ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಶರಣಾರ್ಥಿಗಳು. ಜಯಕುಮಾರ್, ಬೆಂಗಳೂರಿನವನು, ತಮಿಳು ಪರಿಚಿತ. ಇವತ್ತಿನ ವಿಷಯ ಸ್ವಾಮಿ ನಿರಂಜನಾನಂದ ಸರಸ್ವತಿಯವರ ಪ್ರಾಣ ಮತ್ತು ಪ್ರಾಣಾಯಾಮದ ಪುಸ್ತಕದಿಂದ ಆಯ್ದಂತಹ ಕೆಲವು ಮಾಹಿತಿಗಳನ್ನ ಕೊಡ್ತೀನಿ. ಮೊದಲಿಗೆ ವಚನ ಗಾಯನ ಮೂಲಕ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಕಣ್ಣಿಗೆ ಕಣ್ಣು, ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು. ಕಣ್ಣೇ ನೇತ್ರ, ನೇತ್ರವೇ ಸೂತ್ರ. ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯಂ ಗುಹೇಶ್ವರ ಬಲ್ಲನಲ್ಲದೆ, ಈ ನೇತ್ರದ ಮಹಿಮೆಯಂ ಗುಹೇಶ್ವರ ಬಲ್ಲನಲ್ಲದೆ, ಕಣ್ಣಗೆಟ್ಟಣ್ಣಗಳೆತ್ತಬಲ್ಲರಯ್ಯ ನೋಡಯ್ಯ ಗುಹೇಶ್ವರ, ಕಣ್ಣಗೆಟ್ಟಣ್ಣಗಳೆತ್ತಬಲ್ಲರೈ ನೋಡೈ ಗುಹೇಶ್ವರ. ಶರಣಾರ್ಥಿ. ಸೊ ಈ ವಿಷಯ ಯಾಕೆ ನಾನು ಯೂಟ್ಯೂಬ್ ಮೂಲಕ ಹಾಕಕ್ಕೆ ನಾನು ಇಷ್ಟಪಟ್ಟೆ ಅಂತ ಹೇಳಿದ್ರೆ, ಪರಮ ಪೂಜ್ಯ ನಮ್ಮ ಚಿರಪರಿಚಿತರು, ಎಲ್ಲ ಲಿಂಗಾಯತರಿಗೂ ಚಿರಪರಿಚಿತರಾದಂತಹ ನಮ್ಮ ಧಾರವಾಡದ ತಪೋವನದ ಕುಮಾರಸ್ವಾಮಿಗಳು ಅವರ ಒಂದು ಡೈಮೆನ್ಷನ್ಸ್ ಆಫ್ ಯೋಗದ 1ನೇ ಅಧ್ಯಾಯದ 2ನೇ ಭಾಗವಾದಂಥ ಕುಂಡಲಿನಿ ಅನ್ನೋದ್ರ ಬಗ್ಗೆ ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ದೆ. ಅದನ್ನು ಅವರ ನಿಜವಾಗ್ಲೂ ಅದನ್ನ ಒಂದು ಸಲ ಓದಿದ್ರು ಅರ್ಥ ಆಗಲ್ಲ, ಒಂದು 3 ಸಲ 4 ಸಲ ಓದಿದ್ಮೇಲೆ ಸ್ವಲ್ಪ ಸಾಹಿತ್ಯಿಕವಾಗಿ ಅರ್ಥ ಆಗತ್ತೆ. ಬಟ್ ಅನುಭವದಲ್ಲಿ ಸಾಧಕರಿಗೆ, ಅನುಭವದ ಹಂತದಲ್ಲಿರೋರಿಗೆ ಅದರ ಒಳಾರ್ಥ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಸಾಧಕರು ಕೂಡ 1-2-3 ಸಲ ಓದ್ಬೇಕಾಗ್ತದೆ. ಈ ಪುಸ್ತಕ ಕುಂಡಲಿನಿಯ ಒಂದು ಈ ಭಾಗವನ್ನ ಓದುವುದಕ್ಕೆ ಒಂದು ಮೊದಲೇ ಈ ಪ್ರಾಣದ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಆದ್ರೂ ಆ ಹೋದ ತಿಂಗಳು ಹಾಕಿದ್ಮೇಲೆ ಮತ್ತೆ ಒಂದು 15 ದಿವಸದಿಂದ ನಾನು ನೋಡ್ತಾ ಇದ್ದೆ, ಏನಕ್ಕೆ ಸ್ವಲ್ಪ ಈ ಪ್ರಾಣ ಕುಂಡಲಿನಿ ಅನ್ನುವಂಥ ಪದದ ಬಗ್ಗೆ ಸ್ವಲ್ಪ ಮಾಹಿತಿ ಯಾಕೆ ಕೊಡಬಾರ್ದು ಅಂತ ಅಂದ್ಕೊಂಡು ನಾನು ಹುಡುಕಿದಾಗ ನನಗೆ ಸಿಕ್ಕಿದಂತಹ ಪುಸ್ತಕ ಪ್ರಾಣ ಅಂಡ್ ಪ್ರಾಣಾಯಾಮ, ಪ್ರಾಣ ಮತ್ತು ಪ್ರಾಣಾಯಾಮದ ಅಭ್ಯಾಸದ ಬಗ್ಗೆ ಸ್ವಾಮಿ ನಿರಂಜನಾನಂದ ಸರಸ್ವತಿಯವರು, ಅವರು ಋಷಿಕೇಶದವರು, ಅವರ ಒಂದು ಟಾಪಿಕ್ ಪ್ರಾಣದ ಬಗ್ಗೆ ನಾನು ಮಾಹಿತಿ ಕಲೆ ಹಾಕಿ ನಿಮಗೋಸ್ಕರ ಸಾಹಿತ್ಯ ಪಡಿಸ್ತಾ ಇದ್ದೀನಿ. ಈ ನಿರಂಜನಾನಂದ ಸರಸ್ವತಿಯವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ನಮ್ಮ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಮಹಾತ್ಮರು ಶಿವಾನಂದ ಸರಸ್ವತಿಯವರು ಋಷಿಕೇಶದವರು, ಇವರ ಒಬ್ಬ ಶಿಷ್ಯ. ಇವ್ರ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ನಮ್ಮ ಅನುವಾದಕ ನುಡಿಯಲ್ಲಿ ನಾನು ಕೊಟ್ಟಿದ್ದೇನೆ. ಪೂಜ್ಯ ಕುಮಾರಸ್ವಾಮಿಗಳು ತಪೋವನ ಧಾರವಾಡ ಅವರ ಡೈಮೆನ್ಷನ್ಸ್ ಆಫ್ ಯೋಗದ 1ನೇ ಭಾಗದ 2ನೇ ಅಧ್ಯಾಯದ ಕುಂಡಲಿನಿ ಯೋಗದ ಬಗ್ಗೆ ಅನುವಾದ ಮಾಡಿ ಎಲ್ಲ ಬಸವ ಆಧ್ಯಾತ್ಮಿಕ
ಸಾಧಕರಿಗೆ ನಾನು ಸಾದರಪಡಿಸಿದ್ದೇನೆ. ಹೋದ ವಾರ ಈ ಲೇಖನವನ್ನು ಇನ್ನೊಮ್ಮೆ ನಾನು ತಿರುವಿ ಹಾಕಬೇಕಾದ್ರೆ ನನಗೆ ಇನ್ನಷ್ಟು ಕುಂಡಲಿ ಮತ್ತು ಪ್ರಾಣದ ಬಗ್ಗೆ ತಿಳಿಸಲು ಒಳ್ಳೆಯದೆನಿಸುತ್ತೆ. ಈ ನಿಟ್ಟಿನಲ್ಲಿ ನನಗೆ ಸಹಾಯಕವಾಗಿದ್ದು ಪೂಜ್ಯ ಕುಮಾರಸ್ವಾಮಿಗಳ ಸಮಕಾಲೀನರಾದಂತಹ, ಅವರ ಆಧ್ಯಾತ್ಮಿಕ ಸ್ನೇಹಿತರಾದಂತಹ ಪೂಜ್ಯ ಶಿವಾನಂದ ಸರಸ್ವತಿಗಳು. ಇವರ ಒಂದು ಚಿತ್ರವನ್ನು ನಾನು ಕೊಟ್ಟಿದ್ದೀನಿ. ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ನಾನು. ಕೊನೆಯ ಪೇಜ್ನಲ್ಲಿ ನೋಡ್ಬೋದು ನೀವು. ನೋಡಿ, ಇವರು ಸ್ವಾಮಿ ಕುಮಾರಸ್ವಾಮಿಗಳು, ಧಾರವಾಡ ತಪೋವನ. ಇವರು ಶಿವಾನಂದರು, ಋಷಿಕೇಶ್ದವರು. ಇವ್ರ ಜೊತೆ ತುಂಬ ಅನ್ಯೋನ್ಯ ಒಂದು ಸ್ನೇಹಿತ್ವ ಮತ್ತು ಸಹಪಾಠಿಗಳು, ಅವರು ಆಧ್ಯಾತ್ಮಿಕ ಸಹಪಾಠಿಗಳು. ಇವ್ರ ಬಗ್ಗೆ ತುಂಬ ತಿಳ್ಕೊಬೇಕು ನಾವು. ಸೊ ಅವ್ರನ್ನ ತಿಳಿಯೋಕ್ಕೆ ಆಗಲಿಲ್ಲ, ಯಾಕಂದರೆ ಇಂಗ್ಲೀಷ್ನಲ್ಲಿ, ಹಿಂದಿಲಿ ಇರ್ತದೆ. ಸೊ ಅದನ್ನು ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿಗಳ ಪುಸ್ತಕಗಳನ್ನು ಓದಿದ್ರೆ ಸಾಕು. ಈಗ ನಾನು ಹೇಳ್ತಾ ಇದ್ದೀನಿ, ಪೂಜ್ಯ ಶಿವಾನಂದ ಅವರ ಆಧ್ಯಾತ್ಮಿಕ ಸ್ನೇಹಿತರಂತ ಶಿವಾನಂದ ಸರಸ್ವತಿಯವರ ಗರಡಿಯಲ್ಲಿ ಅವರ ಶಿಷ್ಯರಾದ ನಿರಂಜನ ಸರಸ್ವತಿಯವರ ಪ್ರಾಣದ ಬಗ್ಗೆ ಸಿಕ್ಕ ಒಂದು ಲೇಖನ ಇದು. ನನ್ನ ಮನವಿ ಎಂದರೆ, ಈ ಲೇಖನವನ್ನು ಓದಿದ ಮೇಲೆ ಪೂಜ್ಯ ಕುಮಾರಸ್ವಾಮಿಗಳಂಥ ಕುಂಡಲಿನಿ ಯೋಗದ ನನ್ನ ಕನ್ನಡ ಅನುವಾದವನ್ನು ಇನ್ನೊಮ್ಮೆ ಓದಿ, ಪ್ರಶ್ನೆಗಳಿದ್ದರೆ ಕಳಿಸಿ, ಏನಾದರೂ ತಪ್ಪಿದರೆ ನನಗೆ ಹೇಳಿ, ಮತ್ತು ಪ್ರಶ್ನೆಗಳಿದ್ದರೆ ನನ್ನ ಗುರುಗಳಾದಂಥ ಡಾಕ್ಟರ್ ಮರಿಬಸಪ್ಪ ಧನದಮನಿಯವರ ಮೂಲಕ ಧನದಮನಿಯವರಿಗೂ ಕೂಡ ನೀವು ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ ಉತ್ತರ ಪಡಿಬೋದು, ಅಥವಾ ಫೋನು ಮಾಡ್ಬೋದು. ಧನದಮನಿಯವರು ಅದನ್ನು ರಿಸೀವ್ ಮಾಡ್ತಾರೆ. ಫೋನ್ ಮೂಲಕ ಉತ್ತರ ಬಯಸ್ಬೋದು. ಆಧ್ಯಾತ್ಮ ಸಾಧಕರಿಗೆ ಹೇಳ್ತಾ ಇದ್ದೀನಿ. ಸೊ ಇದು ಬಹಳ ಒಂದು ಉಪಯುಕ್ತವಾದಂಥ ಲೇಖನ. ದಯವಿಟ್ಟು ಇದನ್ನು ನಾನು ಒಂದು ಸರಣಿಲಿ ಕೊಡ್ತಾ ಇದ್ದೀನಿ. ಕೊನೆಯ ಮತ್ತು ಮಧ್ಯದ ಕೆಲವು ಭಾಗದಲ್ಲಿ ಒಂದು ರಹಸ್ಯ ಅಡಗಿದೆ. ಆ ರಹಸ್ಯನ ನೀವು ಕೇಳ್ಕೊಂಡೇ ಹೋಗ್ಬೇಕು ಮೊದಲಿಂದ ಕೊನೆವರೆಗೂ. ಸೊ ಇಲ್ಲಿ ನಾನು ನಿಮಗೊಂದು ಕಥೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಗುರ್ಜಿಯಫ್ ಅಂತ ಒಬ್ಬರು ರಷ್ಯಾದ ಒಂದು ಮಿಸ್ಟಿಕ್ ಇದ್ರು. ಅವರು ಏನು ಮಾಡ್ತಾ ಇದ್ರು ಅಂದರೆ, ಶಿಷ್ಯರಿಗೆ ಅವ್ರ ಪುಸ್ತಕಗಳನ್ನ ಬರೆಯೋರು, ಸಾವಿರಾರು ಪೇಜ್ ಬರೆಯೋರು. ಬರೆದ್ಬಿಟ್ಟು ಅದನ್ನು ಬೈಂಡ್ ಮಾಡಿಬಿಟ್ಟು ಕೆಲವು ಪುಸ್ತಕದ ಅಂಗಡಿಗಳಿಗೆ ಇಟ್ಬಿಟ್ಟು ಬರ್ತಾಯಿದ್ರು. ಒಂದು 10 ಕಾಪಿ, ಯಾರು ಜಾಸ್ತಿ ತಗೋತಾ ಇರಲಿಲ್ಲ ಅನ್ಸುತ್ತೆ, ಇಟ್ಬಿಟ್ಟು ಬರ್ತಾಯಿದ್ರು. ಆ ಪುಸ್ತಕದ ಮೊದಲನೇ ಪೇಜಲ್ಲಿ ಹಾಕ್ತಾಯಿದ್ರು, ಈ ಪುಸ್ತಕವನ್ನು ಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡವರಿಗೆ ಈ ಪುಸ್ತಕದ ಬೆಲೆಯನ್ನು ವಾಪಸ್ಸು ಕೊಡಲಾಗ್ತದೆ ಅಂತ. ಆ ಪುಸ್ತಕದಲ್ಲಿ ತಿರುಗ್ತಾ ಹೋಗ್ತಾ ಇದ್ದಾರೆ, ಏನೇನೇನೇನೋ ತಕೊಂಡು ಹೋಗುತ್ತೆ. ಅದು ಆ್ಯಕ್ಚುಯಲ್ ಸ್ಪಿರಿಚುವಲ್ ಟಾಪಿಕ್ಗೆ ಬರ್ತಾ ಇಲ್ಲ ಅದು. ಆದರೆ ಕೊನೆಯ ಅಥವಾ ಮಧ್ಯದ ಇನ್ನೆಲ್ಲೋ ಒಂದು ಭಾಗದಲ್ಲಿ ಆ ರಹಸ್ಯವನ್ನು ಇಟ್ಟಿರ್ತಾರೆ, ಆ ಪುಸ್ತಕದ ರಹಸ್ಯ. ಸೊ ಇದೇ ರೀತಿ ಈ ಲೇಖನದ ರಹಸ್ಯ ಎಲ್ಲೋ ಒಂದು ಕಡೆ ಅಡಗಿದೆ. ದಯವಿಟ್ಟು ನೀವು ಅದನ್ನು ಒಂದು ಭಕ್ತಿ ಭಾವದಿಂದ, ನನ್ನ ಮೇಲೆ ಭಕ್ತಿ ಇಲ್ಲ, ಬಸವ ತತ್ವದ ಭಕ್ತಿ ಭಾವದಿಂದ, ಈ ಒಂದು ಸೃಷ್ಟಿಯ ಹಿಂದಿರುವ ತತ್ವದ ಮೇಲಿನ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ ಭಾವದಿಂದ ನೀವು ಮುಂದುವರೆದ್ರೆ ಕೇಳಿಕೊಂಡು, ಆವಾಗ ಈ ತಿರುಳು ನಿಮಗೆ ದಕ್ತದೆ. ಪ್ರಾಣ ಮತ್ತು ಪ್ರಾಣಾಯಾಮ. ಉಪನಿಷತ್ತುಗಳು ಈ ಕೆಳಗಿನ ಒಂದು ಕಥೆಯನ್ನ ಹೇಳ್ತವೆ. ಒಮ್ಮೆ ದೇಹದಲ್ಲಿ ವಾಸಿಸುವಂತಹ ಎಲ್ಲ ದೇವತೆಗಳಾದಂತಹ ಗಾಳಿ, ಬೆಂಕಿ, ನೀರು, ಈಥರ್, ಮಾತು ಮತ್ತು ಮನಸ್ಸು ಎರಡು ಸೇರಿಸ್ತಾರೆ ನೋಡಿ. ಇವರಲ್ಲಿ ಒಂದು ವಾದ ಅಥವಾ ಒಂದು ಸಂವಾದ ಏರ್ಪಡ್ತದೆ. ಪ್ರತಿಯೊಬ್ಬರು ನಾವು ಶ್ರೇಷ್ಠರೇ ಅಂತ ಹೇಳ್ಕೊತವೆ. ನಾನು ಈ ನಶಿಸುವ ದೇಹವನ್ನು ಕಾಪಾಡುವವನು ಅಂತ ಒಬ್ಬೊಬ್ರು ಘೋಷಿಸ್ಕೊಳ್ತಾರೆ. ಪ್ರಾಣ ಈ ಚರ್ಚೆಯನ್ನು ಕೇಳ್ತಾ ಕೂತ್ಕೊಂಡಿದ್ದು ಅಂತಿಮವಾಗಿ ಅವ್ರಿಗೆ ಹೇಳ್ತು, ನೀವು ದಯವಿಟ್ಟು ಭ್ರಮೆಗೊಂಡು ಮಾತಾಡ್ತಾ ಇದ್ದೀರಾ, ಭ್ರಮೆಗೊಳ್ಳಬೇಡಿ. ನಾನು 5 ಭಾಗಗಳಾಗಿ ದೇಹದಲ್ಲಿ ವಿಂಗಡಿಸಲ್ಪಟ್ಟು ಈ ದೇಹವನ್ನು ಸಂರಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ತು. ಆದರೆ ದೇವತೆಗಳು ಅದನ್ನು ನಂಬಲಿಲ್ಲ. ಕೋಪದಿಂದ ಪ್ರಾಣ ಏನ್ ಮಾಡ್ತು, ದೇಹದಿಂದ ಒಮ್ಮೆಗೆ ಹಿಂದೆ ಸರಿಯಕ್ಕೆ ಪ್ರಾರಂಭಿಸಿತು. ಆಗ ತತ್ಕ್ಷಣ ಎಲ್ಲ ದೇವಾನುದೇವತೆಗಳ ದೇಹದಲ್ಲಿರುವ ದೇವತೆಗಳು ಸಹ ದೇಹದಿಂದ
ಹೊರ ಹೋಗುವಂತಹ ಪರಿಸ್ಥಿತಿ ಉಂಟಾಗ್ತದೆ. ಪ್ರಾಣ ಮತ್ತೆ ದೇಹ ನೆಲೆಸಿದಾಗ, ಪ್ರಾಣ ಮತ್ತೆ ದೇಹದಲ್ಲಿ ಮತ್ತೆ ರೀಇನ್ಸ್ಟಾಲ್ ಆದಾಗ, ನೆಲೆಸಿದಾಗ ದೇವತೆಗಳು ಅವರವರ ಸ್ಥಾನವನ್ನು ಪುನಃ ಆಸೀನ ಮಾಡ್ತಾರೆ. ಆವಾಗ ಅವರಿಗೆ ಪ್ರಾಣದ ಶ್ರೇಷ್ಠತೆ ಗೊತ್ತಾಗಿ ಮನಗೊಂಡು ಅವರು ಎಲ್ಲರೂ ಪ್ರಾಣಕ್ಕೆ ನಮಸ್ಕಾರ ಮಾಡ್ತಾರೆ ಅನ್ನೋದು ಒಂದು ಉಪನಿಷತ್ತಿನ ಕತೆ. ಈ ಪ್ರಾಣದ 5 ಭಾಗಗಳಾಗಿ ನಾನು ದೇಹದಲ್ಲಿ ವಿಂಗಡಿಸ್ತೀನಿ ಅಂತ ಹೇಳ್ತಲ್ಲ, ಅದು ಏನು ಅನ್ನೋದನ್ನ ಸ್ವಲ್ಪ ನೋಡಿ. ಈ ಪ್ರಾಣವನ್ನ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ ಒಂದು 5 ಭಾಗಗಳಾಗಿ ಮಾಡ್ತಾರೆ. ಸೊ ಈ ಅಪಾನ ನೋಡಿ, ಈ ಅಪಾನ ಇದೆಯಲ್ಲ, ಈ ಅಪಾನವು ನಮ್ಮ ಒಂದು ಎಕ್ಸ್ಕ್ರೀಷನ್ ಸಿಸ್ಟಮ್ಗೆ, ಸಕ್ರೀಷನ್ಗೆ, ರಿಪ್ರೊಡಕ್ಷನ್ ಸಕ್ರೀಷನ್ಗೆ ಎಲ್ಲದಕ್ಕೂ ಈ ಅಪಾನ ನಮಗೆ ಹೆಲ್ಪ್ ಮಾಡ್ತದೆ, ಸಹಾಯ ಮಾಡ್ತದೆ. ಸೊ ಅಪಾನ ವಾಯು ಡೈಜೆಷನ್ಗೆ ಸಮಾನ. ನಾವು ತಿಂದಂಥ ಆಹಾರವನ್ನ ಅದು ಡೈಜೆಷನ್ ಮಾಡಿಕೊಂಡು ಅಸಿಮಿಲೇಟ್ ಮಾಡೋಕ್ಕೆ ಸಮಾನ ವಾಯು ಬೇಕೇ ಬೇಕು. ವ್ಯಾನ ಅಂತ ಹೇಳಿದ್ರೆ ಒಂದು ವೆಹಿಕಲ್, ವೆಹಿಕಲ್ ಇದ್ದಂಗೆ, ಒಂದು ಎಲ್ಲ ಕಡೆಗೂ ಅದು ನಮ್ಮ ಎಲ್ಲ ನರನಾಡಿಗಳಿಗೂ ಅದು ಸಂಚಾರ ಮಾಡ್ತದೆ. ಆ ಪ್ರಾಣ ಅನ್ನೋದು ಎಲ್ಲ ಆರ್ಗನ್ಗಳು, ಎಲ್ಲ ಜೀವಕೋಶಗಳಿಗೂ ಅದು ಒಂದು ಎನರ್ಜಿನ ಸಪ್ಲೈ ಮಾಡ್ತದೆ. ಉದಾನ ಹಿಕಪ್ಸ್, ಬಿಕ್ಕಳಿಕೆ ಮತ್ತು ವ್ಯಾಕರಿಕೆ, ಆಮೇಲೆ ಕೆಲವು ಆ್ಯಕ್ಷನ್ಸ್ಗಳಿದೆ, ಅವೆಲ್ಲ ಉದಾಹರಣೆಗೆ ಬರ್ತದೆ. ಪ್ರಾಣ ಅಂತ ಹೇಳಿದ್ರೆ ಈ ಎದೆಯ ಗೂಡಿನ ಒಂದು ಉಸಿರನ್ನು ತೆಗೆದುಕೊಳ್ಳುವುದು, ಬಿಡುವುದು, ಅದರಿಂದ ಆಕ್ಸಿಜನ್ ತಗೊಳ್ಳೋದು, ಅಯಾನ್ಸ್ಗಳನ್ನ ತಗೊಳ್ಳೋದು, ಎಲೆಕ್ಟ್ರಿಕಲ್ ಚಾರ್ಜಸ್ ತಗೋತೀವಲ್ಲ, ಇವೆಲ್ಲ ಮುಂದೆ ಬರ್ತದೆ. ಇವಕ್ಕೆಲ್ಲ ಪ್ರಾಣ ಅನ್ನೋದು ಅದಾಗತ್ತೆ. ಪ್ರಾಣವು ದೇಹವನ್ನು ಮಾತ್ರವಲ್ಲದೆ ಪ್ರತಿಯೊಂದು ಹಂತದ ಸೃಷ್ಟಿಯನ್ನು ಕೂಡ ಕಾಪಾಡಿಕೊಳ್ಳುವ ಪ್ರಮುಖ ಚೈತನ್ಯ ಶಕ್ತಿಯಾಗಿದೆ. ಈ ಪ್ರಾಣ ಅನ್ನೋದು ದೇಹ ಮಾತ್ರ ಅಲ್ಲ, ಪ್ರತಿಯೊಂದು ಹಂತದ ಸೃಷ್ಟಿಯನ್ನು ಕೂಡ, ಚರಾಚರಗಳನ್ನು ಕೂಡ ಅದು ಮೇಂಟೈನ್ ಮಾಡ್ತದೆ, ಪ್ರಮುಖ ಶಕ್ತಿಯಾಗಿದೆ. ಇಂತಹ ಒಂದು ಪ್ರಾಚೀನ ಶಕ್ತಿಯ ಅಸ್ತಿತ್ವ ಮತ್ತು ಅದರ ಸ್ವರೂಪ, ಸಾಮರ್ಥ್ಯ ಮತ್ತು ಅದು ಹೇಗೆ ಅದನ್ನು ನಾವು ಸಜ್ಜುಗೊಳಿಸುವುದು ಎಂಬುದನ್ನು ಇಂದಿನ ಆಧುನಿಕ ವಿಜ್ಞಾನ ಅರಿಯಲು ಏನು ಪ್ರಯತ್ನಿಸ್ತಿದೆಯೋ ಅದನ್ನು ಭಾರತದ ದಿವ್ಯ ಜ್ಞಾನಿಗಳು ಯಾವತ್ತೋ ತಿಳಿದಿದ್ರು. ಸೊ ಈ ಪ್ರಾಚೀನವಾದಂಥ ಚೈತನ್ಯ ಶಕ್ತಿ ಏನಿದೆ, ಅದರ ಸ್ವರೂಪ ಮತ್ತೆ ಅದರ ಸಾಮರ್ಥ್ಯವನ್ನ ಮತ್ತೆ ಅದನ್ನು ಹೇಗೆ ಸಜ್ಜುಗೊಳಿಸುವುದು, ಅದನ್ನು ಹೇಗೆ ನಿಯಂತ್ರಿಸಿ ಅದರ ಮೂಲಕ ಕಾರ್ಯ ನಾವು ಸಾಧಿಸ್ಕೋಬಹುದು, ಅದನ್ನ ಈಗಿನ ವಿಜ್ಞಾನ ಅದು ತುಂಬಾ ಅರಿಯಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದನ್ನ ನಮ್ಮ ವಿಜ್ಞಾನಿಗಳು ಮೊದಲೇ ತಿಳಿತಾ ಇದ್ರು. ಮಂತ್ರ, ಯಜ್ಞ, ತಪಸ್ಸು ಮತ್ತು ವಿಭಿನ್ನ ರೀತಿಯ ಏಕಾಗ್ರತೆ, ಮಂತ್ರ, ಯಜ್ಞ, ಮಹಾಯಜ್ಞಗಳು ಮಾಡ್ತಾ ಇದ್ದಾರೆ ಆ ಕಾಲದಲ್ಲಿ. ತಪಸ್ಸು, ಹಿಮಾಲಯಕ್ಕೆ ಹೋಗಿ, ಕಾಡಿಗೆ ಹೋಗಿ, ಬೆಟ್ಟ ಗುಡ್ಡ ಗುಹೆಗಳಿಗೆ ಹೋಗಿ ತಪಸ್ಸು, ವಿಭಿನ್ನ ರೀತಿಯ ಏಕಾಗ್ರತೆಗಳು, ಧ್ಯಾನದ ಒಂದು ವಿಭಿನ್ನ ರೀತಿಯ ಏಕಾಗ್ರತೆಗಳು ಮತ್ತು ಧ್ಯಾನ, ಇವೆಲ್ಲದೂ ಈ ಒಂದೊಂದು ಯೋಗ ಪದ್ಧತಿಯ ವಿಜ್ಞಾನದ ಒಂದೊಂದು ಗುರಿಗಳಾಗಿದೆ. ಸೊ ಒಂದೊಂದು ಯೋಗ ಪದ್ಧತಿಯ ಒಂದೊಂದು ಭಾಗಗಳಾಗಿದೆ. ಸೊ ಈ ಪ್ರತಿಯೊಂದು ಯೋಗ ವಿಜ್ಞಾನದ ಗುರಿಯೇ ವ್ಯಕ್ತಿಗತವಾದ ಅಥವಾ ವಿಶಾಲ ವ್ಯಕ್ತಿಗತವಾದ ಅಂತ ಹೇಳಿದ್ರೆ ಪಿಂಡಗತವಾದಂತಹ ಮತ್ತು ಬ್ರಹ್ಮಾಂಡಗತವಾದಂತಹ ಅಂತ ಹೇಳಿದ್ರೆ ಈ ಕಾಸ್ಮಿಕ್ ಇದು ಪ್ರಾಣ, ಅದು ಬ್ರಹ್ಮಾಂಡ ವಿಶ್ವವನ್ನು ಆವರಿಸತಕ್ಕಂತಹ ಒಂದು ಪ್ರಮುಖ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳೋದು ಮತ್ತೆ ಹೆಚ್ಚಿಸಿಕೊಳ್ಳುವುದಾಗಿದೆ. ಸಂಸ್ಕೃತದ ಪದ ಪ್ರಾಣ ಅನ್ನೋದು ಪ್ರಾ ಮತ್ತು ನಾ ಎಂಬ 2 ಧಾತುಗಳಿಂದ ಸಂಯೋಜನೆಯಾಗಿದೆ. ಅದು ಸ್ಥಿರತೆಯನ್ನು, ಎಡಬಿಡದ ಸ್ಥಿರ ಚಲನೆಯನ್ನ ನಮಗೆ ಸೂಚಿಸುತ್ತದೆ. ಅದು ಏನ್ ಮಾಡುತ್ತೆ? ಸ್ಥಿರತೆಯನ್ನು, ಎಡಬಿಡದ ಚಲನೆ ಅನ್ನೋದು ನಮಗೆ ಸೂಚಿಸುತ್ತದೆ. ಅದು ಪ್ರತಿಕ್ರಿಯೆಯನ್ನು, ಆ ಕ್ರಿಯೆ ಯಾವುದಾಗಿರ್ಬೋದು, ಸ್ವಯಂ ಪ್ರೇರಿತವಾಗಿರ್ಬೋದು ಅಥವಾ ಅನೈಚ್ಛಿಕವಾಗಿರ್ಬೋದು, ಪ್ರತಿ ಆಲೋಚನೆಯನ್ನು
ಮನಸ್ಸು ಮತ್ತು ದೇಹದ ಪ್ರತಿಯೊಂದು ಹಂತವನ್ನು ಪ್ರೇರೇಪಿಸುವಂತಹ ಇಂದ್ರಿಯ ಜೀವಿಗಳಲ್ಲಿ ಪ್ರಾಣವು ಅಸ್ತಿತ್ವದಲ್ಲಿದೆ. ಸೊ ಪ್ರತಿ ಕ್ರಿಯೆಯನ್ನು ಸ್ವಯಂ ಪ್ರೇರಿತ ಇರ್ಬೋದು, ಅನೈಚ್ಛಿಕ ಇರ್ಬೋದು, ಪ್ರತಿ ಆಲೋಚನೆಯನ್ನು ಮನಸ್ಸು ಮತ್ತು ದೇಹದ ಪ್ರತಿಯೊಂದು ಹಂತವನ್ನು ಪ್ರೇರೇಪಿಸುವ ಶಕ್ತಿಯಾಗಿ ಅದು ಇಂದ್ರಿಯ ಜೀವಿಗಳಲ್ಲಿ ಪ್ರಾಣವು ಅಸ್ತಿತ್ವದಲ್ಲಿದೆ. ವೈಜ್ಞಾನಿಕ ಸಂಶೋಧನೆಯು ಪ್ರಾಣವನ್ನು ಸಂಕೀರ್ಣವಾದಂತಹ ಬಹು ಆಯಾಮದ ಶಕ್ತಿ ಅಂತ ವಿವರಿಸ್ತದೆ. ಈ ಸೈನ್ಸ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ರಾಣ ಅನ್ನೋದು ಮಲ್ಟಿ ಡೈಮೆನ್ಷನಲ್ ಕಾಂಪ್ಲೆಕ್ಸ್ ಎನರ್ಜಿ ಅಂತ ಹೇಳ್ತಾರೆ. ಸಂಕೀರ್ಣವಾದಂತಹ ಮಲ್ಟಿ ಡೈಮೆನ್ಷನ್ ಬಹು ಆಯಾಮದ ಚೈತನ್ಯವಾಗಿದೆ ಅಂತ ಅವ್ರು ಹೇಳ್ತಾರೆ. ಅದು ಪ್ರಾಣವನ್ನು ವಿದ್ಯುತ್ ಮತ್ತು ಅಯಸ್ಕಾಂತೀಯ, ವಿದ್ಯುತ್ಕಾಂತೀಯ, ಫೋಟೋನಿಕ್, ಗೂಢವಾದಂತಹ, ಗೌಪ್ಯವಾದಂತಹ, ಉಷ್ಣ ಮತ್ತು ಮಾನಸಿಕ ಶಕ್ತಿಗಳ ಒಂದು ಸಂಯೋಜನೆ. ಅದಕ್ಕೆ ಕಾಂಪ್ಲೆಕ್ಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಅದು ವಿದ್ಯುತ್ ಎಲೆಕ್ಟ್ರಿಕ್ ವೇವ್ ಆಗಿರ್ಬೋದು, ಅಯಸ್ಕಾಂತೀಯ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ವೇವ್ ಆಗಿರ್ಬೋದು, ಅಥವಾ ವಿದ್ಯುತ್ ಕಾಂತಿ, ಎರಡರ ಕಾಂಬಿನೇಷನ್ ವಿದ್ಯುತ್ ಕಾಂತಿನಿಯ ಒಂದು ಆಗಿರ್ಬೋದು, ಫೋಟೋನಿಕ್ ಆಗಿರ್ಬೋದು, ಫೋಟಾನ್ಗಳಿಂದ ಚಿಮ್ಮುವಂಥ ಎನರ್ಜಿ ಆಗಿರ್ಬೋದು, ಗೂಢವಾದಂತಹ ಗೌಪ್ಯ ಶಕ್ತಿ ಆಗಿರ್ಬೋದು. ಗೌಪ್ಯ ಶಕ್ತಿಗಳಲ್ಲಿ ಒಬ್ಬ ಮಾಟ ಮಂತ್ರಗಾರರು ಒಂದು ಸಂಕಲ್ಪ ಶಕ್ತಿಯಿಂದ ಬೇರೆಯವರ ಒಂದು ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡ್ತಾರಲ್ಲ, ಆ ಶಕ್ತಿ ಕಣ್ಣಿಗೆ ಕಾಣಲ್ಲ ಅಂತ ಗೂಢವಾದ ಶಕ್ತಿ ಆಗಿರ್ಬೋದು, ಅಥವಾ ಒಳ್ಳೆ ಆಲೋಚನೆಗಳಿಂದ ಯೋಗಿಗಳು ಮನುಷ್ಯರ ಮೇಲೆ ಪ್ರಭಾವ ಬೀರುವಂಥ ಶಕ್ತಿಗಳಾಗಿರ್ಬೋದು, ಉಷ್ಣ ಥರ್ಮಲ್ ವೇವ್ಸ್ ಆಗಿರ್ಬೋದು, ಅಥವಾ ಮಾನಸಿಕ ಶಕ್ತಿಗಳ. ಸೊ ಮನಸ್ಸಿಗೆ ಸಂಬಂಧಿಸಪಟ್ಟಂತಹ ಶಕ್ತಿಗಳ ಒಂದು ಸಂಯೋಜನೆ ಆಗಿದೆ. ಅದಕ್ಕೆ ಕಾಂಪ್ಲೆಕ್ಸ್ ಮಲ್ಟಿ ಡೈಮೆನ್ಷನಲ್ ಎನರ್ಜಿ ಅಂತ ಕರೀತಾರೆ. ಪ್ರಾಣವು ಬರೀ ಇಂದ್ರಿಯ ಜೀವಿಗಳಲ್ಲಿ ಮಾತ್ರ ಇಲ್ಲ. ಪ್ರಾಣವು ಇಂದ್ರಿಯ ಜ್ಞಾನ ರಹಿತ ಜಡ ಜಗತ್ತಿನಲ್ಲಿಯೂ ಅಸ್ತಿತ್ವದಲ್ಲಿದೆ. ಆ ಮಟ್ಟದಲ್ಲಿ ಅವುಗಳ ಚಲನೆ, ಬೆಳವಣಿಗೆ ಮತ್ತು ನಶಿಸುವಿಕೆಗೆ ಕಾರಣವಾಗ್ತದೆ. ಪ್ರಾಣವು ಇಂದ್ರಿಯ ಜ್ಞಾನ ರಹಿತವಾದಂತಹ ಜಡ ಜಗತ್ತಿನಲ್ಲಿಯೂ ಅಸ್ತಿತ್ವದಲ್ಲಿದೆ. ಆ ಮಟ್ಟದಲ್ಲಿ ಅವುಗಳ ಚಲನೆ, ಬೆಳವಣಿಗೆ ಮತ್ತು ನಶಿಸುವಿಕೆಗೆ ಕಾರಣವಾಗ್ತದೆ. ಪ್ರಾಣವು ನಿಜಕ್ಕೂ ಅಭಿವ್ಯಕ್ತ ಸೃಷ್ಟಿಯ ಆಧಾರವಾಗಿದೆ. ಇದು ಸೃಷ್ಟಿಯ ರಚನೆಗಾಗಿ ಪ್ರಾಥಮಿಕ ಪ್ರಜ್ಞೆಯ ಮೂಲ ಇಚ್ಛಾಶಕ್ತಿಯಿಂದ ಹೊರಹೊಮ್ಮಿದ್ದುದಾಗಿದೆ. ಪ್ರಾಣವು ಇಂದ್ರಿಯ ಜ್ಞಾನ ರಹಿತ ಜಡಜಗತ್ತಿನಲ್ಲೂ ಅದು ಅಸ್ತಿತ್ವದಲ್ಲಿದೆ. ಅಂದ್ರೆ ಕಲ್ಲು, ಮಣ್ಣು, ಮರ, ಗಿಡ ಎಲ್ಲದರಲ್ಲೂ ಇದೆ. ಆ ಮಟ್ಟದಲ್ಲಿ ಅವುಗಳ ಚಲನೆ, ಬೆಳವಣಿಗೆ ಮತ್ತು ನಶಿಸುವಿಕೆಗೆ ಕಾರಣವಾಗ್ತದೆ. ಅದು ಚಲನೆಗೆ ಕಾರಣವಾಗ್ತದೆ, ಬೆಳವಣಿಗೆಗೆ ಕಾರಣವಾಗ್ತದೆ ಮತ್ತು ಅದರ ಒಂದು ಲಯಕ್ಕೆ ಕಾರಣವಾಗ್ತದೆ. ಪ್ರಾಣವು ನಿಜಕ್ಕೂ ಅಭಿವ್ಯಕ್ತ ಸೃಷ್ಟಿಯ ಆಧಾರವಾಗಿದೆ. ಪ್ರಾಣ ಈ ಏನು ಇಲ್ಲಿ ತೋರ್ತಾ ಇದೆ ಅಂತಹ ಮ್ಯಾನಿಫೆಸ್ಟೆಡ್ ಕ್ರಿಯೇಷನ್ಸ್ ಅಲ್ಲಿ, ಅಭಿವ್ಯಕ್ತ ಸೃಷ್ಟಿಯಲ್ಲಿ ಆಧಾರವಾಗಿದೆ. ಇದು ಸೃಷ್ಟಿಯ ರಚನೆಗಾಗಿ ಪ್ರಾಥಮಿಕ ಪ್ರಜ್ಞೆಯ ಮೂಲ ಇಚ್ಛಾಶಕ್ತಿಯಿಂದ ಹೊರಹೊಮ್ಮಿದ ಶಕ್ತಿಯಾಗಿದೆ. ಪ್ರಾಣವು ನಿಜಕ್ಕೂ ಅಭಿವ್ಯಕ್ತ ಸೃಷ್ಟಿಯ ಆಧಾರ. ಇದು ಸೃಷ್ಟಿಯ ರಚನೆಗಾಗಿ ಪ್ರಾಥಮಿಕ ಪ್ರಜ್ಞೆಯ ಮೂಲ ಇಚ್ಛಾಶಕ್ತಿಯಿಂದ ಹೊರಹೊಮ್ಮಿದ ಶಕ್ತಿಯಾಗಿದೆ. ಛಾಂದೋಗ್ಯೋಪನಿಷತ್ನಲ್ಲಿ ಹೀಗೆ ಹೇಳ್ತಾರೆ, ಪ್ರಾಣದಲ್ಲಿ ಎಲ್ಲ ಚರಾಚರ ಜೀವಿಗಳು ವಿಲೀನವಾಗ್ತದೆ. ಯಾವಾಗ? ವಿಸರ್ಜನೆಯ ಸಮಯದಲ್ಲಿ ಅಥವಾ ಲಯದ ಸಮಯದಲ್ಲಿ. ಮತ್ತು ಅವು ಪ್ರಾಣದಿಂದ ಹೊರಹೊಮ್ಮುತ್ತವೆ. ಅವು ಪ್ರಾಣದಿಂದ ಏನಾಗುತ್ತೆ? ಹೊರಹೊಮ್ಮುತ್ತವೆ ಅಂತ ಅವರು ಹೇಳ್ತಾರೆ. ಸೊ ಇದು ಮತ್ತು ಅವು ಪ್ರಾಣದಿಂದ ಹೊರಹೊಮ್ಮುತ್ತದೆ. ಯಾವಾಗ? ಸೃಷ್ಟಿಯ ಸಮಯದಲ್ಲಿ. ಯಾವಾಗ ಹೊರಹೊಮ್ಮುತ್ತದೋ? ಸೃಷ್ಟಿಯ ಸಮಯದಲ್ಲಿ ಅನ್ನೋದನ್ನ ಹೇಳ್ತಾರೆ. ಛಾಂದೋಗ್ಯೋಪನಿಷತ್ತಲ್ಲಿ ಹೇಳ್ತಾರೆ. ವ್ಯಕ್ತಿಗತವಾಗಿ ಪ್ರಾಣವು ಇಡೀ ಜೀವಿಯನ್ನು ವ್ಯಾಪಿಸಿ ಪ್ರಾಣಮಯ ಕೋಶವಾಗಿ ಹೊರಹೊಮ್ಮಿದೆ. ಇಡೀ ನಮ್ಮ ದೇಹವನ್ನು ವ್ಯಾಪಿಸಿ ಅದು ದೇಹದಿಂದ ಹೊರಕ್ಕೂ ಹೊರಹೊಮ್ಮಿದೆ ಅಂತ ಯೋಗಿಗಳು ಹೇಳ್ತಾರೆ. ಆದರೆ ಅದು ಭೌತಿಕಕ್ಕಿಂತ ಸೂಕ್ಷ್ಮವಾದ ಅಸ್ತಿತ್ವದ ಮಟ್ಟವಾಗಿದೆ. ಅದು ಸೂಕ್ಷ್ಮ,
ಈ ದೇಹ ಅನ್ನೋದು ಕಂಡ್ರೆ ಅದು ಕಾಣಲ್ಲ. ಈ ಪ್ರಾಣಮಯ ಕ್ಷೇತ್ರದ ಅಸ್ತಿತ್ವವನ್ನು ಆಧುನಿಕ ವಿಜ್ಞಾನವು ಕೂಡ ಈಗ ಸಾಬೀತುಪಡಿಸಿದೆ. ನೋಡಿ, ಅನ್ನಮಯ ಕೋಶ ಅಂತ ಹೇಳಿದ್ರೆ ಈ ರೆಡ್ ಕಲರ್ ತೋರಿಸ್ತದಲ್ಲ, ಅದು ಅದರ ಮೇಲೆ ಇರುವಂತಹ ಇದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದ ಮೇಲೆ ಮನೋಮಯ ಕೋಶ, ಆ ಮನೋಮಯದ ಮೇಲೆ ವಿಜ್ಞಾನಮಯ ಕೋಶ, ಅದರ ಮೇಲೆ ಆನಂದಮಯ ಕೋಶ, ಆನಂದಮಯ ಕೋಶದ ಮೇಲೆ ಜೀವಾತ್ಮ ಅಂತ ಹೇಳ್ತಾ ಇದೆ ಚಿತ್ರಣ. ಇದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದಾದ್ರೆ ರಷ್ಯನ್ ಫೋಟೋಗ್ರಫಿ, ಕಿರ್ಲಿಯನ್ ಅಂತ ಕರೀತಾರೆ. ಕಿರ್ಲಿಯನ್ ಫೋಟೋಗ್ರಫಿ ಬಂದಾಗಲೇ ನಮ್ಗೆ ಗೊತ್ತಾಯ್ತು. ಇವಾಗ ಇದು ನಮ್ಮ ಒಂದು ನಿಮ್ಯಾನ್ಸ್ ಅಲ್ಲೂ ಇದನ್ನ ಇಟ್ಟಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಬಸವೇಶ್ವರ ನಗರ ಬೆಂಗಳೂರಿನಲ್ಲೂ ಇದೆ. ಆ ರೇಖಿ ಸೆಂಟರ್ ಒಂದು ಇದೆಯಂತೆ, ಅಲ್ಲಿ ಇದರ ಒಂದು ಉಪಯೋಗ ಮಾಡಿಕೊಂಡು ಅವರು ಒಂದು 2,000-3,000 ಒಂದು ಫೋಟೋಗ್ರಫಿ ತೆಗಿತಾರೆ. ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಮ ಆಹಾರ ಹೇಗಿದೆ ಮತ್ತು ಯಾವ ಭಾಗದಲ್ಲಿ ನಿಮ್ಮ ನ್ಯೂನ್ಯತೆಗಳಿದೆ ಅನ್ನೋದು ಆಹಾರದ ಒಂದು ಔಟ್ಲೈನ್ನ ಮೇಲೆ, ಅದರ ಒಂದು ಎಷ್ಟು ಹೊರಹೊಮ್ಮಿದೆ ಮತ್ತು ಎಷ್ಟು ಒಳ ಹೋಗಿದೆ ಅದರ ಮೇಲೆ ನಿಮ್ಮಲ್ಲಿರೋ ನ್ಯೂನ್ಯತೆಗಳನ್ನ ತಿಳ್ಕೊತಾರೆ. ಸೊ ವಸ್ತು ಮತ್ತು ವ್ಯಕ್ತಿ ಎರಡ ವ್ಯವಸ್ಥೆಯ ಸುತ್ತಲೂ ಈ ಹಾಲು ಅನ್ನೋ ಒಂದು ಅಸ್ತಿತ್ವ ಇದೆ ಅಂತ ಗುರುತಿಸಿದೆ. ಜೀವಿಗಳ ಅವಸ್ಥೆಗನುಗುಣವಾಗಿ ಅವರ ಅವರ ಸ್ಥಿತಿಯ ಮೇಲೆ ಈ ಹಾಲು ಅಥವಾ ಪ್ರಭಾವ ವಲಯ ಬದಲಾಗುತ್ತದೆ ಅಂತ ಇದು ಕಂಡುಹಿಡಿದಿದೆ. ಹೌದು, ಅವನು ಯಾವ ಸ್ಥಿತಿಯಲ್ಲಿ ತುಂಬಾ ಕೋಪವಾಗಿದ್ದಾಗ ಅದು ಡಿಫ್ರೆಂಟ್ ಆಗಿರ್ತದೆ ಆಹಾರ, ಹಾಲು. ತುಂಬಾ ಸೌಮ್ಯವಾಗಿದ್ದಾಗ ಯೋಗಿಗಳಲ್ಲಿ ಅದು ಡಿಫ್ರೆಂಟ್ ಆಗಿರ್ತದೆ. ಸೊ ಇದನ್ನೆಲ್ಲ ಅದು ಐಡೆಂಟಿಫೈ ಮಾಡಿ ಹೇಳ್ತಾ ಇದೆ. ಈ ಪ್ರಾಣ ಕ್ಷೇತ್ರವನ್ನು ಕೆಲವೊಮ್ಮೆ PSI ಪ್ಲಾಸ್ಮಾ ಅಂತಾನೂ ಕರೆದಿದ್ದಾರೆ. ಏಕೆಂದರೆ ಇದು ಪ್ಲಾಸ್ಮಾಕ್ಕೆ ಹೋಲಿಸಬಹುದಾಗಿದೆ. ಪ್ಲಾಸ್ಮಾ ಅಂತ ಹೇಳಿದ್ರೆ ಚಾರ್ಜ್ಡ್ ಗ್ಯಾಸಸ್ ಅಂತ. ನೀವು ಅನುಭವಿಸಿರ್ಬೋದು, ಒಂದು ಹೊರಗಡೆ ಬಿಸಿಲಿನಿಂದ ಸಡನ್ ಆಗಿ ಮನೆ ಒಳಗೆ ಬಂದಾಗ ಕತ್ಲು ಅನ್ಸುತ್ತೆ. ಸ್ವಲ್ಪ ಆ ಒಂದು 2 ಸೆಕೆಂಡ್ ಅಲ್ಲಿ ನೀವು ನಿಮ್ಗೆ ಕಾಣುವಂತ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ಮೇಲೆ ಏನೋ ಒಂದು ವಲಯ, ಒಂದು ಬೇರೆ ಬೇರೆ ಕಲರ್, ಯೂಶುವಲಿ ಸಾಮಾನ್ಯ ಮನುಷ್ಯರಿಗೆ ಈ ಹೊಗೆ ತರ ಅವ್ರ ಸುತ್ತಲೂ ಹರಿತಾ ಇದೆ ಅಂತ ಒಂದು ಅನುಭವ ಕಾಣೋದು ಎಲ್ಲರೂ ಗುರುತಿಸಿದ್ದಾರೆ. ಇದನ್ನು ಪ್ಲಾಸ್ಮಾಕ್ಕೆ ಹೋಲಿಸಬಹುದು. ಪ್ಲಾಸ್ಮಾ ಭೌತಶಾಸ್ತ್ರದಲ್ಲಿ ಇದನ್ನ ಹೇಳಲಾಗಿದೆ. ಇದನ್ನು ಚಾರ್ಜ್ ಪಾರ್ಟಿಕಲ್ಸ್ಗಳನ್ನ, ಅಯಾನುಗಳ ಆವಿ, ವೇಪರ್, ಈ ಚಾರ್ಜ್ ಪಾರ್ಟಿಕಲ್ಗಳ ಒಂದು ಕಣಗಳ ಅಯಾನುಗಳ ಒಂದು ಆವಿ ಅಂತಾನು ಹೇಳಿದೆ ಇದು ಫಿಸಿಕ್ಸ್. ಇದು ಮನಸ್ಸಿನಿಂದ ಆಂತರಿಕವಾಗಿಯೂ ಮತ್ತು ವಿದ್ಯುತ್ ಕಾಂತೀಯ ಕ್ಷೇತ್ರಗಳಿಂದ ಬಾಹ್ಯದಲ್ಲಿಯೂ ಪರಿಣಾಮ ಹೊಂದಲ್ಪಡುವುದು. ಈ ಹಾಲು ಅಥವಾ ಪ್ರಭಾವ ವಲಯ ಅಥವಾ ಆರವು ಅದು ಆಂತರಿಕವಾಗಿ ನಮ್ಮ ಮನಸ್ಸಿನ ಶಕ್ತಿಯಿಂದ, ಮನಸ್ಸಿನ ಯೋಚನಾ ಲಹರಿಗಳಿಂದ, ಫೀಲಿಂಗ್ಸ್ಗಳಿಂದ, ಅಚ್ಚುಗಳಿಂದ ಅದು ಏನಾಗ್ಬೋದು, ಅದರ ಒಂದು ಗುಣಮಟ್ಟ ಚೇಂಜ್ ಆಗ್ಬೋದು ಅಥವಾ ಅದರ ಒಂದು ತೋರಿಕೆ ಬದಲಾಗಬಹುದು. ಹೊರಗಡೆ ವಿದ್ಯುತ್, ಎಲೆಕ್ಟ್ರಿಕಲ್ ಮತ್ತು ಕಾಂತೀಯ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ವಿದ್ಯುತ್ ಕಾಂತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಬಾಹ್ಯವಾಗಿ ಇದು ಪರಿಣಾಮಗೊಳ್ಳಲ್ಪಡಬಹುದು. ಅದಕ್ಕೆ ಈ ಕೆಲವು ಇತ್ತೀಚೆಗೆ ಮೊಬೈಲ್ ಸಿಗ್ನಲ್ ಟವರ್ಗಳು ಹಾಕಿರ್ತಾರಲ್ಲ, ಅದರ ಕೆಳಗಡೆ ಇದ್ದವ್ರಿಗೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತು ಎಲೆಕ್ಟ್ರಿಕಲ್ ಮೇನ್ ಪೋಲ್ಗಳ ಕೆಳಗೆ ವಾಸಿಸುವವರೆಗೂ ಕೂಡ ಕೆಲವು ಮನಸ್ಸಿನ ನ್ಯೂನತೆಗಳು ಮತ್ತು ಬ್ರೈನ್ ಹ್ಯಾಮರೇಜ್, ಬ್ರೈನ್ ಅಲ್ಲಿ ಒಂದು ಕ್ಲಾಟ್ ಆಗೋದು, ಇಂತಹ ಒಂದು ಅಂಶಗಳನ್ನ ಗುರುತಿಸಿದ್ದಾರೆ. ಸೊ ಇವೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ನ ಎಫೆಕ್ಟ್ಗಳು ನಮ್ಮ ಹಾಲು ಮೇಲೆ, ಪ್ರಭಾವ ವಲಯದ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಇದು ಅಂತೇಳಿ. ಈ ಪ್ರಭಾವ ವಲಯ ಹೇಗಿದೆ ಅಂತ ಒಬ್ಬ ಆರೋಗ್ಯವಂತ ಮನುಷ್ಯನ ಹಾಲು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ಇದು ಒಂದು ಋಣಾತ್ಮಕ, ಒಂದು ನೆಗೆಟಿವ್ ಎನರ್ಜಿ ಇರುವಂತಹ ವ್ಯಕ್ತಿ ಹೇಗಿದೆ ನೋಡಿ, ಅದು ಕಂಟಿನ್ಯೂಟಿ ಇಲ್ಲ, ಅಲ್ಲಲ್ಲೇ ಸುತ್ಕೋತಾ ಇದೆ, ಕಂಟಿನ್ಯೂಸ್ ಇದೆ, ಆರ ಇದೆ. ಅದು ಪ್ರಾಣಮಯ ಶರೀರದಲ್ಲಿ ಈ ಪ್ರಾಣಮಯ ಶರೀರ ಅನ್ನೋದು ಗೊತ್ತಾಯ್ತು ನಿಮಗೆ. ಸೊ ನಮ್ಮ ದೇಹದ ಮೇಲಿರುವ ಇನ್ನೊಂದು ಶರೀರ, ಅದಕ್ಕೆ ಎಥರಿಕ್ ಡಬಲ್ ಅಂತ ಕರೀತಾರೆ. ಕುಂಡಲಿನಿ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ. ಪ್ರಾಣಮಯ ಶರೀರದಲ್ಲಿ ಪ್ರಾಣವು ನಾಡಿಗಳ
ಶಕ್ತಿವಾಹಿನಿಗಳ ಮೂಲಕ ಪ್ರವಹಿಸುತ್ತದೆ. ಈ ಪ್ರಾಣಮಯ ಕೋಶದಲ್ಲಿ ಇವು ನಾಡಿಗಳ ಮತ್ತು ಶಕ್ತಿವಾಹಿನಿಗಳ, ಅದು ಕಣ್ಣಿಗೆ ಕಾಣದಂತಹ ಕೆಲವು ನಾಳಗಳಿವೆ. ಅದನ್ನ ನೀವು ಮುಂಕಣ್ಣಲ್ಲಿ ಕುಮಾರಸ್ವಾಮಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದು ಕಣ್ಣಿಗೆ ಕಾಣದಂತಹ ಸೂಕ್ಷ್ಮವಾದಂತಹ ಒಂದು ಒಂದು ಸೂಕ್ಷ್ಮ, ಅತಿ ಸೂಕ್ಷ್ಮ ದ್ರವದಿಂದ, ಟ್ರಾನ್ಸ್ಪರೆಂಟ್ ದ್ರವದಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಮತ್ತು ಇದು ಪ್ರಾಣವು ನಾಡಿಗಳ ಮೂಲಕ, ಶಕ್ತಿವಾಹಿನಿಗಳ ಮೂಲಕ ಪ್ರವಹಿಸುತ್ತದೆ, ಸಂಚರಿಸುತ್ತದೆ ಅವುಗಳ ಮೂಲಕ. ಮತ್ತು ಚಕ್ರಗಳು, ಶಕ್ತಿ ಸುಳಿಗಳಲ್ಲಿ ಅದು ಸಂಗ್ರಹವಾಗ್ತದೆ. ಈ ಚಕ್ರಗಳು ದೇಹದಲ್ಲಿ ಒಂದು 6 ಚಕ್ರಗಳು, 7 ಚಕ್ರಗಳನ್ನ ಗುರುತಿಸಿದ್ದಾರೆ ಆಜ್ಞಾ ಸೇರಿ. ಸೊ ಯೋಗಶಾಸ್ತ್ರದಲ್ಲಿ ನಮ್ಮ ಶರಣರು ಅಂತೂ ಅವರು 13-14 ತನಕ ಹೋಗ್ತದೆ. ಅತಿ ಸೂಕ್ಷ್ಮ ಲೆವೆಲ್ ಹೋಗ್ತಾ ಇದ್ದಂಗೆ ಅತಿ ಸೂಕ್ಷ್ಮ ಚಕ್ರಗಳನ್ನ ಐಡೆಂಟಿಫೈ ಮಾಡಕ್ ಸಾಧ್ಯ ಇದೆ. ಸೊ ಅದನ್ನ ಶರಣರು 13-14 ಚಕ್ರಗಳ ಬಗ್ಗೆ ಮಾತಾಡ್ತಾರೆ. ಪ್ರಾಣವು ವಿದ್ಯುತ್ ಕಾಂತೀಯ ಶಕ್ತಿಯ ವಿಕಿರಣವನ್ನು ಹೊರಸೂಸುತ್ತದೆ. ಸೊ ಈ ಪ್ರಾಣವು ಎದ್ರ ಮೂಲಕ ಹೋಗ್ತದೆ, ನಾಡಿಗಳ ಮೂಲಕ ಸಂಚರಿಸ್ತದೆ. ಈ ಕೋಶದ ಒಳಗಡೆ ಎಲ್ಲ ಆ ನಾಡಿಗಳು ಒಂದು ಈ ಎಲೆಯ ಪರ್ಣೋಪಾದಿಯಲ್ಲಿರ್ತದೆ. ಎಲೆಗಳಲ್ಲಿ ಕಾಣುವಂತ, ಅದನ್ನು ಒಣಗಿಸಿದಾಗ ಅದ್ರೊಳಗಡೆ ಹೇಗೆ ಅದ್ರ ಒಳಗಡೆ ಇರುವಂತ ಒಂದು ನಾರುಗಳು ಕಾಣ್ತವೆ, ಆ ತರ ಅಲ್ಲಿ ಇಡೀ ಶರೀರವನ್ನ, ಪ್ರಾಣಮಯ ಶರೀರವನ್ನ, ಸೂಕ್ಷ್ಮ ಶರೀರವನ್ನ ಅದು ವ್ಯಾಪಿಸಿ ಅದ್ರ ಮೂಲಕ ಸಂಚರಿಸ್ತದೆ. ಇಂಥ ಇದರಲ್ಲಿ ಎಲ್ಲೆಲ್ಲಿ ಆ ಪರ್ಣಪತ್ರೆಯಲ್ಲಿ ಎಲ್ಲೆಲ್ಲಿ ಕೂರ್ಕೋತಾವ ಅಲ್ಲಲ್ಲಿ ಒಂದೊಂದು ಜಾಯಿಂಟ್ ಇರುತ್ತಲ್ಲ, ಅದನ್ನ ಶಕ್ತಿ ಸುಳಿಗಳು ಅಥವಾ ಚಕ್ರಗಳು ಅಂತ ಕರಿಬಹುದು ನಾವು. ಸೊ ಕೆಲವು ಸಂಶೋಧಕರ ಪ್ರಕಾರ ಪ್ರಾಣವು ವಿದ್ಯುತ್ ಕಾಂತೀಯ ಶಕ್ತಿಯ ವಿಕಿರಣವನ್ನು ಹೊರಸುತ್ತದೆ. ಕೆಲವು ಕೆಲವು ಸಂಶೋಧಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿದ್ಯುತ್ ಕಾಂತೀಯ ಶಕ್ತಿಯ ವಿಕಿರಣಗಳನ್ನ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಅದು ಹೊರಸೂಸ್ತದೆ. ಇದರಲ್ಲಿ ವಿದ್ಯುತ್ ಶಕ್ತಿಯ ಅಲೆಗಳು ಮತ್ತು ಕಾಂತ ಶಕ್ತಿಯ ಅಲೆಗಳು ಪರಸ್ಪರ 90 ಡಿಗ್ರಿಯಷ್ಟು ಅಂತರದಿಂದ ಬೆರೆತಿರ್ತದೆ ಅಂತ ಹೇಳ್ತಾರೆ. ಸೊ ಒಂದು ಸೆಕೆಂಡ್ ಅದನ್ನ ತೋರಿಸ್ತೀನಿ ನಾನು ಹೇಗಿರ್ತದೆ ಅಂತ. ಈಗ ಎಲೆಕ್ಟ್ರಿಕಲ್ ವೇವ್ಸ್ ಮತ್ತೆ ಮ್ಯಾಗ್ನೆಟಿಕ್ ವೇವ್ಸ್ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ, ನೋಡಿ ಇದು ವೇವ್ ಅಂತ ಹೇಳಿದ್ರೆ ನಾವು ಈ ತರ ಬರೀತೀವಿ, ಕರೆಕ್ಟಾ? ಸೊ ಈ 2 ವೇವ್ಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೋಡೋಣ, ಇದು ಟೈಮ್ ಅಂತ ತಗೊಳ್ಳೋಣ, ಇದು ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಳ್ಳೋಣ y, ಇದು ಥೀಟಾ ಆಂಗಲ್ ಅಂತ ತಗೊಳ್ಳೋಣ. ಇದು 0 ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಎಲೆಕ್ಟ್ರಿಕಲ್ ವೇವ್ಸ್. ಇದನ್ನ ಎಲೆಕ್ಟ್ರಿಕಲ್ ವೇವ್ಸ್ ಅಂತ ಕರೆಯೋಣ, ಎಲೆಕ್ಟ್ರಿಕಲ್. ಇನ್ನೊಂದು ಮ್ಯಾಗ್ನೆಟಿಕ್ ವೇವ್, ಅದು ಅದಕ್ಕೂ ಅಂತರ ಹೇಗಿದೆ ಅಂತ ಹೇಳಿದ್ರೆ, ಇದು 0 ಡಿಗ್ರಿ ಆದ್ರೆ ಇದು 90, 180, 360, ಇದು ಒಂದು ವೇವ್ ಆಗತ್ತೆ. ಸೊ ಇನ್ನೊಂದು ವೇವ್ ಆ 90 ಡಿಗ್ರಿ ಅಂತರದಿಂದ ಶುರು ಆಗುತ್ತೆ ಅಂತ ಕರೀತಾರೆ. 90 ಡಿಗ್ರಿ ಅಂತರ ಹಿಂಗಿಂದಲೂ ಶುರು ಆಗ್ಬೋದು. ಓಕೆ, ಸೊ ಈ ಮ್ಯಾಗ್ನೆಟಿಕ್ ವೇವ್ ಮತ್ತೆ ಎಲೆಕ್ಟ್ರಿಕಲ್ ವೇವ್ ಅದು ಸುರುಳಿ ತರ ಒಂದು ಆಕೃತಿಯನ್ನ ಫಾರ್ಮ್ ಮಾಡ್ತದೆ, ಸುರುಳಿ ಆಕಾರದಲ್ಲೂ ಶುರು ಮಾಡ್ತದೆ. ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ವಿದ್ಯುತ್ ಶಕ್ತಿಯ ಅಲೆಗಳು ಮತ್ತು ವಿದ್ಯುತ್ ಕಾಂತೀಯ ಅಲೆಗಳು ಪರಸ್ಪರ 90 ಡಿಗ್ರಿಗಳಷ್ಟು ಅಂತರದಿಂದ ಬೆರೆತಿರುತ್ತದೆ ಅಂತ ಹೇಳ್ತೀವಿ. ಒಂದು ಸುರುಳಿ ಆಕಾರದಲ್ಲಿ ಒಂದು ಹಿಂಗ್ ಹೋಗ್ತಾ ಇದೆ, ಇನ್ನೊಂದು ಹೋಗ್ತದೆ. 2 ಹಾವುಗಳು ಮಿಲನದಿಂದ ಹೋಗ್ತದಲ್ಲ, ಆ ತರ 90 ಡಿಗ್ರಿ ಅಂತರದಲ್ಲಿ ಇದಾಗಿ 2 ಮರ್ಜ್ ಆಗಿರುವಂತ ಅಲೆಗಳಾಗಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತಾರೆ. ಇದರ ಪರಿಣಾಮವಾಗಿ ಅದು ಸುರುಳಿಯಂತೆ ಕಾಣ್ತದೆ. ಅದು ಹೇಗೆ ಕಾಣ್ತದೆ? ಸುರುಳಿಯಾಗಿ 2 ಹಾವುಗಳು ಒಂದು ಹೋಗುವ ಸಮಯದಲ್ಲಿ ಹೇಗೆ ಕಾಣ್ತದೋ ಆ ತರ ಕಾಣ್ತದೆ. ಅದನ್ನೇ ನಾವು ಚಕ್ರಗಳ ಒಂದು ಇದರಲ್ಲಿ ಆ ತರ ಒಂದು ಸುರುಳಿ ಆಕಾರವಾಗಿ ಜಡೆ ಹೆಣದ ರೀತಿಯಲ್ಲಿ ತೋರಿಸ್ತಾರೆ.
ವಾಸ್ತವವಾಗಿ ಚಕ್ರಗಳ ಸುತ್ತಲಿನ ಸುರುಳಿಯಾಕಾರದ ವಿಕಿರಣ ರಚನೆಯನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿನ ಈ ಚಕ್ರ ಮತ್ತು ಈ ಸುರುಳಿ ಬಗ್ಗೆ ಹಿಸ್ಟ್ರಿಯಲ್ಲಿ ನೋಡ್ಬೋದು. ನೀವು ಎಂತೆಂಥ ಒಂದು ಸಾಧಕರು ಬಂದಿದ್ದಾರೆ, ಯಾವ್ಯಾವ ಭಾಗದಿಂದ ಬಂದಿರ್ಬೋದು, ಅವರೆಲ್ಲ ಇದನ್ನ ವಿವರಿಸಿದ್ದಾರೆ, ಚಿತ್ರಿಸಿ ತೋರಿಸಿದ್ದಾರೆ. ನೋಡಿ ಇಲ್ಲಿ ಸುರುಳಿ ಆಕಾರದಲ್ಲಿ ಯಾವ ರೀತಿ ಇದು ಮಾಡಿದ್ದಾರೆ ಅಂತ. ಎಲ್ಲ ಪ್ರತಿಯೊಂದು ಚಕ್ರಗಳಲ್ಲೂ ಇದು ಮಾಡಿದ್ದಾರೆ. ಒಂದು ಸ್ಯಾಕಲ್ ಮೂಲಾಧಾರದಲ್ಲಿ, ಒಂದು ಮಣಿಪುರದಲ್ಲಿ, ಹೃದಯದಲ್ಲಿ, ಒಂದು ಗಂಟಲಿನಲ್ಲಿ, ಮತ್ತು ಥರ್ಡ್ ಐ ಸೆಂಟ್ರಲ್ಲಿ, ಕ್ರೌನ್ ಸೆಂಟ್ರಲ್ಲಿ. ನೋಡಿ ಇಲ್ಲಿ ಗೊತ್ತಾಗ್ತದೆ ವ್ಯೂಸ್ಗಳು ಯಾವ ರೀತಿ 90 ಡಿಗ್ರಿ ಹೋಗ್ತಾ ಇದೆ ಅಂತ. ಓಕೆ, ಪ್ರಾಣವು ವಿದ್ಯುತ್ಕಾಂತೀಯ ಶಕ್ತಿಯ ವಿಕಿರಣವನ್ನು ಹೊರಸೂಸುತ್ತದೆ ಅನ್ನೋದನ್ನ ಈ ಚಿತ್ರದ ಮೂಲಕ ನಾನು ತೋರಿಸಿದ್ದೇನೆ. ಪ್ರಾಣವು ಇದು ಆಕ್ಚುಲಿ ಬುಕ್ನಲ್ಲಿ ಇಲ್ಲ, ಬಟ್ ಇದನ್ನು ನಾನು ನನ್ನ ಅನುಭವದ ಮೂಲಕ ಈ ಕೆಲವು ಇಂಟರ್ನೆಟ್ಟಲ್ಲಿ ಸಿಕ್ಕಂತಹ ಚಿತ್ರದ ಮೂಲಕ ನಿಮಗೆ ಸಾದರಪಡಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವು ನ್ಯೂನತೆಗಳು ಇರ್ಬೋದು, ಅದನ್ನು ನೀವು ನನಗೆ ಬರೆದು ಕಳಿಸಿ ಇದನ್ನ ಇನ್ನೊಂದ್ಸಲ ಅಪ್ಡೇಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಣವು ಜೀವಿಗಳಲ್ಲಿ ಅಂತರ್ಗತವಾಗಿದೆ, ಜೀವಿಯ ಒಳಗಡೆ ಅಂತರ್ಗತವಾಗಿದೆ. ಅದು ನಾವು ಒಂದು ನಿರ್ದಿಷ್ಟ ಪ್ರಾಣದಿಂದ ನಾವು ಜನಿಸಿರ್ತೇವೆ, ಅದನ್ನು ಕಾಪಾಡಿಕೊಳ್ತಾ ಹೋಗ್ತೇವೆ. ಈ ಒಂದು ಅಮೌಂಟ್ ಇದೆ, ಮೊತ್ತ ಇದೆ, ಆ ಮೊತ್ತದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಜನಿಸ್ತಾನೆ, ಅದನ್ನ ಅವನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾನೆ. ನಾವು ಉಸಿರಾಡುವಂತಹ ಗಾಳಿ, ತಿನ್ನುವಂಥ ಆಹಾರ, ನಾವು ಆಲೋಚಿಸುವಂಥ ಯೋಚನೆಗಳು, ನಾವು ನಿರ್ವಹಿಸುವ ಕಾರ್ಯಗಳು, ನಾವು ನಡೆಸುವ ಜೀವನದ ಮೂಲಕ ಅದನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ಈ ಒಳಗೆ ದೈವವಾಗಿ ಬಂದಂಥ, ತಂದೆ ತಾಯಿಗಳಿಂದ ಬಂದಂತಹ ಈ ಶರೀರದಲ್ಲಿ ತುಂಬಿರುವಂಥ ದೈವ ಕೃಪೆಯಾದಂಥ ಕಾರುಣ್ಯವಾದಂಥ ಈ ಪ್ರಾಣ ಇದೆಯಲ್ಲ, ಅದನ್ನು ನಾವು ಉಸಿರಾಟದ ಮೂಲಕ ಮತ್ತು ಗಾಳಿಯ ಮೂಲಕ ಮತ್ತು ತಿನ್ನುವ ಆಹಾರದ ಮೂಲಕ, ಒಳ್ಳೆ ಆಲೋಚನೆಗಳ ಮೂಲಕ, ನಾವು ಮಾಡುವಂಥ ಕಾರ್ಯಗಳ ಮೂಲಕ, ಸತ್ಕಾರ್ಯಗಳ ಮೂಲಕ, ನಾವು ನಡೆಸುವ ಜೀವನದ ಮೂಲಕ ಅದನ್ನು ಹೆಚ್ಚಿಸ್ಕೊಳ್ಬಹುದು. ಅಥವಾ ಇದರ ವಿರೋಧಾತ್ಮಕವಾಗಿ ಹೋದರೆ ಕಡಿಮೆನೂ ಮಾಡ್ಕೋಬಹುದು. ನಾವು ಸಾಯುವ ಸಮಯದಲ್ಲಿ ಈ ಸಂಗ್ರಹವಾದ ಪ್ರಾಣವಾಯು ದೇಹವನ್ನು ಬಿಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ಪ್ರಾಣದ ಒಂದು ಸ್ಫುರಣಾತ್ಮಕ ಅನುಭವ ಮತ್ತು ಪ್ರಾಯೋಗಿಕ ಅನುಭವದ ತಿಳುವಳಿಕೆಯಿಂದ, ಈ ಪ್ರಾಣದ ಒಂದು ಇಂಟ್ಯೂಟಿವ್ ನಾಲೆಡ್ಜ್ನಲ್ಲಿ, ಸ್ಫುರಣಾತ್ಮಕ ಜ್ಞಾನದಿಂದ ಈ ಯೋಗಿಗಳು ಮತ್ತು ಅದನ್ನ ಪ್ರಾಯೋಗಿಕವಾಗಿ ಅನುಭವಿಸುವುದರಿಂದ ಈ ಯೋಗಿಗಳು ಮತ್ತು ಮಾನವನ ವಿವಿಧ ಕಾರ್ಯ ಚಟುವಟಿಕೆಗಳ ವಿವಿಧ ಹಂತಗಳ ಮೇಲೆ, ಅದರ ಪ್ರಭಾವದಿಂದ ಮಾನವ ನಡೆಯುವಂತಹ ಕಾರ್ಯ ಚಟುವಟಿಕೆಗಳ ವಿವಿಧ ಹಂತಗಳ ಮೇಲೆ ಅದರ ಪ್ರಭಾವ, ಈ ಪ್ರಾಣದ ಪ್ರಭಾವ ದೇಹದ ಮೇಲೆ, ದೇಹದ ಚಟುವಟಿಕೆ ಮೇಲೆ ಏನಿದೆ ಅದರ ಒಂದು ಎಫೆಕ್ಟ್ ಮೂಲಕ ಯೋಗಿಗಳು ಈ ಪ್ರಾಣಾಯಾಮ ವಿಜ್ಞಾನವನ್ನು ಹೆಚ್ಚು ನುರಿತಂತಹ, ವಿಕಾಸಗೊಂಡಂತಹ ಯೋಗಿಗಳು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಾಣ ಕ್ಷೇತ್ರವನ್ನು ಪ್ರವೇಶಿಸಿ ದೇಹದಲ್ಲಿ ಸಮತೋಲನ ಮತ್ತು ಮನಸ್ಸಿನ ನಿಯಂತ್ರಣವನ್ನು ಪಡೆಯಲು ಉಸಿರಾಟದ ಮಾಧ್ಯಮವನ್ನು ಇಲ್ಲಿ ಬಳಸಲಾಯಿತು. ಈ ಪ್ರಾಣ ಕ್ಷೇತ್ರವನ್ನು ಪ್ರವೇಶ ಮಾಡುವುದಕ್ಕೆ, ದೇಹದಲ್ಲಿ ಸಮತೋಲನ ಮತ್ತು ಮನಸ್ಸಿನ ನಿಯಂತ್ರಣವನ್ನು ಪಡೆಯುವುದಕ್ಕೆ, ನೋಡಿ ಈ ಪ್ರಾಣ ಕ್ಷೇತ್ರವನ್ನು ಪ್ರವೇಶ ಮಾಡಿ ದೇಹದಲ್ಲಿ ಸಮತೋಲನ, ಬ್ಯಾಲೆನ್ಸ್ಡ್ ಸ್ಟೇಟ್ ತರೋದಕ್ಕೆ ಮತ್ತು ಮನಸ್ಸಿನ ಒಂದು ಹತೋಟಿಯಲ್ಲಿ ತರುವುದಕ್ಕೆ ಅವರು ಏನ್ ಮಾಡ್ತಾರೆ, ಉಸಿರಾಟದ ಮಾಧ್ಯಮವನ್ನ, ಏನಕ್ಕೋಸ್ಕರ ಈ ಪ್ರಾಣ ಕ್ಷೇತ್ರವನ್ನು ಪ್ರವೇಶಿಸಿ ಉಸಿರಾಟದ ಮಾಧ್ಯಮದ ಮೂಲಕ ದೇಹದ ಸಮತೋಲನವನ್ನು ಮತ್ತು ಮನಸ್ಸಿನ ನಿಯಂತ್ರಣವನ್ನು ಸಾಧಿಸ್ತಾರೆ. ಈ ಅಭ್ಯಾಸಗಳು ದೇಹ ಮನಸ್ಸಿನ ಸಾಧನಕ್ಕೆ ಪ್ರಜ್ಞೆಯ ಉನ್ನತ ಸ್ಥಿತಿಗಳನ್ನು ಅನ್ವಯಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಇದು ನಮ್ಮ ದೇಹ ಮತ್ತು ಮನಸ್ಸಿನ ಸಾಧನ ಇದೆಯಲ್ಲ, ಎರಡು ಅಂಟಿಕೊಂಡಿದೆ. ಆ ಎರಡು ಅಂಟಿಕೊಂಡಿರುವಂತೆ ಈ ಸಾಧನಕ್ಕೆ ಪ್ರಜ್ಞೆ ಉನ್ನತ ಸ್ಥಿತಿಯನ್ನು ಅನುಭವಿಸುವ ಸಾಮರ್ಥ್ಯ ಕೊಡ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹ ಮತ್ತು ಮನಸ್ಸುಗಳು ಈ ಒಂದು ಶಕ್ತಿಯನ್ನ ದೇಹದ ತುಂಬ ಹೆಚ್ಚಿಸಿಕೊಳ್ಳೋಕೆ ಒಂದು ಕೇಪಬಿಲಿಟಿ, ಸಾಮರ್ಥ್ಯ ಹೊಂದಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಸಾಧಕರು ಹುಚ್ಚರಾಗಿದ್ದಾರೆ, ಎಷ್ಟೋ ಸಾಧಕರು ಕಣ್ಣು ಕಳೆದುಕೊಂಡಿದ್ದಾರೆ ತ್ರಾಟಕ ಯೋಗದಲ್ಲಿ ಹೋಗಿ. ಎಷ್ಟೋ ಸಾಧಕರು ಸೂರ್ಯನನ್ನು ತ್ರಾಟಕ ಯೋಗದಲ್ಲಿ ಬಳಸಿ ಕಣ್ಣು ಕಳ್ಕೊಂಡಿದ್ದಾರೆ, ಚಂದ್ರನನ್ನು ನೋಡಿ ಕಣ್ಣು ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಇದು ನಮ್ಮ ಪ್ರತಿಯೊಂದು ಅವಯವಗಳನ್ನು ನಾವು ರೆಡಿ ಮಾಡಬೇಕು, ಅದನ್ನ ಹದ ಮಾಡಬೇಕು, ಹಸನು ಮಾಡಬೇಕು,
ಮನಸ್ಸನ್ನ ಹಸನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹುಚ್ಚುಚ್ಚಾಗಿ ತಿರುಗುವುದು, ಓಡಾಡೋದು, ಮಾತಾಡೋದು, ಇಂತಹ ಬಹಳ ಕ್ರಿಯೆಗಳನ್ನು ನಾವು ಕೆಲವು ಸಿದ್ಧರು, ತಮಿಳುನಾಡಿನ ಸಿದ್ಧರಲ್ಲಿ ಕಾಣಬಹುದು. ಸೊ ಅದು ತುಂಬಾ ಒಂದು ಆತರಪಟ್ಟು ದೇಹವನ್ನು ಪಳಗಿಸ್ತಾನೆ ಈ ಶಕ್ತಿಯನ್ನ, ಕುಂಡಲಿ ಶಕ್ತಿಯನ್ನು ಏರ್ಸ್ಕೊಳಕ್ ಹೋಗಿ ಈ ತರ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಗುರುಗಳ ಮುಖೇನ ಮಾಡಿದಾಗ ಒಂದು ಸಿಗುತ್ತೆ. ಇಲ್ಲ ಶಿವಯೋಗ ಅನ್ನೋದೇ ಒಂದು ಒಂದು ಆರೋಗ್ಯವಂತವಾದಂತಹ, ಇನ್ನೊಂದು ಒಂದಿರ್ತದೆ ಒಂದು ಸೇಫ್ಟಿಯಿಂದ ಕೂಡಿದಂತಹ ಒಂದು ವಿಧಾನ ಆಗಿದೆ. ಅದಕ್ಕೆ ಬಸವಣ್ಣವರು ಕಂಡಿದ್ದನ್ನ, ಅದಕ್ಕೆ 770 ಜನ ಏನಾದರೂ ಎನ್ಲೈಟನ್ಮೆಂಟ್ ಆದರು, ಸಾಕ್ಷಾತ್ಕಾರವನ್ನು ಪಡಿತಾರೆ. ಸೊ ಅದಕ್ಕೆ ಶಿವಯೋಗ ಅನ್ನೋದು ಒಂದು ಉನ್ನತ ಯೋಗ ಅನ್ನೋಕ್ಕೆ ನಾನು ಇಲ್ಲಿ ಬರೆಯೋಲ್ಲ. ಇದರಿಂದಾಗಿ ಅತೀಂದ್ರಿಯ ವಾತೋತಿಯೊಂದಿಗೆ ದೇಹ ಮತ್ತು ಮನಸ್ಸಿನ ಸಾಧನಕ್ಕೆ ಪ್ರಜ್ಞೆಯ ಉನ್ನತ ಸ್ಥಿತಿಯನ್ನು ಅನುಭವಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ದೇಹ ಮತ್ತು ಮನಸ್ಸನ್ನು ಉನ್ನತ ಅವಸ್ಥೆಗೆ ಹೋಗೋಕ್ಕೆ ರೆಡಿ ಆಗುತ್ತೆ. ಇದರಿಂದಾಗಿ ಅತೀಂದ್ರಿಯ ವಾಸ್ತವತೆಯೊಂದಿಗೆ ಅಂತಿಮ ಸಾಮರಸ್ಯವನ್ನು ಅನುಭವಿಸಬಹುದಾಗಿದೆ. ಇದರಿಂದ ಏನಾಗುತ್ತೆ, ಅಲ್ಟಿಮೇಟ್ ಆಬ್ಸಲ್ಯೂಟ್ನೊಂದಿಗೆ, ಆ ಒಂದು ಪರಶಿವನೊಂದಿಗೆ, ಅತೀಂದ್ರಿಯ ವಾಸ್ತವತೆಯೊಂದಿಗೆ ಅಂತಿಮ ಸಾಮರಸ್ಯ ಆಗ್ಬೋದು. ನದಿಯ ಬೆರೆಸದನ್ನಕ್ಕ ಅಂತಾರೆ, ಸರೋವರವನ್ನ ಸೇರ್ಕೊಳ್ತಾರ. ಶಿವರುದ್ರ ಹೇಳ್ತಾರ, ಎಂದಿಗಾದರೂ ಕಾಣದ ಕಡಲನ್ನು ಸೇರಬಹುದೇ ನಾನು ಕಡಲ ನೀರು ಕರಗಬಹುದೇ ನಾನು ಅಂತ ಹೇಳ್ತಾರೆ. ಹಾಗೆ ಆ ಸಮುದ್ರವನ್ನ ಅಂತಿಮ ವಾಸ್ತವತೆಯೊಂದಿಗೆ ಆ ಸಾಮರಸ್ಯ ಅನುಭವಿಸುವುದಕ್ಕೋಸ್ಕರ ಈ ಅಭ್ಯಾಸಗಳು ದೇಹ ಮತ್ತು ಮನಸ್ಸಿನ ಸಾಧನವನ್ನ ರೆಡಿ ಮಾಡ್ತದೆ, ಅದನ್ನ ಹಸನ್ ಮಾಡ್ತದೆ. ಉಸಿರಾಟವು ಪ್ರಾಣಾಯಾಮದ ಮಾಧ್ಯಮವಾಗಿರುವುದರಿಂದ ಈ ವ್ಯವಸ್ಥೆಯು ಉಸಿರಾಟದ 3 ಹಂತಗಳನ್ನು ಆಧರಿಸಿದೆ. ಉಸಿರಾಟವು ಪ್ರಾಣಾಯಾಮದ ಮಾಧ್ಯಮ ಆಗಿರೋದ್ರಿಂದ, ಪ್ರಾಣಾಯಾಮ ಉಸಿರಾಟದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಉಸಿರಾಟದಲ್ಲಿ ಏನು ಬರ್ತದೆ, 3 ಹಂತ ಬರ್ತದೆ. ಆ 3 ಹಂತಗಳು ಈ ಪ್ರಾಣಾಯಾಮದಲ್ಲೂ ಬರ್ತದೆ. ಅದೇನು ಅಂತ ಹೇಳಿದ್ರೆ, ಉಚ್ಛ್ವಾಸ, ಅದನ್ನು ಪೂರಕ ಶ್ವಾಸ ಅಂತ ಗೊತ್ತೀವಲ್ಲ, ಉಚ್ಛ್ವಾಸ ಪೂರಕ ಅಂತ ಕರಿತೀವಿ. ಧಾರಣ ಅಥವಾ ಕುಂಭಕ ಅಂದ್ರೆ ಹಿಡಿದು ನಿಲ್ಲಿಸುವುದು, ಒಂದು ಉಸಿರು ಮಧ್ಯೆ ಹಂಗೆ ಸ್ಟಾಪ್ ಆಗುತ್ತೆ, ಆಮೇಲೆ ಬಿಡೋದು. ನಿಶ್ವಾಸ ಅಥವಾ ರೇಚಕ ಅಂತ ಕರಿತೀವಿ. ಈ 3 ಹಂತಗಳನ್ನು ನಿರ್ದೇಶಿಸುವ ಮೂಲಕ ಪ್ರಾಣಾಯಾಮದ ವಿಭಿನ್ನ ಅಭ್ಯಾಸಗಳನ್ನು ಪಡೆಯಲಾಗುತ್ತದೆ. ಈ 3 ಹಂತಗಳನ್ನ ಕ್ರಮಬದ್ಧಗೊಳಿಸ್ಕೋದು, ಒಂದು ಸೀಕ್ವೆನ್ಸ್ ಆಗಿ ಇದು ಮಾಡಿಕೊಂಡು ಅದನ್ನ ಒಂದು ಡೈರೆಕ್ಟ್ ಮಾಡಿಕೊಂಡು, ಅವರು ಅದರಲ್ಲೇ ಪ್ರಾಣಾಯಾಮದಲ್ಲೇ ಒಂದು ಬರೀ ಉಚ್ಛ್ವಾಸ ಹೋಲ್ಡಿಂಗ್, ಒಂದು ಕುಂಭಕ, ಒಂದು ಬರೀ ನಿಶ್ವಾಸ ಟೈಪು, ರೇಚಕ ಟೈಪು, ಬರೀ ಕುಂಭಕ ಮಾಡೋದು. ಕುಂಭಕ ಅಂತ ಹೇಳಿದ್ರೆ ಉಸಿರು ತಗೊಂಡು ಅಲ್ಲೇ ಹೋಲ್ಡ್ ಮಾಡೋದು, ಆಮೇಲೆ ನಿಧಾನ ಮಾಡೋದು. ಈ ತರ ಎಷ್ಟೋ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿಬಿಟ್ಟು ಅದರಲ್ಲಿ ಡಿಫ್ರೆಂಟ್ ಪ್ರಾಣಾಯಾಮಗಳನ್ನ ಮಾಡಿದ್ರು. ಇವೆಲ್ಲ ಪ್ರಾಣಾಯಾಮ ಅಭ್ಯಾಸಗಳು ಕರೀತೇವೆ. ಈಗಿನ ಜನಗಳಿಗೆ ಇದೇ ಒಂದು ಆಟ ಆಗ್ಬಿಟ್ಟಿದೆ. ಪ್ರಾಣಾಯಾಮನೇ ಒಂದು ಆಟ ಇದೆ. ಆಕ್ಚುಲಿ ಪ್ರಾಣಾಯಾಮ ಅನ್ನೋದು ಜಸ್ಟ್ ಒಂದು ಗೇಟ್ ಎಂಟ್ರಿ ಪಾಸ್ ಇದ್ದಾಗೆ ಅಷ್ಟೇನೆ. ತಾಂತ್ರಿಕವಾಗಿ ಹೇಳುವುದಾದರೆ ಪ್ರಾಣಾಯಾಮವು ಕೇವಲ ಕುಂಭಕವಾಗಿದೆ. ಪ್ರಾಣಾಯಾಮದ ಒಂದು ಅಂತಿಮ ಗುರಿ ಅಂತ ಹೇಳಿದ್ರೆ ಕುಂಭಕ. ಈ ಕುಂಭಕ ಮಾಡೋದಕ್ಕೆ ಯೋಗಿಗಳು ಇವೆಲ್ಲ ಮಾಡಿಸಿ, ಅಂದ್ರೆ ಜನಗಳ ಮನಸ್ಸು ಎಷ್ಟಿದೆ, ಅವಾಗ್ಲೂ ಅಷ್ಟೇ ಜನಗಳ ಮನಸ್ಸು ಒಂದು ಏನು ಹೇಳ್ತೇವೆ, ತುಂಬ ಹದಗೆಟ್ಟಿತ್ತು ಅನ್ಸುತ್ತೆ. ಸೊ ಅವ್ರನ್ನ ಬೇರೆ ರೀತಿಯಲ್ಲಿ ಒಂದು ಕಡೆ ಕೂರ್ಸಕ್ಕೆ ನಿಲ್ಲಿಸಿ ಮತ್ತೆ 1:4:2, 1:4:7 ಈ ತರ ವೇರಿಯೇಷನ್ಸ್ ಎಲ್ಲ ಮಾಡಿ ಅವರು ಆ ಉಸಿರಾಟದ ಒಂದು ಇದನ್ನ ಹದ ಮಾಡಿ ಅವ್ರನ್ನ ಫೈನಲ್ ಆಗಿ ನೋಡಪ್ಪ ಕುಂಭಕ ಧಾರಣನೆ ಇದರ ಗುರಿ ಅಂತ ಹೇಳಿ ಅಲ್ಲಿ ಒಂದು ನಿಲ್ಲಿಸೋದಕ್ಕೆ ಅವ್ರನ್ನು ಶ್ರಮ ಪಡ್ತಾ ಇದ್ರು. ಮಹರ್ಷಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, 49ನೇ ಸೂತ್ರದಲ್ಲಿ 2ನೇ ಚಾಪ್ಟರ್ ಹೇಳ್ತಾರೆ, ಪ್ರಾಣಾಯಾಮ ವಿದ್ಯೆಯು ಕೈವಶವಾದಾಗ ಅದು ಉಚ್ಛ್ವಾಸ ನಿಶ್ವಾಸದ ಚಲನೆಯಲ್ಲಿನ ವಿರಾಮವಾಗಿದೆ. ಇದು ಉಚ್ಛ್ವಾಸ ನಿಶ್ವಾಸದ ಚಲನೆಯಲ್ಲಿನ ವಿರಾಮವಾಗಿದೆ ಅಂತ ಹೇಳ್ತಾರೆ. ಇದನ್ನ ಸ್ವಲ್ಪ ನಾವು ಚಿತ್ರದ ಮೂಲಕ ಹೇಳಬೇಕಾಗತ್ತೆ ಅನ್ಸುತ್ತೆ, ನೋಡೋಣ ಅಂತ.
ಉಚ್ಛ್ವಾಸ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಉಸಿರನ್ನ ತಗೋತೀವಿ. ಇದು ನೋಡಿ, ಉಸಿರು ತಗೊಳ್ಳೋದನ್ನ ನಾನು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀನಿ. ಉಸಿರನ್ನ ತಗೋತಾ ಇದ್ದೀವಿ. ಇದು ಇಲ್ಲಿಂದ ಇಲ್ಲಿಗೆ ಉಚ್ಛ್ವಾಸ. ಉಚ್ಛ್ವಾಸ. ಸೊ ಇಲ್ಲಿಂದ ಸ್ವಲ್ಪ ಜನ ಇಲ್ಲಿ ಕುಂಭಕ ನಡೀತದೆ, ನಿಲ್ಲಿಸ್ತಾರೆ. ಇಲ್ಲಿಂದ ಇಲ್ಲಿಗೆ ನಿಶ್ವಾಸ. ಇಲ್ಲಿಂದ ಇಲ್ಲಿಗೆ ನಿಶ್ವಾಸ. ಮತ್ತೆ ಒಂದು ಕುಂಭಕ ನಡೀತದೆ ಇಲ್ಲಿ. ಮತ್ತೆ ಉಚ್ಛ್ವಾಸ, ನಿಶ್ವಾಸ. ಸೊ ಇದು ವೇವೇ ಆಗೋಗುತ್ತೆ. ಉಸಿರಾಟ ಕೂಡ ಒಂದು ವೇವೇ ಆಗೋಗುತ್ತೆ. ಸೊ ಉಚ್ಛ್ವಾಸ ನಿಶ್ವಾಸವನ್ನ ಮಧ್ಯದಲ್ಲಿ, ಉಚ್ಛ್ವಾಸ ನಿಶ್ವಾಸದ ಮಧ್ಯದಲ್ಲಿ ಸೊ ಏನ್ ಮಾಡ್ತೀವಿ, ಉಚ್ಛ್ವಾಸ ಅಲ್ಲೇ ಹೋಲ್ಡ್ ಮಾಡ್ತೀವಿ, ನಿಶ್ವಾಸ ಅಲ್ಲೇ ಹೋಲ್ಡ್ ಮಾಡ್ತೀವಿ, ಉಚ್ಛ್ವಾಸ ಅಲ್ಲೇ ಹೋಲ್ಡ್ ಮಾಡ್ತೀವಿ. ಸೊ ಈ ಉಚ್ಛ್ವಾಸ ಹೂ ಅಂತ ಕರಿತೀನಿ, ಇದು ಕುಂಭಕ ಕೂ ಅಂತ ಕರಿತೀನಿ, ಇದು ನಿಶ್ವಾಸ. ಸೊ ಈ ಉಚ್ಛ್ವಾಸ ನಿಶ್ವಾಸವನ್ನ ಆಡಿ ಈ ಕುಂಭಕದಲ್ಲಿ ನೆಲೆಗೊಳ್ಳೋದಿದೆಯಲ್ಲ, ಇದೇ ಪ್ರಾಣಾಯಾಮದ ಗುರಿ. ಸೊ ಉಚ್ಛ್ವಾಸ ನಿಶ್ವಾಸದ ಚಲನೆಯಲ್ಲಿನ ವಿರಾಮವಾಗಿದೆ ಅಂತ ಹೇಳ್ತಾರೆ. ಉಚ್ಛ್ವಾಸ ಪೂರಕ, ನಿಶ್ವಾಸ ರೇಚಕ, ಧಾರಣವನ್ನು ಕುಂಭಕವನ್ನು ಪ್ರಚೋದಿಸುವ ವಿಧಾನವಾಗಿದೆ. ಇವೆರಡನ್ನು ಏನಕ್ಕೆ ಧಾರಣವನ್ನ, ಕುಂಭಕವನ್ನ ಪ್ರಚೋದನೆ ಮಾಡುವಂತಹ ಒಂದು ಟೂಲ್ ಆಗಿದೆ. ಧಾರಣವು ಮುಖ್ಯವಾದುದು, ಏಕೆಂದರೆ ಇದು ಪ್ರಾಣವನ್ನು ಒಗ್ಗೂಡಿಸಲು ಹೆಚ್ಚಿನ ಸಮಯವನ್ನು ಅನುಮತಿಸುತ್ತದೆ. ಅದು ಜೀವಕೋಶಗಳಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ವಿನಿಮಯಕ್ಕೆ ಹೆಚ್ಚಿನ ಸಮಯವನ್ನು ನೀಡುತ್ತದೆ. ಈ ಧಾರಣ ಅನ್ನೋದು ಏನಕ್ಕೆ ಮುಖ್ಯ ಅಂತ ಹೇಳಿದ್ರೆ, ಪ್ರಾಣವನ್ನು ಒಗ್ಗೂಡಿಸುವುದಕ್ಕೆ ಹೆಚ್ಚಿನ ಸಮಯವನ್ನು ನಮಗೆ ದೇಹದಲ್ಲಿ ಕೊಡ್ತದೆ. ಒಂದು ಕಡೆ ಸೇರಿಸ್ಬೇಕು ಪ್ರಾಣಗಳನ್ನ ಅಂತ ಹೇಳಿದ್ರೆ, ಪ್ರಾಣವನ್ನು ಒಂದು ಕಡೆ ಇನ್ನೊಂದು ಕಡೆಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ಹೆಚ್ಚಿನ ಸಮಯ ಕೊಡ್ತದೆ. ಇಲ್ಲ ಸಡನ್ ಆಗಿ ನಿಶ್ವಾಸ ಉಚ್ಛ್ವಾಸ ಮಾಡಿದಾಗ ಆದ್ರೆ ಆ ದಿಕ್ಕನ್ನು ಬದಲಾಯಿಸ್ಬೋದು, ಅದರ ಗುರಿಯನ್ನು ಅದು ತಲುಪದೇ ಇರಬಹುದು. ಅದಕ್ಕೆ ಆ ಒಂದು ಸಂಕಲ್ಪದ ಮೂಲಕ ಕುಂಭಕದಲ್ಲಿ ಆ ಪ್ರಾಣ ಶಕ್ತಿಯನ್ನು ಅವರು ಒಂದು ಡೈರೆಕ್ಟ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದು ಜೀವಕೋಶದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನ ವಿನಿಮಯಕ್ಕೆ ಹೆಚ್ಚಿನ ಸಮಯವನ್ನ ನೀಡುತ್ತದೆ. ಹೌದು, ಈಗ ರಕ್ತದಲ್ಲಿರುವಂತಹ ಒಂದು ಆಮ್ಲಜನಕ ಜೀವಕೋಶಗಳ ನಡುವೆ ಎಕ್ಸ್ಚೇಂಜ್ ಆಗಬೇಕು. ಅಲ್ಲಿ ಇರುವಂತಹ ಇಂಗಾಲದ ಡೈಆಕ್ಸೈಡ್ನ ರಕ್ತ ಅಬ್ಸರ್ವ್ ಮಾಡಬೇಕು, ಆಮ್ಲಜನಕವನ್ನು ಅದು ಅದಕ್ಕೆ ಕೊಡಬೇಕು ಜೀವಕೋಶಗಳಿಗೆ. ಈ ಸಮಯದಲ್ಲಿ ಕುಂಭಕದಲ್ಲಿ ಇದ್ದಾಗ ಹೆಚ್ಚಿನ ಸಮಯದಲ್ಲಿ ಇದು ನಡೀತದೆ. ಇಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ನಿಶ್ವಾಸ ಮಾಡ್ತಾ ಹೋದಾಗ ನಮಗೇನಾಗುತ್ತೆ, ಅದು ಎಫೆಕ್ಟಿವ್ ಟ್ರಾನ್ಸ್ಫರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ನಾಟ್ ಹ್ಯಾಪನ್. ಸೊ ಅದಕ್ಕೆ ಈ ಪ್ರಾಣ ಒಗ್ಗೂಡಿಸೋದಕ್ಕೆ ಮತ್ತು ಇದು ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಉಪಯುಕ್ತವಾಗಿದೆ. ಯಾವುದು? ಧಾರಣ. ಉಸಿರಾಟವು ದೇಹದ ವಿವಿಧ ಕಾರ್ಯಗಳು ಮತ್ತು ಅಂಗಗಳ ಜೊತೆಗೆ ಮನಸ್ಸಿನೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವುದರಿಂದ, ಉಸಿರಾಟವು ಏನು ಹೊಂದಿದೆ, ದೇಹದ ವಿವಿಧ ಕಾರ್ಯಗಳು ಮತ್ತು ಅಂಗಾಂಗಗಳ ಜೊತೆಗೆ ಹಾಗೂ ಮನಸ್ಸಿನೊಂದಿಗೆ ನಿಕಟ ಸಂಪರ್ಕ, ದೇಹ ಮತ್ತು ಮನಸ್ಸಿನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವುದರಿಂದ ಉಸಿರಾಟವನ್ನು ನಿಯಂತ್ರಿಸುವ ಮೂಲಕ ನಾವು ಈ ಎಲ್ಲ ಆಯಾಮಗಳ ಮೇಲೆ ಪ್ರಭಾವ ಬೀರಬಹುದಾಗ್ತದೆ. ದೇಹ, ಮನಸ್ಸು ಇದರ ಮೇಲೆ ಹತೋಟಿ ಸಾಧಿಸ್ಬಿಟ್ಟು ಅಂದ್ರೆ ಅದನ್ನ ಯಾವುದರಿಂದ ಸಾಧಿಸ್ಬೋದು? ಉಸಿರನ್ನ ಸಾಧಿಸ್ಬೋದು ಅಂತ ಹೇಳ್ತಾರೆ. ಉಸಿರೆಂಬ ಗರಗಸದಿಂದ ದೇಹಾತ್ಮರ ಹೊಲಿಗೆಯನ್ನು ಬೀಸಿದರೆ ನೊಸಲದೆ ಕಾಳ್ಪ ಮಹಾತ್ಮ ನೀವನು ಅಂತ ಕರೀತಾರೆ ಇವರು, ರತ್ನಾಕರ ಇವರು. ಹಂಗೆ ಈ ಉಸಿರಿನ ಮೂಲಕನೇ ನಾವು ಗರಗಸ ಮಾಡ್ಕೊಂಡು ಕುಯ್ಬೇಕು. ದೇಹ ಮತ್ತು ಮನಸ್ಸಿನ ಒಂದು ಏನಂತೀವಿ ಸಂಬಂಧವನ್ನು ಹರಿದು ಆತ್ಮವನ್ನು ನೋಡಬೇಕು.
ಪ್ರಾಣದ ಮಟ್ಟದಲ್ಲಿ ಆರಂಭಿಕ ಹಂತದ ಪ್ರಾಣಾಯಾಮದ ಅಭ್ಯಾಸಗಳು ದೇಹದಲ್ಲಿನ ನಾಡಿಗಳು ಶಕ್ತಿಯ ಮಾರ್ಗಗಳನ್ನು ತೆರವುಗೊಳಿಸುತ್ತದೆ. ಪ್ರಾಣದ ಮಟ್ಟದಲ್ಲಿ ತಗೊಂತು ಅಂದ್ರೆ ಆರಂಭಿಕ ಹಂತದಲ್ಲಿ ಪ್ರಾಣಾಯಾಮದ ಅಭ್ಯಾಸಗಳು ದೇಹದಲ್ಲಿನ ನಾಡಿಗಳು ಶಕ್ತಿಯ ಮಾರ್ಗಗಳನ್ನ ತೆರವುಗೊಳಿಸ್ತದೆ. ದೇಹದ ನಾಡಿಗಳಲ್ಲಿರುವಂತಹ ಒಂದು ಬ್ಲಾಕೇಜಿನ ಅದು ತೆರವುಗೊಳಿಸ್ತದೆ, ಅಂದ್ರೆ ಕ್ಲಿಯರ್ ಮಾಡ್ತದೆ. ಪ್ರಾಣಾಯಾಮ ಶರೀರದಲ್ಲಿ 72,000ಕ್ಕೂ ಹೆಚ್ಚು ನಾಡಿಗಳು ಅಥವಾ ಪ್ರಾಣ ಮಾರ್ಗಗಳಿವೆ ಮತ್ತು 6 ಮುಖ್ಯ ಚಕ್ರಗಳಿವೆ ಎಂದು ಯೋಗಶಾಸ್ತ್ರದ ಧರ್ಮಗ್ರಂಥಗಳು ಹೇಳ್ತವೆ. 77,000ಕ್ಕೂ ಹೆಚ್ಚು ಇದೆ ನಾಡಿಗಳು ಮತ್ತು ಒಂದು 6 ಮುಖ್ಯ ಚಕ್ರಗಳನ್ನ ಅವರು ಗುರುತಿಸಿದ್ದಾರೆ. ಇನ್ನೂ ಹೆಚ್ಚು ಚಕ್ರಗಳಿವೆ, ಬಟ್ ಒಂದು ಮುಖ್ಯವಾದಂಥ ಒಂದು ಚಕ್ರಗಳು ಯಾವುದು ಅದನ್ನ ಗುರುತಿಸಿ ಹೇಳ್ತದೆ ಯೋಗಶಾಸ್ತ್ರ. ಆದಾಗ್ಯೂ ಸರಾಸರಿ ಸಾಮಾನ್ಯ ವ್ಯಕ್ತಿಗಳಲ್ಲಿ, ಸಾಮಾನ್ಯ ಒಂದು ಆರೋಗ್ಯಕರವಾದಂಥ ವ್ಯಕ್ತಿಯಲ್ಲಿ ಈ ಹಲವು ಆರೋಗ್ಯ ಅಲ್ಲ, ಸಾಮಾನ್ಯ ಒಂದು ವ್ಯಕ್ತಿಯಲ್ಲಿ ಈ ಹಲವು ಮಾರ್ಗಗಳು ನಿರ್ಬಂಧಿತವಾಗಿವೆ, ಅಡೆತಡೆಯಿಂದ ಕೂಡಿರುತ್ತವೆ ಮತ್ತು ಚಕ್ರಗಳು ಶಕ್ತಿಯನ್ನು ಭಾಗಶಃ ಮಾತ್ರ ಬಿಡುಗಡೆ ಮಾಡ್ತದೆ. ಈ ಅಡೆತಡೆಯಿಂದ ಏನಾಗುತ್ತೆ, ಈ ಪ್ರಾಣ ಮೂವ್ ಆಗಲ್ಲ ಕೆಲವು ನಾಡಿಗಳ ಮೂಲಕ. ಸೊ ಜೊತೆಗೆ ಈ ಚಕ್ರಗಳು ಏನ ಅಂದ್ರೆ ಶಕ್ತಿಯನ್ನ ಅವು ಸ್ಪ್ರೇ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್ OSS ನೋಡಿರ್ಬೋದು ನೀವು, ಅದರಲ್ಲಿ ನೀರು ಹೆಂಗೆ ಒಂದೊಂದು ಬೂಂದ್ ತರ, ಒಂದು ಗುಳ್ಳೆ ತರ ಮೇಲೆ ಹೇಳುತ್ತೆ, ಹಾಗೆ ಅದು ಸಿಂಪಡಿಸ್ತದೆ, ನಿಧಾನವಾಗಿ ಶಕ್ತಿಯನ್ನು ಕೊಡ್ತಾ ಇರ್ತದೆ. ಅದಕ್ಕೆ ಕೆಲವರು ನೋಡ್ಬೋದು ಸಡನ್ ಒಂದು ರೆಸ್ಪಾನ್ಸ್ ಇರೋದಿಲ್ಲ. ಅಂದ್ರೆ ನೀವು ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಅವರು ಒಂದು 2-3 ನಿಮಿಷ ಬಿಟ್ಕೊಂಡು ಹೇಳ್ತಾರೆ, ಮದ್ದ ಜೀವಿಗಳು ಅಂತ ಕರಿತೀವಿ. ಇನ್ ಕೆಲವು ನೋಡ್ಬೋದು ಅವ್ರು ಎಷ್ಟು ಒಂದು ಟಕ್ ಅಂತ ಒಂದು ಆನ್ಸರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನೋಡ್ಬೋದು. ಅವರ ಒಂದು ಚಕ್ರಗಳಿಂದ ರಿಲಿಸುವಂತ ಎನರ್ಜಿ ಲೆವೆಲ್ನ ತೋರಿಸ್ತದೆ, ಅವರ ಒಂದು ಪ್ರಾಣದ ಮಟ್ಟವನ್ನು ತೋರಿಸ್ತದೆ. ಸೊ ಹಂಗಂತ ಹೇಳಿ ಇವ್ರನ್ನ ನಾವು ಚೇಂಜ್ ಮಾಡೋಕೆ ಆಗಲ್ಲ ಅಂತಿಲ್ಲ. ಈ ಪ್ರಾಣದ ಮಟ್ಟವನ್ನ, ಪ್ರಾಣದ ಒಂದು ಸಿಂಪಡಿಗೆಯನ್ನ ಚಕ್ರಗಳಿಂದ ಮತ್ತು ನರನಾಡಿಗಳ ಬ್ಲಾಕೇಜ್ ಅನ್ನ ತೆಗೆದುಬಿಡ್ತು ಅಂತ ಹೇಳಿದ್ರೆ ಅವನು ಕೂಡ ಒಬ್ಬ ಶುದ್ಧ ಬ್ರಾಹ್ಮಣನಾಗ್ಬಹುದು, ಓದಿ ಬ್ರಾಹ್ಮಣನಾಗ್ಬಹುದು ಅಂತ ಹೇಳ್ತದೆ. ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ ಚೈತನ್ಯ, ಮನಸ್ಸು ಮತ್ತು ಪ್ರಜ್ಞೆಯ ವಿಷಯದಲ್ಲಿ ನಾವು ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದಿಲ್ಲ. ಇನ್ನೊಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಚೈತನ್ಯ, ಶಕ್ತಿ, ಸಾಮರ್ಥ್ಯ ಮತ್ತು ಮನಸ್ಸನ್ನ ಮತ್ತು ಪ್ರಜ್ಞೆಯ ವಿಷಯದಲ್ಲಿ ನಾವು ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದಿಲ್ಲ. ಯಾಕೆ? ಕೆಲವರು ಬರೀ ಊಟ, ನಿದ್ದೆ, ರಿಪ್ರೊಡಕ್ಷನ್ ಅಷ್ಟೇ ಮಾಡ್ಬೋದು. ಇನ್ ಕೆಲವರು ಬರೀ ಓದೋದು. ಇನ್ ಕೆಲವರು ತುಂಬಾ ಡೈನಮಿಕ್ ಆಗಿ ರಾಜಕೀಯ ಅಂತ ಇದರಲ್ಲಿ ಓಡಾಡ್ಕೊಂಡಿರ್ತಾರೆ. ಸೊ ಇವೆಲ್ಲ ನೋಡಿದಾಗ ನಾವೇನನ್ಸುತ್ತೆ ಅಂತ ಹೇಳಿದ್ರೆ, ಒಂದು ಕ್ಯಾಟಗರಿ ಹೈಯೆಸ್ಟ್ ಯೂಸ್ ಮಾಡ್ತಾ ಇರುತ್ತೆ ಯೋಗಿಗಳು ಅಂತವರೆಲ್ಲ. ಇನ್ನೊಂದು ಕ್ಯಾಟಗರಿ ಬರೀ ಊಟ ಮಾಡೋದು, ಒಂದಿಷ್ಟು ಕೆಲಸ ಮಾಡೋದು, ಮನಗೋದು ಅಷ್ಟೇನೆ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದೆ. ಯೋಗಿಗಳು ಆ ಪ್ರಜ್ಞಾ ಹಂತಗಳ ಉನ್ನತ ಸ್ಥಿತಿಗೆ ಹೋಗಿ ಇಡೀ ವಿಶ್ವವನ್ನ ಒಂದು ಕಂಟ್ರೋಲ್ ಮಾಡುವಂತ ವ್ಯವಸ್ಥೆಗೆ ಬರ್ತಾರೆ, ಉನ್ಮನೀಯ ಸ್ಥಿತಿಯಲ್ಲಿ. ಸೊ ಅಂತಹ ಒಂದು ಪ್ರಾಸೆಸ್ಗೂ ನಾವು ಕರ್ಕೊಂಡು ಹೋಗ್ಬೋದು ಈ ಯೋಗಶಾಸ್ತ್ರ, ಶಿವಯೋಗ ಅನ್ನೋದು. ಬಟ್ ಇದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ನಾಡಿಗಳ ನಿರ್ಬಂಧಗಳು, ತಡೆತಡೆಗಳು ಮತ್ತು ಚಕ್ರಗಳಲ್ಲಿನ ಒಂದು ಭಾಗಶಃ ಶಕ್ತಿನ ಒಂದು ಬಿಡುಗಡೆ ಮಾಡುವಂತಹ ಒಂದು ಬ್ಲಾಕೇಜ್ ಇಂದ ನಾವು ನಮ್ಮ ಪೂರ್ಣ ಚೈತನ್ಯ, ಮನಸ್ಸಿನ ಚೈತನ್ಯವನ್ನು, ಪ್ರಜ್ಞೆಯ ಒಂದು ವಿಷಯದಲ್ಲಿ ಅದು ಉನ್ನತ ಮಟ್ಟದಲ್ಲಿ ನಾವು ಉಪಯೋಗಿಸ್ಕೊಳ್ಳೋಕೆ ಆಗೋದಿಲ್ಲ. ನಾವು ಅನುಭವಿಸುವ ಋಣಾತ್ಮಕ ಪರಿಸ್ಥಿತಿಗಳು, ಅವು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಏನೋ ಒಂದು ನೆಗೆಟಿವ್ ಸಿಚುಯೇಷನ್ಸ್ ಇರಲಿ, ಅದು ದೈಹಿಕವಾಗಿ ಇರಲಿ, ಏನೋ ಒಂದು ಪೇಯ್ನೋ ಸಮಥಿಂಗ್, ಅದು ಮಾನಸಿಕವಾಗಿ ಯಾರೋ ಹರ್ಟ್ ಮಾಡಿದ್ರು, ಇವೆಲ್ಲ ಪರಿಸ್ಥಿತಿಗಳು ಅದನ್ನ ಎದುರಿಸುವಂತ ಶಕ್ತಿ ಇಲ್ಲ. ತುಂಬಾ ವ್ಯಥೆ ಮಾಡ್ಕೊಂಡು ಒಂದೊಂದು ವಾರ, ಯಾರೋ ಒಂದು ಹೆಂಡತಿ ಬೈದ್ಬಿಟ್ಲು ಅಂತ ಅದನ್ನೇ ಒಂದು ವಾರ ಸಾಧಿಸೋದು, ಇವೆಲ್ಲ ಹೆಂಗಂತ ನಮ್ಮ ನಾಡಿ ಅಥವಾ ಚಕ್ರದಲ್ಲಿನ ಅಡೆತಡೆಗಳಿಂದ ಏನಾಗುತ್ತೆ, ಆ ಒಂದು ಪೋರ್ಷನ್ ಬ್ರೈನ್ಗೆ ಕರೆಕ್ಟಾಗಿ ಒಂದು ಶಕ್ತಿಯ ಸಿಂಚನ ಆಗ್ಲಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಈ ಉಳ್ಕೊಂಡಿರೋದು ಇಂಪ್ರೆಷನ್ಸ್ ಮತ್ತೆ 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 ನಮಗೆ ಅದನ್ನೇ ಸುತ್ತಿಸ್ತಾ ಕೂತ್ಕೊಂಡಿರುತ್ತೆ. ಅದರ ಪರಿಣಾಮವಾಗಿ ನೆಗೆಟಿವ್ ಎಫೆಕ್ಟ್ಗಳೇ ಆಗ್ತವೆ. ನಮ್ಮ ನಾಡಿಗಳು, ಚಕ್ರಗಳ ಸ್ಥಿತಿಯನ್ನು ಹೇಗೆ ನಾವು ಅಳಿಬಹುದು ಅಂತ ಹೇಳಿದ್ರೆ, ನಮ್ಮ ಸಂಸ್ಕಾರಗಳು ಬೀಜ ರೂಪದಲ್ಲಿ ಅಡಗಿರುವಂತಹ ರೂಢಿ ಕಲಿಕೆಗಳು, ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಎಷ್ಟು ಪ್ಲೇ ಮಾಡುತ್ತೆ ನಮ್ಮ ಸಂಸ್ಕಾರಗಳ ಮೇಲೆ ಅನ್ನೋದು ನೋಡ್ಬೋದು. ತಂದೆ ತಾಯಿಗಳು ಒಂದೇ ಅಲ್ಲ, ಮನೆತನ ಒಂದೇ ಅಲ್ಲ, ನಮ್ಮ ರೂಢಿ ಮತ್ತು ಕಲಿಕೆಗಳು ಕೂಡ ಮಾಡ್ಬೋದು. ಇಂತಹ ಗಾಂಧೀಜಿ ಅಂತಹ ಒಬ್ಬ ವ್ಯಕ್ತಿಯ ಮಗ ಒಬ್ಬ ಕುಡುಕ, ಅವನು ತುಂಬಾ ಒಂದು ಅನ್ಯಾಯ ಮಾಡ್ದ ಅನ್ನೋದು ನಾವು ನೋಡ್ತೀವಿ. ಅಂತಹ ವ್ಯಕ್ತಿಯ ಮಗ ಹೆಂಗೆ ಹುಟ್ಟಕ್ ಸಾಧ್ಯ?
ಅವನ ಒಂದು ರೂಢಿ ಕಲಿಕೆಗಳು ಮತ್ತು ಅವನ ಒಂದು ಸ್ನೇಹಿತರ ಸರ್ಕಲ್ಲು ಅವನನ್ನು ಆ ರೀತಿ ಮಾಡ್ತು. ಸೊ ಈ ಬರೀ ನಮ್ಮ ಹಿಂದಿನ ಜನ್ಮದ ಪುಣ್ಯ ಫಲ ಅಥವಾ ಅಪ್ಪ ಅಮ್ಮದಿರು ಅವ್ರು ಹುಟ್ಟಿದ ಜಾತಿ ಒಂದೇ ಅಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಕಲಿತವಂತಹ ರೂಢಿಯಲ್ಲಿರುವಂತಹ ವಿಷಯಗಳು ಇರ್ಬೋದು. ನಾನು ಬ್ರಾಹ್ಮಣನಾಗಿ ಲಿಂಗಾಯತನಾಗಿ ಹುಟ್ಟಬಹುದು, ಬಟ್ ನನ್ನ ರೂಢಿ ಕಲಿಕೆಗಳು ತುಂಬಾ ಕುಡಿಯೋದು, ತುಂಬಾ ವಿಚಾರ ಮಾಡೋದು, ಇಂಥದ್ದು ಇದ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಚಕ್ರಗಳ ನಾಡಿಗಳ ಸ್ಥಿತಿ ಅಧೋಗತಿಯಾಗಿ ಅವನು ಕೆಳ ವರ್ಗದವರೇ ಆಗ್ಬಿಡ್ತಾನೆ. ಬಟ್ ಕೆಳವರ್ಗ ಅನ್ನೋದು ಜಾತಿ ಅಲ್ಲ, ಅದು ನಿಮ್ಮ ನಾಡಿ ಮತ್ತು ಚಕ್ರಗಳ ಸ್ಥಿತಿಯನ್ನು ತೋರಿಸುವಂತಹ ಸ್ಥಿತಿ. ಅದರ ಮೇಲೆ ಆ ಕಾಲದಲ್ಲಿ ಒಂದು ವರ್ಗೀಕರಣ ಮಾಡಬಹುದಾಗಿತ್ತು ಅನ್ಸುತ್ತೆ, ಮಾಡಿದ್ರು ಅನ್ಸುತ್ತೆ. ಸೊ ಅದು ತಪ್ಪೇನೆ. ಸೊ ಆ ವ್ಯಕ್ತಿ ಹಂಗಂತ ಹೇಳ್ಬಿಟ್ಟು ಅವನ್ನ ಅದೇ ಒಂದು ಪಾಪಕೂಪದಲ್ಲೇ ಬಿಟ್ಬಿಡ್ತು ಅಂದ್ರೆ ಅದು ಒಂದು ಅನ್ಯಾಯನೇ ಆಗತ್ತೆ. ಸೊ ಅವನನ್ನ ಈ ರೀತಿ ಪ್ರಾಣಾಯಾಮ, ಇಂತಹ ಒಂದು ಶಿವಯೋಗ ಇದರ ಮೂಲಕ ಮೇಲೆತ್ತಬಹುದು ಅಂತಹ ಕ್ರಿಯೆಯನ್ನು ಬಸವಾದಿ ಶರಣರು ಮಾಡಿ ತೋರಿಸಿದ್ದಾರೆ. ಪ್ರಾಣಾಯಾಮ ಅಭ್ಯಾಸದಿಂದ ಶಕ್ತಿಯ ಪ್ರಾಣಾಯಾಮ ಜೊತೆಗೆ ಪುರುಷಾರ್ಥ, ಸ್ವಪ್ರಯತ್ನ ಮತ್ತು ಅನುಗ್ರಹದಿಂದಲೂ ವಿವರಿಸಬಹುದಾಗಿದೆ. ಬರೀ ಸಂಸ್ಕಾರ ನಮ್ಮ ರೂಢಿ ಕಲಿಕೆಗಳ ಮೂಲಕ ಅಲ್ಲ, ಪುರುಷಾರ್ಥ ನಮ್ಮ ಪ್ರಯತ್ನನೂ ಕೂಡ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ನನಗೆಲ್ಲ ಗೊತ್ತಿರ್ಬೋದು, ಬಟ್ ನನ್ನ ಹೆಂಡತಿ ಮಕ್ಕಳು ಅದನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ, ಅವರ ಒಂದು ಪ್ರಯತ್ನ ಇಲ್ಲ ಅಂತ ಹೇಳಿದ್ರೆ, ಆ ಪುರುಷ ಪ್ರಯತ್ನವೇ ಬೇಕೇ ಬೇಕು. ಆ ಪುರುಷ ಪ್ರಯತ್ನವನ್ನ ನಾವು ಇದು ಮಾಡಬೇಕು. ಅದನ್ನೇ ಪುರುಷ ಪ್ರಯತ್ನ ಭಕ್ತಿ ಅಂತ ಕರೀತಾರೆ ಬಸವಣ್ಣವರು. ಸ್ವಪ್ರಯತ್ನ ಅದು ಸ್ವಯಂ ಆಗಿರ್ಬೋದು ಅಥವಾ ತಂದೆ ತಾಯಿಗಳ ಪ್ರೇರಣೆಯಿಂದ ಒಂದು ಪ್ರಚೋದನೆಯಿಂದನೂ ಅವರು ಮಾಡಬಹುದು. ಅನುಗ್ರಹದಿಂದ ಜೊತೆಗೆ ಅವನ ಕಾರುಣ್ಯವೂ ಕೂಡ ಒಂದೊಂದು ಸಲ ನಡೀತದೆ. ಎಂಥ ಒಬ್ಬ ವಾಲ್ಮೀಕಿ ಅಂತ ಒಬ್ಬ ಕಟುಕ ಅವನು ಆ ರಾಮನಾಮವನ್ನ ಅದು ಹೇಳಕ್ ಬರ್ತಿಲ್ಲ, ಮರ 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 ಅಂತ ಹೇಳಿ ರಾಮ ಅನ್ನೋದು ಅದು ಆಟೋಮೆಟಿಕ್ ಆಗಿ ಆಗತ್ತೆ ಅಂತ ಇವರು ನಾರದ ಮುನಿಗಳು ಅವನಿಗೆ ಮರ ಮರ ಅಂತ ಹೇಳ್ಕೊಟ್ರು. ಅದನ್ನೇ ಜಪಿಸಿ ಅವನ ಸ್ವಪ್ರಯತ್ನದಿಂದ ಮಾಡಿದ್ಕೆ ಅವನ ಅನುಗ್ರಹ ಪಡೆದ. ಆಮೇಲೆ ಎಂತಹ ಒಂದು ಗ್ರಂಥವನ್ನು ಬರೆದ ರಾಮಾಯಣ ಅನ್ನೋದು ನಿಮ್ಗೆ ಗೊತ್ತು. ಅದೇ ರೀತಿ ಬುದ್ಧನ ಕಾಲದಲ್ಲೂ ಒಬ್ರು ಬರ್ತಾರೆ, ಅಂಗುಲಿಮಾಲ ಅಂತ. ನೋಡಿ, ಬುದ್ಧನ ಒಂದು ಕಾರುಣ್ಯದಿಂದ, ಒಂದು ಅನುಗ್ರಹದಿಂದ ಅವನು ಯಾವ ರೀತಿ ಆಗ್ತಾನೆ. ಸೊ ಇದರಿಂದ ನೀವು ಒಬ್ಬ ವ್ಯಕ್ತಿ ಹೇಗಿರ್ತಾನೆ, ಅವನನ್ನ ಹೇಗೆ ಅವನ ನಾಡಿ ಮತ್ತು ಚಕ್ರದ ಸ್ಥಿತಿ ಮೇಲೆ ನೀವು ನೋಡ್ಬೋದು. ಹೆಂಗೆ ಅವನು ಆಡುವಂಥ ರೀತಿ, ಅವನು ನಡ್ಕೊಳ್ಳುವಂಥ ರೀತಿ, ಅವನ ರೂಢಿ ಕಲಿಕೆ, ಅವನಲ್ಲಿರುವಂಥ ನಾನು ಹಿಂಗೆ ಆಗಬೇಕು ಅಂತ ಪುರುಷಾರ್ಥದ ಮೂಲಕ, ಸ್ವಪ್ರಯತ್ನದ ಮೂಲಕ, ಅವನಿಗಿರುವಂಥ ಅನುಗ್ರಹದ ಮೂಲಕ. ಎಷ್ಟು ಕೆಳವರ್ಗದವ್ರು ಇರ್ಬೋದು, ಅವರು ಒಳ್ಳೆ ಗುರುವಿನ ಹತ್ರ ಬರ್ತಾರೆ. ಅದು ಹೇಗೆ ಬರ್ತಾರೆ ಅಂದರೆ ಅನುಗ್ರಹದಿಂದ ಬರ್ತಾರೆ. ಪ್ರಾಣಾಯಾಮ ಅಭ್ಯಾಸದಿಂದ ಶಕ್ತಿಯ ಪ್ರಾಣದ ಈ ಮಾರ್ಗಗಳು ಕ್ರಮೇಣ ಮುಕ್ತವಾಗ್ತದೆ. ಈ ಪ್ರಾಣಾಯಾಮ ಅಭ್ಯಾಸದಿಂದ ಏನಾಗುತ್ತೆ, ಈ ಮಾರ್ಗಗಳು, ರೂಟ್ಗಳ, ಈ ನಾಡಿಗಳ ಒಳಗಡೆ ಇರುವಂತಹ ಬ್ಲಾಕೇಜ್ಗಳು ಕ್ರಮೇಣವಾಗಿ ಮುಕ್ತವಾಗ್ತದೆ. ಸಡನ್ ಆಗಿ ಒಂದ್ ದಿವಸ ಪ್ರಾಣಾಯಾಮ ಮಾಡಿಬಿಟ್ರೆ ಅದು ಆಗಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ತಾ ನಿರಂತರವಾದಂಥ ಅಭ್ಯಾಸದಿಂದ ಅದೇನಾಗುತ್ತೆ, ಮುಕ್ತವಾಗುತ್ತೆ. ನಿರಂತರವಾದ ಶಿವಯೋಗದಿಂದಲೂ ಕೂಡ ಇದು ಮುಕ್ತವಾಗ್ತದೆ. ಇದರಿಂದ ಪ್ರಾಣವು ಅವುಗಳ ಮೂಲಕ ಸರಾಗವಾಗಿ ಚಲಿಸಬಹುದಾಗಿದೆ. ಉನ್ನತ ಮಟ್ಟದ ಅಭ್ಯಾಸವು ಪ್ರಾಣದ ಹರಿವಿನ ದಿಕ್ಕಿನಲ್ಲಿ ಪ್ರಭಾವ ಬೀರ್ತದೆ. ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ಪ್ರಾಣಾಯಾಮ ಪ್ರಾಕ್ಟೀಸಸ್ ವಿಲ್ ಇನ್ಫ್ಲೂಯೆನ್ಸ್ ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪ್ರಾಣ. ಈ ಪ್ರಾಣದ ಹರಿವಿನ ದಿಕ್ಕನ್ನು ಬದಲಾಯಿಸ್ತದೆ, ಪ್ರಭಾವ ಬೀರ್ತದೆ. ಮತ್ತು ಚಕ್ರಗಳಿಂದ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಅದು ಬಿಡುಗಡೆ ಸಿಂಚನ ಮಾಡುವುದಕ್ಕೆ ಅದು ಪ್ರಯತ್ನ ಪಡ್ತದೆ. ಈ ಪ್ರಕ್ರಿಯೆಯು ಸಕ್ರಿಯಗೊಂಡಂತೆ ಏನಾಗುತ್ತೆ, ಸಕ್ರಿಯಗೊಂಡಂತೆ ಅದು ಏನಾಗುತ್ತೆ, ಇದು ಆ ಹರಿಯುವ ದಿಕ್ಕನ್ನ ಅದು ಮೇಲೆ ಪ್ರಭಾವ ಬೀರ್ತದೆ ಮತ್ತು ಹೆಚ್ಚಿನ ಒಂದು ಶಕ್ತಿಯನ್ನು ಬಿಡುಗಡೆಗೊಳಿಸ್ತದೆ. ಈ ಪ್ರಕ್ರಿಯೆಗಳು ಸಕ್ರಿಯಗೊಂಡಂತೆ ಅನೇಕ ಹೊಸ ಹೊಸ ಅನುಭವಗಳು ತೆರೆದುಕೊಳ್ಳುತ್ತವೆ. ಈ ದಿಕ್ಕಿನ ಮೇಲೆ ಪ್ರಭಾವ ಮತ್ತು ಹೆಚ್ಚಿನ ಶಕ್ತಿಯ ಬಿಡುಗಡೆ ಮಾಡುವಂತಹ ಒಂದು ಇನ್ಫ್ಲೂಯೆನ್ಸ್. ಸೊ ಪ್ರಾಣವನ್ನು ನಾವು ಹೇಳಿದ ಡೈರೆಕ್ಷನ್ ಅಲ್ಲಿ ತಳ್ಳುವಂತೆ, ಅಂದ್ರೆ ನಮ್ಮ ಒಂದು ಹೇಳ್ತೀವಿ ಸೆಕ್ಷುವಲ್ ಟೆಂಡೆನ್ಸಿನ ನಾವು ಬೇರೆ ಥರ ಒಂದು ಪ್ರೀತಿಯ ಒಂದು ಟೆಂಡೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಸೆಕ್ಸ್ ಕಡೆಗೆ ಎಳೆಯುವಂತಹ ಒಂದು ಪ್ರಾಣದ ಒಂದು ದಿಕ್ಕನ್ನ ಬದಲಿಸಿ ಅದನ್ನ ಪ್ರೀತಿಯಿಂದ, ಆ ವ್ಯಕ್ತಿಯನ್ನ ಪ್ರೀತಿಯಿಂದ ಕಾಣುವಂಥ ಒಂದು
ಒಂದು ವೇವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮತ್ತೆ ಹೆಚ್ಚಿನ ಶಕ್ತಿ ಇಂತಹ ಕ್ರಿಯೆಗೆ ಉಪಯೋಗಿಸುವಂತೆ ಚಕ್ರಗಳನ್ನು ಹದಗೊಳಿಸಬೇಕು. ಇಂತಹ ಪ್ರಾಣವಿದ್ಯೆ ಅಂತ ಕರಿತೀವಿ. ಇಂತಹ ಪ್ರಾಣವಿದ್ಯೆಯಲ್ಲಿ ಮಾಸ್ಟ್ರಿ ಪಡಿಬೇಕು. ಆವಾಗ ಈ ಪ್ರಕ್ರಿಯೆಗಳು ಸಕ್ರಿಯಗೊಂಡಂತೆ ಮಾಸ್ಟ್ರಿ ಅಚೀವ್ ಅನೇಕ ಹೊಸ ಹೊಸ ಅನುಭವಗಳು ತೆಗೆದುಕೊಳ್ಳುತ್ತವೆ. ಈ ಹಂತಗಳ ಮೂಲಕ ಸಾಧಕನನ್ನು ಮುನ್ನಡೆಸಲು ತಜ್ಞರ ಮಾರ್ಗದರ್ಶನ ಅತ್ಯಗತ್ಯವಾಗಿದೆ. ಯಾವಾಗ ಈ ಪ್ರಕ್ರಿಯೆಗಳನ್ನು ನಾವು ಅನುಭವಿಸ್ತೀವಿ, ಬಹಳಷ್ಟು ನಾವು ಅನುಭವಗಳನ್ನು ಪಡಿತೀವಿ. ಶಕ್ತಿಯ ಆಟ ನಡೀತದೆ ನಮ್ಮ ಮೂಲಕ. ಆದರೆ ಅಹಂಕಾರಯುಕ್ತವಾದಂಥ ಒಬ್ಬ ಯೋಗಿ ಅಲ್ಲೇ ಮನೆ ಮಾಡ್ಕೊಂಡ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್, ನಾನು ಅವನಲ್ಲಿ ಯಾವುದೋ ಒಂದು ರೋಗವನ್ನು ತೆಗೆಯಲು ಸಮರ್ಥನಾಗಿದ್ದೇನೆ, ಅಥವಾ ಅವನ ಒಂದು ಮಾತನ್ನು ನಿಲ್ಲಿಸ್ಬೋದು ನನ್ನ ಒಂದು ಶಕ್ತಿಯಿಂದ ಅಂತ ಹೇಳಿದ್ರೆ, ಅದನ್ನೇ ಯೂಸ್ ಮಾಡಿಕೊಂಡು ಒಂದು ತನ್ನ ಜೀವನ ತಳ್ಕೊಂಡ್ಬಿಡ್ಬೋದು ಯೋಗಿಗಳು. ಅಥವಾ ಅವನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೋದು. ಇಂಥವೆಲ್ಲ ಕ್ರಿಯೆಗಳನ್ನ ಒಬ್ಬ ಯೋಗಿನ ಅಲ್ಲೇ ನಿಲ್ಲಿಸುತ್ತೆ. ಸೊ ಹೇಗೆ ಒಂದು ದುಂಬಿ ಒಂದು ಹೂವಿನಲ್ಲಿ ಮಕರಂದ ಹೀರೋಕ್ಕೆ ಹೋಗಿ ಸಂಜೆವರೆಗೂ ಮೈ ಮರೆತು ಇದು ಮಾಡಿದಾಗ ಹೂವು ರಾತ್ರಿ ಹೊತ್ತು ಮುಚ್ಕೊಂಡ್ಬಿಡ್ತದೆ. ಮುಚ್ಕೊಂಡಾಗ ಅದು ಅಲ್ಲೇನೆ ಬಲಿಯಾಗತ್ತಲ್ಲ. ಹಾಗೆ ಈ ಯೋಗಿನೂ ಕೂಡ ಆ ಅವಸ್ಥೆಯಲ್ಲಿ ಮೈ ಮರೆತರೆ ಅಲ್ಲೇ ಅವನು ಪ್ರಾಣವನ್ನು ತ್ಯಾಗ ಮಾಡಬೇಕಾಗತ್ತೆ. ಅಲ್ಲೇ ಅವನು ಈ ಜೀವನವನ್ನು ಒಂದು ಮುಕ್ತಗೊಳಿಸ್ಕೋಬೇಕಾಗತ್ತೆ. ಈ ಹಂತದ ಮೂಲಕ ಸಾಧಕನನ್ನು ಮುನ್ನಡೆಸಲು ತಜ್ಞರ ಮಾರ್ಗದರ್ಶನ ಅತ್ಯಗತ್ಯ. ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಬುದ್ಧ ಹೇಳ್ತಾನೆ, ಚರವತಿ ಅಂತ ಮುಂದೆ ಹೋಗು. ಅಲ್ಲಿ ಇಲ್ಲಿ ನಿಲ್ಲದಿರು, ಮನೆಯ ನಿಂದು ಕಟ್ಟದಿರು, ನೀ ಅನಂತವಾಗಿರು, ಓ ನನ್ನ ಚೇತನ ಹಾಗೂ ಅನುಕೇತನ ಅಂತ ಕರೀತಾರೆ ಕುವೆಂಪು ಅವರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಈ ಕುವೆಂಪುನವರು ಕವಿಯಾಗಿದ್ರು ಕೂಡ ಅವರಲ್ಲಿ ಅವಾಗವಾಗ ಈ ಅತ್ಯಂತಿಕಾದ ತುದಿಗೆ ಅವಾಗವಾಗ ಈ ಕವಿಗಳು ಹೋಗಿ ಬರ್ತಾರಲ್ಲ. ಈಗ ಬುದ್ಧ ಏನ್ ಹೇಳ್ತಾನೆ ಅಂತ ಒಂದ್ ಕಡೆ ಡಿಬೇಟಿಯನ್ ಬುದ್ಧಿಸಮ್ ಅಲ್ಲಿ ಹೇಳ್ತಾರೆ, ಈ ಅಲ್ಟಿಮೇಟ್ ಅಬ್ಸಲ್ಯೂಟ್ ಪೀಕ್ಗೆ 2 ರೀತಿಯಾಗಿ ಹೋಗ್ಬೋದು ಅಂತ ಕರೀತಾರೆ. ಒಂದು, ಈಗ ಒಂದು ಬೆಟ್ಟ ಅಂತ ತಿಳ್ಕೊಳ್ಳಿ. ಬೆಟ್ಟದ ತುದಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕೆಳಗಿನಿಂದ ಡೈರೆಕ್ಟ್ ಆಗಿ ಜಂಪ್ ಮಾಡೋದಂಥದ್ದು ಹನುಮಂತನ ತರ, ಅದನ್ನ ಕ್ವಾಂಟಮ್ ಜಂಪ್ ಅಂತ ಕರೀತಾರೆ. ಇನ್ನೊಂದನ್ನ ಈ ತಿರುಪತಿಯಲ್ಲಿ ಬೆಟ್ಟ ಕಳೆದು ಹಿಂಗೆ ತಿರುಗಿ ಹೋಗಿ ಮುಟ್ಟೋದು. ಅದನ್ನ ಬುದ್ಧಿಸ್ಟ್ಗಳು, ಟಿಬೇಟಿಯನ್ ಬುದ್ಧಿಸ್ಟ್ ಅಂತಾರೆ, ಇಟ್ ಕ್ಯಾನ್ ಟೇಕ್ ಇಯಾನ್ಸ್ ಆಫ್ ಇಯರ್ಸ್. ನೀನು ಪೂರ್ಣ ಲೈಫೇ ತಗೋಬಹುದು ಅದು, ಅಥವಾ ನೀನು ಸಾಯ್ಲೂಬಹುದು ಮಧ್ಯದಲ್ಲಿ. ಈ ಒಂದು ಸುರುಳಿ ಸುತ್ತುವ ಕ್ರಿಯೆಯಿಂದ ನೀನು ಈ ಸುರುಳಿ ಸುತ್ತಕೊಂಡು ನಿನ್ನ ದೇಹ ಬಿಡ್ತೀಯ. ಬಟ್ ನೀನು ಯಾರಿಗೆ ಅದನ್ನ ಕೊಟ್ಟಿರ್ತೀಯ ಅವನು ಶುರು ಮಾಡ್ತಾನೆ, ಅವನು ಇನ್ನೊಂದು ದೇಹ ಬಿಟ್ಟು ಇನ್ನೊಂದು ಯೋಗಿ ಅದನ್ನ ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಹೀಗೆ ಒಂದು ಜನ್ಮಗಳು ಕಳೀತವೆ. ಓಕೆ, ಜನ್ಮಗಳು ಅಂತ ಹೇಳಿದ್ರೆ ಅವನ ಟೆಕ್ನಾಲಜಿ ಇನ್ನೊಂದು ಯೋಗಿ ತಗೋತಾರೆ, ಇನ್ನೊಬ್ಬ ಯೋಗಿ ತಗೋತಾನೆ. ಈಗ ಅಗಸ್ತ್ಯ ಅಂತ ಹೇಳಿದ್ರೆ ಎಷ್ಟೋ ಅಗಸ್ತ್ಯರು ಬಂದು ಹೋಗ್ತಾರೆ. ಶಿವ ಅಂತ ಹೇಳಿದ್ರೆ ಪೌರಾಣಿಕ ಎಷ್ಟೋ ಶಿವಗಳು ಬಂದು ಹೋಗ್ತಾರೆ. ಆದ್ರೆ ಆ ಒಬ್ಬೊಬ್ಬ ಶಿವನಲ್ಲಿಯೂ ಮೊದಲನೇ ಅಥವಾ 2ನೇ ಶಿವನ ಒಂದು ಹಂತವನ್ನು ತಗೊಂಡು ಅವನು ಇನ್ನೊಂದು ಕೆಲವು ಕಾನ್ಸೆಪ್ಟ್ಗಳನ್ನ ಹಾಕಿ ಮುಂದುವರಿತಾ ಹೋಗ್ತಾನೆ. ಹಾಗೆ ಸಾಧಕನ ಅವಸ್ಥೆ ಪಡ್ಬೇಕಾಗತ್ತೆ. ತಿರುಪತಿ ಬೆಟ್ಟ ಸುತ್ತಬೇಕಾಗತ್ತೆ ಮೇಲಕ್ಕೆ ಹೋಗೋಕೆ. ಆದರೆ ಬುದ್ಧಿಸ್ಟ್ನವ್ರು ಏನಂತಾರೆ, ಕ್ವಾಂಟಮ್ ಜಂಪ್ ಅಂತ ಕರೀತಾರೆ. ಆ ಕ್ವಾಂಟಮ್ ಜಂಪ್ ಅನ್ನೋದನ್ನ ಅವರು ವಜ್ರಾಯನ ಅಂತ ಕರೀತಾರೆ. ಆ ವಜ್ರಾಯನ ಪ್ರಾಸೆಸ್ ಹೋದಾಗ್ಲೂ ನಿಮ್ಗೆ ಗೊತ್ತಾಗತ್ತೆ. ಇಲ್ಲ ಫಾಸ್ಟೆಸ್ಟ್ ರೂಟ್ಸ್. ಅದರಲ್ಲಿ ನಾನು ಹೇಳೋದು ಶಿವಶರಣರ ಒಂದು ಶಿವಯೋಗವು ಕೂಡ ಒಂದು ಫಾಸ್ಟೆಸ್ಟ್ ರೂಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ವಜ್ರಾಯನ ನೋಡಿದ್ದೀನಿ, ಪ್ರಾಣಾಯಾಮನೂ ಮಾಡಿದ್ದೀನಿ. ಆದರೆ ಶಿವಯೋಗದಂತಹ ಫಾಸ್ಟೆಸ್ಟ್ ಆ್ಯಂಡ್ ಸೇಫ್ಟಿಯೆಸ್ಟ್ ಟೂಲ್ ಮತ್ತು ಪ್ರಜಾಸತ್ತಾತ್ಮಕ, ಡೆಮಾಕ್ರೆಟಿಕ್, ಎಲ್ಲ ಬಡವರು, ಪಲ್ಲಿದರು ಮತ್ತು ಎಲ್ಲ ವರ್ಗದವರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಆಚರಿಸುವಂತಹ ಒಂದೇ ಒಂದು ಅತಿ ಸುಲಭವಾದಂಥ, ದುಡ್ಡಿಲ್ಲದಂತೆ ಮಾಡಬಹುದಾದಂಥ ಒಂದು ವಿಧಾನ, ಕ್ರಿಯೆ ಅಂತ ಹೇಳಿದ್ರೆ ಶಿವಯೋಗ. ಸೈಡ್ ಎಫೆಕ್ಟ್ ಇಲ್ಲ. ಒಂದು 20 ರೂಪಾಯಿ 30 ರೂಪಾಯಿ ಲಿಂಗ ತಂದ್ಬಿಟ್ಟು ಗುರುವಿಂದ ದೀಕ್ಷೆ ಪಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಂತ್ರೋಚ್ಚಾರ ಮಾಡಿ ಲಿಂಗದ ಮೇಲೆ ಕಣ್ಣಿಟ್ಟು ಮೈ ಮರೆತು ಬಿಟ್ರೆ ನದಿ ಬೆರೆಸೋದನ್ನ ಬೆರೆಸ್ಬಿಟ್ರೆ ಪ್ರಾಣಾಯಾಮದ ಈ ಪ್ರಾಣ ಅಪಾನದ ಒಂದು ಮರ್ಜಿಂಗ್ ಅಲ್ಲೇ ಆಗೋಗುತ್ತೆ. ಪ್ರಾಣಾಯಾಮ ಅನ್ನೋದು ಒಂದು ಆ ಕಾಲದ ಒಂದು ಯೋಗಿ ವಿಜ್ಞಾನಿಗಳ ಒಂದು ಪ್ರಾಸೆಸ್, ಆ ಕಾಲದ ಜನಗಳಿಗೋಸ್ಕರ.
12ನೇ ಶತಮಾನದ ಈ ಕಡೆಗೆ ಬಸವಾದಿ ಶರಣರು ಎಲ್ಲ ವರ್ಗದವರ ಎಲ್ಲ ರೀತಿಯ ಒಂದು ಕಂಡೀಷನ್ ಇರುವಂತಹ ಅವರ ಸಂಸ್ಕಾರ ಇರುವಂತಹ ಜನಗಳಿಗೂ ಒಂದು ಸೂಟ್ ಆಗುವಂತಹ ಒಂದು ಮೆಥಡ್ ಯಾವುದು ಅಂತಂದ್ರೆ ಶಿವಯೋಗ ಅನ್ನೋದು ನನ್ನ ಅನಿಸಿಕೆ. ಇನ್ನು ಮುಂದೆ ಬರೋರು ಹೇಳ್ಬೋದು, ಇಲ್ಲ ಸರ್ ಇನ್ನೊಂದು ಮೆಥಡ್ ನಾನು ಕೊಡ್ತೀನಿ, ಮಾಡಿ. ಯಾವುದೋ ಒಂದು ವೇವ್ಸ್ ಕ್ರಿಯೇಟ್ ಮಾಡ್ತೀನಿ ಸರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೂಲಕ ನಾನು ಆಜ್ಞಾ ಚಕ್ರವನ್ನು ನಾನೇನು ಮಾಡ್ತೀವಿ, ಒಂದು ಪ್ರೇರೇಪಣೆ ಮಾಡಿಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡಿ. ಬಟ್ ಅದರ ಸೈಡ್ ಎಫೆಕ್ಟ್ನ ಅವನು ಅರ್ಥಕೊಂಡು ಮಾಡಬೇಕು. ಸುಮ್ಮನೆ ಅದು ಇನ್ನೇನೋ ಸೈಡ್ ಎಫೆಕ್ಟ್ ಕೊಟ್ಬಿಟ್ಟು ಅವನು ಸಾಧಕನ ಹುಚ್ಚನ್ ಮಾಡೋದು, ಅಂಧಕನ ಮಾಡೋದು ಮಾಡಿದ್ರೆ ಅದು ಉಪಯುಕ್ತ ಅಲ್ಲ. ಬಟ್ ಬಸವಣ್ಣನವರು ಎಲ್ಲ ವೇದ ಉಪನಿಷತ್ತು ಎಲ್ಲವನ್ನೂ ಅರ್ದು ಕುಡಿದಿದ್ದಾರೆ. ಅವರು ಕಾಶ್ಮೀರಿ ಶೈವಿಸಮ್ ಅನ್ನು ಬಲ್ಲವರು ಅಂತ. ಶಕ್ತಿ, ಶಿವ, ಇವೆಲ್ಲ ಕಾನ್ಸೆಪ್ಟ್ಗಳು ಕಾಶ್ಮೀರಿ ಶೈವಿಸಮ್ ಅಂದೇ ಬಂದಿರುವಂಥದ್ದು. ಜ್ಞಾನ ತುಕಾರಾಮರ ಒಂದು ತತ್ವಗಳನ್ನು ತಿಳಿದಿದ್ದಾರೆ, ಭಕ್ತಿ ಮಾರ್ಗವನ್ನು ತಿಳಿದವರ, ವೇದಾಂತಿಗಳ ಒಂದು ಅದ್ವೈತವನ್ನು ತಿಳಿದಿದ್ದಾರೆ. ಸೊ ಇವೆರಡು ದೃಷ್ಟಿಗಳಿದೆಯಲ್ಲ, ಅದ್ವೈತ ಅಂತ ಹೇಳಿದ್ರೆ ಜ್ಞಾನ ಮಾರ್ಗ, ಜ್ಞಾನ ಮತ್ತು ಭಕ್ತಿಯನ್ನ ಒಂದು ಎರಡು ಕಣ್ಣು ದೃಷ್ಟಿಗಳಿದೆಯಲ್ಲ, ಈ ದೃಷ್ಟಿಕೋನವೇ ಒಂದು ಎಲ್ಲರಿಗೂ ಒಂದು ಸರಿ ಹೋಗಲ್ಲ. ಜ್ಞಾನ ಮಾರ್ಗ ಆ ಕಾಲದಲ್ಲಿ ಉನ್ನತ ಮಟ್ಟದಿಂದ ಬ್ರಾಹ್ಮಣರಿಗೆ ಮಾತ್ರ ಹೋಗ್ತಾ ಇತ್ತು. ಭಕ್ತಿ ಮಾರ್ಗ ಯಾರು ಧೀವಂತರಿಗೆ ಮಾತ್ರ ಹೋಗ್ತಾ ಇತ್ತು. ಅಲ್ಲಪ್ಪ ನಂಗೆ ಭಕ್ತಿ ಜ್ಞಾನ ಮಧ್ಯದಲ್ಲಿ ನಿಂತಿದ್ದೀನಿ, ಶೆಟ್ರಿಗೆ ಭಕ್ತಿ ಹೇಳೋರೇನು ಬರ್ತಾ ಇರಲಿಲ್ಲ ಆ ಕಾಲದಲ್ಲಿ. ತುಂಬ ಕೆಲವು ವರ್ಗದ ಜನಕ್ಕೆ ಹೃದಯವಂತಿಕೆ ಇದೆ, ಅವ್ರಿಗೆ ಜ್ಞಾನ ಇಲ್ಲ. ಸೊ ಆ ಜ್ಞಾನ ಕಳೆದೆ ಕಲಿಯೋಕ್ಕೆ ಬಿಡ್ತಾ ಇರಲಿಲ್ಲ ಆ ಕಾಲದಲ್ಲಿ. ಎಲ್ಲ ಬ್ರಾಹ್ಮಣರು ತಪ್ಪು ಅಲ್ಲ, ಎಲ್ಲ ಲಿಂಗಾಯತ ತಪ್ಪು ಅಂತ ಹೇಳಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಪುರೋಹಿತಶಾಹಿ ಮತ್ತು ಅಧಿಕಾರಶಾಹಿಗಳ ಒಂದು ಕುತಂತ್ರ ಅಷ್ಟೇ. ಎಲ್ಲ ಜನರು ತಪ್ಪು ಅಂತ, ಎಲ್ಲದಕ್ಕೂ ಬ್ರಾಹ್ಮಣರೇ ಕಾರಣ ಅನ್ನೋದು ನಾನು ಒಪ್ಪಲ್ಲ. ನನಗೆ ಎಷ್ಟೋ ಗುರುಗಳು ಬ್ರಾಹ್ಮಣರೇ ಇದ್ರು. ಆದರೆ ಬ್ರಾಹ್ಮಣ ಮತ್ತು ಲಿಂಗಾಯತರಲ್ಲಿರುವಂತಹ ಅಧಿಕಾರಶಾಹಿಗಳು ಮತ್ತು ಪುರೋಹಿತಶಾಹಿಗಳ ತಪ್ಪಿನಿಂದ ಈ ಸಮಾಜ ವ್ಯವಸ್ಥೆ ಹದಗೆಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗಲೂ ಅದೇ ನಡೀತಾ ಇದೆ. ಸೊ ಅದನ್ನು ತಪ್ಪಿಸ್ಕೋಬೇಕು ಅಂದರೆ ಶಿವಯೋಗದ ಮೂಲಕ ಉನ್ನತ ಹಂತಕ್ಕೇರಿ ಇಂತಹ ಮನಸ್ಥಿತಿಯ ವಿಕಾರ ಮನಸ್ಸಿನ ಜನಗಳನ್ನು ಗುರುತಿಸಿ ಅವರನ್ನು ಸದೆಬಡಿಯಿರಿ, ಅಥವಾ ಅವರಿಂದ ದೂರ ಹೋಗಿರಿ, ಅಥವಾ ಅವರಿಂದ ಬೇರೆಯವರನ್ನು ದೂರ ಇಡುವಕ್ಕೆ ಸಹಾಯ ಮಾಡಿ, ಅವರ ಉನ್ನತ ಅವಸ್ಥೆಗೆ ಏರೋಕ್ಕೆ ಸಹಾಯ ಮಾಡಿ ಅಂತ ನನ್ನ ಒಂದು ವಿಜ್ಞಾಪನೆ. ಪ್ರಾಣಾಯಾಮವು ಅದ್ವಿತೀಯ ಯೋಗಾಭ್ಯಾಸ ಅಲ್ಲ. ನೋಡಿ ಹೇಳ್ತಾರೆ ನಿರಂಜನಾನಂದ ಸರಸ್ವತಿಯವರು, ಅದ್ವಿತೀಯ ಯೋಗಾಭ್ಯಾಸವಲ್ಲ ಎಂಬುದನ್ನು ನೆನಪಿಡಬೇಕು. ಅಷ್ಟಾಂಗ ಯೋಗದ ವ್ಯವಸ್ಥೆಯಲ್ಲಿ ನಿರಂತರ ಅಭ್ಯಾಸವಾದ ಯಮ ನಿಯಮ, ಅದು ಒಂದು ಪ್ರಾಸೆಸ್ ಬರುತ್ತೆ. ಯಮ ಅನ್ನೋದೊಂದು, ನಿಯಮ ಅನ್ನೋದೊಂದು ಪ್ರಾಸೆಸ್ಸು. ಷಟ್ಕರ್ಮಗಳು ಮತ್ತು ಆಸನಗಳು ಒಟ್ಟಿಗೆ ಸೇರಿಸ್ತಾರೆ. ಆಮೇಲೆ ಪ್ರಾಣಾಯಾಮವನ್ನು ಅನುಸರಿಸಿದರೆ, ಪ್ರಾಣಾಯಾಮ ಅದ್ವಿತೀಯ ಒಂದು ಯೋಗಾಭ್ಯಾಸ ಅಲ್ಲ, ಅದೇ ಫೈನಲ್ ಅಲ್ಲ ರೀ. ಅಷ್ಟಾಂಗ ಯೋಗದಲ್ಲಿ ಒಂದು ಭಾಗ. ಅಷ್ಟಾಂಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಒಂದು 8 ಪ್ರಾಸೆಸ್ಗಳನ್ನ ಹೇಳ್ತಾರೆ, ಮೆಥಡ್ಸ್ಗಳನ್ನ ಹೇಳ್ತಾರೆ. ಈ ಅಭ್ಯಾಸ ಪ್ರಾಣಾಯಾಮ ಏನಂತ ಹೇಳುತ್ತೆ, ನಿರಂತರ ಅಭ್ಯಾಸಗಳಾದ ಕಂಟಿನ್ಯೂಸ್ ಮಾಡ್ತಾರೆ. ಯಮ ನಿಯಮ ಒಂದು ಕಟ್ಟುಪಾಡುಗಳನ್ನ, ಬೆಳಿಗ್ಗೆ ಇಷ್ಟೊತ್ತು ಕೇಳಬೇಕು, ಸಂಧ್ಯಾವಂದನೆ ಮಾಡಬೇಕು, ಈ ಆಚಾರ ಮಾಡಬೇಕು, ಈ ವಿಚಾರ, ಈ ಮಂತ್ರ ಹೇಳಬೇಕು, ಈ ಯಮ ನಿಯಮಗಳನ್ನ ಮಾಡ್ತಾರೆ. ಅದು ನಿರಂತರ. ಕೆಲವರು ಇದನ್ನ ಮಾಡೇ ಎಸ್ಕೇಪ್ ಆಗ್ಬಿಡ್ತಾರೆ, ಇದೆಲ್ಲ ಮಾಡೋಕ್ಕಾಗಲ್ಲಪ್ಪ ನನ್ನ ಕೈಲಿ ಅಂತ. ಷಟ್ಕರ್ಮಗಳು ಅದನ್ನು ಹಠಯೋಗದಲ್ಲಿ ಬರ್ತದೆ. ನೇತಿ ದೌತಿ, ಮೂಗಿಗೆ ಇದು ಹಾಕ್ಕೊಂಡು ಎಳಿಯೋದು, ನೀರು ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋದು, ಈ ಥರ ಷಟ್ಕರ್ಮಗಳು ಮತ್ತು ಆಸನಗಳು ಬರ್ತವೆ. ಪ್ರಾಣಾಯಾಮ, ಯೋಗ, ಸೂರ್ಯ ನಮಸ್ಕಾರಗಳು, ಆಸನಗಳು. ಸೊ ಇವೆಲ್ಲ ನಿರಂತರ ಅಭ್ಯಾಸಗಳು. ಯಾವುದು? ಯಮ ನಿಯಮ ಷಟ್ಕರ್ಮ ಮತ್ತು ಆಸನ ಒಟ್ಟಿಗೆ ಸೇರಿಸ್ಬಿಡ್ತೀವಿ, ಯಾಕಂದ್ರೆ ಕರ್ಮಗಳದು. ಆಸನಗಳು ಆಚರಣೆಗೆ ಬರ್ತವೆ. ಈ ಮೂರನ್ನು ಸೇರಿಸ್ತಾರೆ. ಈ ಮೂರನ್ನ ಪ್ರಾಣಾಯಾಮ ಅನುಸರಿಸಿದೆ ಅಂದರೆ ಈ 3 ಆದ್ಮೇಲೆ ಪ್ರಾಣಾಯಾಮ ಬರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ನನ್ನ ಪ್ರಾಣಾಯಾಮದ ಅಷ್ಟಾಂಗ ಯೋಗದ ಇದನ್ನು ಹಾಕಿದ್ದೀನಿ. ಇಂಗ್ಲೀಷಲ್ಲೇ ಇದೆ, ಬರೆಯೋಕೆ ತುಂಬ ಟೈಮ್ ಆಯಿತು. ಸೊ ನೀವು ಬರ್ಕೊಂಬಿಡಿ ಪ್ರಿಂಟ್ಔಟ್ ತಗೊಂಡು. ಯಮ ನಿಯಮ ಅನ್ನೋದು ಬುಡ. ನೋಡಿ, ಒಂದು ಗಿಡ ಅಂತ ತಗೊಂಡ್ರೆ 2 ಬುಡ ಇದೆ. ಸೆಲ್ಫ್ ಸ್ಟಡಿ, ಡೆಡಿಕೇಶನ್, ಡಿಸಿಪ್ಲಿನ್ ಅನ್ನೋ ಒಂದು ಬೀಜ ಬಂತು ಅಂತ ಹೇಳಿದ್ರೆ, ಭಕ್ತಿ, ಒಂದು ಶ್ರದ್ಧಾ ನಿಷ್ಠೆ ಭಕ್ತಿ ಅಂತ ಬಂದ್ಬಿಡ್ತು ಅಂತ ಹೇಳಿದ್ರೆ, ಟಕ್ ಅಂತ ಶಿಷ್ಯ ಶುರು ಮಾಡ್ತಾನೆ. ಏನು? ಸೆಲ್ಫ್ ರಿಸ್ಟ್ರೈಂಟ್. ಅದರಲ್ಲಿ ಸ್ಪಿರಿಚುವಲ್ ಕಂಡಕ್ಟು, ಗುಡ್ ಥಿಂಗ್, ನಾನ್ ಗುಡ್ ಥಿಂಗ್ ಥ್ರೋ ಮಾಡೋದು, ನಾನ್ ಥೆಫ್ಟ್, ಮತ್ತು ಟ್ರೂತ್ಫುಲ್ನೆಸ್ಸು,
ಏನು ನೋ ಇಂಜುರಿ ಸಮಥಿಂಗ್, ಅದು ಸತ್ಯಸಂಧನ ಆಗಿರೋದು, ಒಳ್ಳೆ ಕೆಲಸನೇ ಮಾಡೋದು, ಸ್ಪಿರಿಚುವಲ್ ಆಸ್ಪೆಕ್ಟ್ನೇ ಮಾಡ್ತಾ ಇರೋದು, ಕಳ್ತನ ಮಾಡೋದು, ಕಳಬೇಡ ಕೊಡಬೇಡ ಹುಸಿಯನೇ ಬೇಡ ಆ ಥರ ಯಮ ಬರ್ತದೆ. ಆಮೇಲೆ ನಿಯಮಗಳು ಏನದು, ಪ್ಯೂರಿಟಿ ಶುದ್ಧತೆ, ಕಂಟೈನ್ಮೆಂಟು ಆ್ಯಂಡ್ ಆಸ್ಟಿಟಿ ತಪಶ್ಚರ್ಯ ಮಾಡೋದು, ಸೆಲ್ಫ್ ಸ್ಟಡಿ ಅಧ್ಯಯನ ಮಾಡೋದು, ಆಮೇಲೆ ಡೆಡಿಕೇಶನ್ಸ್ ಶರಣರಾಗೋದು, ಇದು ಯಮ ಮತ್ತು ನಿಯಮಗಳು ಬರ್ತವೆ. ನೆಕ್ಸ್ಟು ಆಸನಗಳು ಬರ್ತವೆ. ಕಂಟ್ರೋಲ್ ಆಫ್ ಬಾಡಿನ ಕಂಟ್ರೋಲ್ ಮಾಡೋದು. ಯಾಕಂದರೆ ನಾವೀಗ ಕೂತ್ಕೋಬೇಕು ಅಂದರೆ ಚಕ್ಕಪಕ್ಕಲ ಹಾಕ್ಕೊಂಡು ಅದನ್ನು ಏನಂತ ಕರಿತೀವಿ, ಕಾಲು ಮೇಲೆ ಕಾಲು ಇಟ್ಕೊಂಡು ಕೂತ್ಕೋತೀವಲ್ಲ, ಸೊ ಅದನ್ನು ಹಾಕ್ಕೊಂಡು ಮಾಡಬೇಕಾದ್ರೆ ಆಮೇಲೆ ಕೈಯನ್ನು ಹೀಗೆ ಇಟ್ಕೋಬೇಕು. ಆವಾಗ ನಮ್ಮ ಒಂದು ಬಾಡಿ ಸಪೋರ್ಟ್ ಮಾಡಲ್ಲ. ಅಯ್ಯೋ ಇಲ್ಲಿ ಪೈನ್ ಆಗುತ್ತೆ, ಕಾಲನ್ನ ಚಕಪಕ್ಲ ಹಾಕೊಂಡು ಕೂತಾಗ ಅದು ಪೈನ್ ಆಗ್ತಾ ಇದೆ, ಇಲ್ಲಿ ಮಂಡಿ ನೋವ್ತಾ ಇದೆ, ಅಲ್ಲಿ ನೋವ್ತಾ ಇದೆ, ನನ್ನ ಕಾಲು ಪೈನ್ ಇದೆ, ನನಗೆ ಆಪ್ರೇಷನ್ ಆಗಿದೆ, ಇವೆಲ್ಲ ಹೇಳ್ತೀವಿ. ಈ ಆಸನಗಳು ಮಾಡಿದಾಗ ಅದು ಈಸಿಯಾಗಿ ಬೆಂಡ್ ಆಗಕ್ಕೆ ಶುರು ಆಗುತ್ತೆ. ಅಂದರೆ ದೇಹವನ್ನು ಒಂದು ಕಂಟ್ರೋಲ್ ಮಾಡುವಂತಹ ಶಕ್ತಿ ಮೇಲೆ ನಾವು ಒಂದು ನಿಯಂತ್ರಣ ಪಡಿತೀವಿ ಆಸನದಲ್ಲಿ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಪ್ರಾಣಾಯಾಮ, ಕಂಟ್ರೋಲ್ ಆಫ್ ಬ್ರೆತ್. ಈಗ ಬ್ರೆತ್ ಮೂಲಕ, ಈಗ ಫಾರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಎಲ್ಲ ಮನಸ್ಸು ಓಡೋಗುತ್ತೆ, ಉಸಿರಾಟನ ಡಲ್ ಮಾಡ್ಬಿಡ್ತೀವಿ, ಇನ್ನೇನು ಯೋಚನೆ ಮೇಲೆ ನುಕ್ಕೊಂಡ್ಬಿಡ್ತೀವಿ, ಯಾರೋ ಬೈದ್ರು ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಇದನ್ನೆಲ್ಲ ಯಾವ ರೀತಿ ಉಸಿರಾಟದ ಮೂಲಕ ನಾವು ನಿಯಂತ್ರಣಕ್ಕೆ ತಗೋತೀವಿ, ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮ ಅನ್ನೋದು ಈ ಮೂರರ ಮುಂದಿನ ಒಂದು ಭಾಗವಾಗಿದೆ ನೋಡಿ. ಯಮ, ನಿಯಮ ಮತ್ತೆ ಆಸನ, ಈ ಮೂರು ಪ್ರಾಣಾಯಾಮ ಈ ಮೂರನ್ನ ಅನುಸರಿಸುತ್ತೆ. ದಪ್ಪ ಆಯ್ತು ಅನ್ಸುತ್ತೆ. ಮೂರನ್ನ ಅನುಸರಿಸುತ್ತೆ. ನೆಕ್ಸ್ಟ್ ಅನಂತರದಲ್ಲಿ ಬರುವ ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳು ಪ್ರಾಣಾಯಾಮವನ್ನು ಅನುಸರಿಸುತ್ತವೆ. ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಅನ್ನಮಯ ಕೋಶದಿಂದ ಆನಂದಮಯ ಕೋಶದೆಡೆಗೆ ಸಮತೋಲನದ ಅನುಕ್ರಮವಾದ ಚಲನೆಯೇ ಇದರ ಗುರಿ ಅಂತ ಹೇಳ್ತಾರೆ. ಸೊ ನಂತರ ಬರುವಂತಹ ಈ ಯಾವುದು ಪ್ರತ್ಯಾಹಾರ ಮತ್ತೆ ಧಾರಣ, ಧ್ಯಾನ, ಸಮಾಧಿ. ಪ್ರತ್ಯಾಹಾರ, ನೆಕ್ಸ್ಟು ಧಾರಣ, ನೆಕ್ಸ್ಟು ಧ್ಯಾನ, ನೆಕ್ಸ್ಟು ಸಮಾಧಿ. ಇದು ಪ್ರಾಣಾಯಾಮವನ್ನು ಅನುಸರಿಸುತ್ತೆ. ಇದು ಬೇರೆ. ಸೊ ಈ ಪ್ರಾಣಾಯಾಮದ ಮುಂದೆ ಬರೋದು ಪ್ರತ್ಯಾಹಾರ, ಧಾರಣ, ಸಮಾಧಿ ಅಂತೆಲ್ಲ ಬರ್ತದೆ. ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳು ಪ್ರಾಣಾಯಾಮವನ್ನು ಅನುಸರಿಸ್ತವೆ ಅನ್ನೋದು ಗೊತ್ತಾಯಿತು. ಇವೆಲ್ಲ ಏನು ಅಂತ ಹೇಳಿದ್ರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ನಡಿಗೆ. ಏನು ಹೇಳೋದು? ಇವೆಲ್ಲ ಏನಿರೋದು ಸ್ಥೂಲದಿಂದ. ಎಲ್ಲಿಂದ ಶುರು ಆಗುತ್ತೆ? ಸ್ಥೂಲ ಯಾವುದು ಸ್ಥೂಲ? ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ ಅಂತಹ ನಿರಂತರ ಅಭ್ಯಾಸಗಳಿಂದ ಶುರು ಆಗುತ್ತೆ. ಯಮ, ನಿಯಮದಿಂದ ಶುರುವಾಗಿ ಅದು ಸ್ಥೂಲವಾದದ್ದು. ಅದರಿಂದ ಮೇಲೆ ಏರ್ಕೊಂಡು ಹೋಗಿ ಸೂಕ್ಷ್ಮವಾದ ಸಮಾಧಿ ಸ್ಥಿತಿಗೆ ಏರೋದು. ಅಂದರೆ ಅನ್ನಮಯ ಕೋಶದಿಂದ ಆನಂದಮಯ ಕೋಶದೆಡೆಗೆ ಸಮತೋಲನದ ಮತ್ತು ಅನುಕ್ರಮವಾದ ಚಲನೆಯೇ ಇದರ ಗುರಿ. ಹಠಯೋಗ ಪ್ರದೀಪಿಕೆಯಲ್ಲಿ ಈ ರೀತಿ ಹೇಳ್ತಾರೆ: ರಾಜಯೋಗದಲ್ಲಿ ಯಶಸ್ಸನ್ನು ಪಡೆಯುವವರೆಗೂ ಆಸನಗಳು, ವಿವಿಧ ರೀತಿಯ ಕುಂಭಕ ಮತ್ತು ಇತರ ವಿವಿಧ ಪ್ರಕಾಶಮಾನವಾದ ವಿಧಾನಗಳನ್ನು ಹಠಯೋಗ ಪದ್ಧತಿಯಲ್ಲಿಯೇ ಅಭ್ಯಾಸ ಮಾಡಬೇಕು. ರಾಜಯೋಗ ಅಂತಂದ್ರೆ ಸಮಾಧಿ ಸ್ಥಿತಿ.
ರಾಜಯೋಗ ಅಂತ ಹೇಳಿದ್ರೆ ಸಮಾಧಿ ಸ್ಥಿತಿ. ಆ ಸ್ಥಿತಿಯನ್ನು ತಲುಪುವವರೆಗೂ ಇಡ ಮತ್ತು ಪಿಂಗಳ ಒಂದು ನಾಡಿಗಳ ಒಂದು ಸಂಯೋಗ ಆಗಬೇಕು ರಾಜಯೋಗದಲ್ಲಿ. ಅಲ್ಲಿವರೆಗೂ ನಾವು ಸಾಧನೆ ಮಾಡಬೇಕು. ವಿವಿಧ ರೀತಿಯ ಕುಂಭಕಗಳನ್ನ ಪ್ರಾಣಾಯಾಮಗಳನ್ನು ಮಾಡಬೇಕು. ವಿವಿಧ ಬಗೆಯಾದಂಥ ವಿಧಾನಗಳು ಹಠಯೋಗದಲ್ಲಿ ಹೇಳುತ್ತದಲ್ಲ, ಅಂಥದ್ದನ್ನೆಲ್ಲ ನಾವು ಅನುಸರಿಸಬೇಕು. ಆವಾಗ ನಮಗೆ ರಾಜಯೋಗ ಸಮಾಧಿ ಸ್ಥಿತಿ ತೋರಿಸುತ್ತದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರಾಣಾಯಾಮದ ಉದ್ದೇಶವು ಪ್ರತ್ಯಾಹಾರದಲ್ಲಿ ಪರಿಪೂರ್ಣತೆಯನ್ನು ಹೊಂದುವುದು. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ಪ್ರಾಣಾಯಾಮದ ಉದ್ದೇಶ ಪ್ರತ್ಯಾಹಾರದಲ್ಲಿ ಪರಿಪೂರ್ಣತೆಯನ್ನು ಪಡೆಯುವುದಾಗಿದೆ. ಪ್ರತ್ಯಾಹಾರ ಅಂದ್ರೆ ಏನು ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಪ್ರತ್ಯಾಹಾರ ಬೇರೆ ಆಹಾರ ಕೊಡೋದು. ಯಾರಿಗೆ? ಈ ಮನಸ್ಸಿಗೆ, ಈ ಪ್ರಜ್ಞೆಗೆ. ಇದು ಸಾಂಪ್ರದಾಯಿಕ ಪಠ್ಯಗಳಲ್ಲಿ ವಿವರಿಸಲಾದ ಕೇವಲ ಪ್ರಜ್ಞೆಯನ್ನು ಹಿಂತೆಗೆದುಕೊಳ್ಳಿಕೆಯಲ್ಲ. ಪ್ರಜ್ಞೆ ಅನ್ನೋದನ್ನ ಅವರ ಕಾನ್ಷಿಯಸ್ನೆಸ್ ಯಾವಾಗಲೂ ಹೆಣ್ಣು ಹೊನ್ನು ಮಣ್ಣಿನ ಈ ಸೃಷ್ಟಿಯ ಪಸರದ ಮೇಲೆ ಕಣ್ಣಿದೆಯಲ್ಲ ನಮ್ದನ್ನ, ಆ ಕಣ್ಣು ತೆಗೆದು ಎಲ್ಲಿಗೆ ಬೇರೆ ಕೊಡೋದಕ್ಕೆ ಭಗವಂತನ ಕಡೆ ತಿರುಗಿಸೋದೇ ಪ್ರತ್ಯಾಹಾರ ಅಂತ ಹೇಳ್ತಲ್ಲ, ಅದೊಂದೇ ಅಲ್ಲ, ಅದೂ ಒಂದು ಕೂಡ. ಪ್ರಜ್ಞೆಯನ್ನ ಕಾನ್ಷಿಯಸ್ನೆಸ್ ಅನ್ನ ಈ ಹೆಣ್ಣು ಹೊನ್ನು ಮಣ್ಣಿನ ಈ ಸೃಷ್ಟಿಯ ಪಸರದ ಮೇಲಿಂದ ತೆಗೆದು ಬೇರೆ ಕಡೆ ತರಬೇಕು. ಆದರೆ ಪ್ರತಿ ಇಂದ್ರಿಯ ಸಂವೇದನೆಯನ್ನು ಪರಮನ ಅಭಿವ್ಯಕ್ತಿಯಾಗಿ ಗ್ರಹಿಸುವ ಸ್ಥಿತಿ ಅದು ಪ್ರತ್ಯಾಹಾರ ಅಂತ ಹೇಳಿದ್ರೆ. ಪ್ರತಿಯೊಂದು ಇನ್ಸಿಡೆಂಟ್ ಅನ್ನ ನಾವು ಅವನ ದೈವದ ಪರಮದ ಒಂದು ಆಟ ಅಥವಾ ಅದರ ಹಿಂದಿರುವ ಲೀಲೆಯನ್ನು ಅರ್ಥಕೊಂಡು ನಡೆಯುವಂಥ ಸ್ಥಿತಿ ಅದು ಪರಮನ ಅಭಿವ್ಯಕ್ತಿಯಾಗಿ ಗ್ರಹಿಸುವ ಸ್ಥಿತಿ. ಪ್ರತಿಯೊಂದನ್ನ ಅಭಿವ್ಯಕ್ತಿಯಾಗಿ ಗ್ರಹಿಸ್ತವೆ. ಏನೋ ತುಂಬಾ ಹರ್ಟ್ ಮಾಡ್ದ ಅಂತ ಹೇಳಿದ್ರೆ ಅವನ ಮೇಲೆ ಕೋಪ ಬಂದು ಶಾಪ ಕೊಡೋದಲ್ಲ, ಅದರ ಹಿಂದಿರುವಂತ ಪರಮನ ಉದ್ದೇಶವೇನು ಅಂತ ತಿಳ್ಕೊಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನಮ್ಗೆ ಮರಿಬಸಪ್ಪ ದಂದಮನಿಯವರು ಅವ್ರು ಮಾತಾಡುವಂತ ಒಂದು ರೀತಿ, ಅವರ ಒಂದು ಊರಿನ ಶೈಲಿನೇ ಹಾಗಂತೆ. ಅದು ಅವರು ಯಾವಾಗಲೂ ರಫ್ ಅಂಡ್ ಟಫ್ ಆಗಿ ಅಂತ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಂಗೆ ಹೇಳೋದು, ಆಮೇಲೆ ತಪ್ಪಿದ್ರೆ ಖಂಡಿಸೋದು. ಸೊ ಇದು ಅವರ ಒಂದು ಊರಿನ ಕಲೆ, ಅದು ಆ ಜನಗಳು ಬೆಳೆದಿರುವಂತ ರೀತಿ. ಆ ರೀತಿಯಲ್ಲೇ ಮಾತಾಡಿದಾಗ ಕೆಲವರಿಗೆ ಸಾಧಕರಿಗೆ ಹರ್ಟ್ ಆಗ್ಬಿಟ್ಟು ಅವರು ಹತ್ರ ಬರೋದಲ್ಲೇ ಬಿಟ್ಬಿಡ್ತಾ ಇದ್ದಂತೆ. ಬಟ್ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಒಬ್ಬ ಗುರು ಹೇಗಿರ್ತಾನೆ ಅಂತ ಹೇಳಿದ್ರೆ ನೀವು ಹೇಳ್ದೋಗಿರಲ್ಲ. ಅದಕ್ಕೆ ಶರೀಫ್ ಹೇಳ್ತಾರೆ, ಒಂದನಾಡಿದರೆ ಕಡಿಮೆ ಎಂದೆ ಮತ್ತೆರಡಾಡಲು ಹೆಚ್ಚೆಂದೆ, ಒಂದಾಡಿದ್ರೆ ಕಡಿಮೆ ಅಂತೆ, ಎರಡಾಡಿದ್ರೆ ಹೆಚ್ಚೆಂದೆ ಹೇಳ್ತೀಯ. ಬೆಳಗಿನ ಮಾತಲ್ಲ ನಿಜ ತಂದೆ, ಸುಜ್ಞಾನಿಗಳಿಗೆ ಮಾತ್ರ ಹೊಳಿತಂದೆ ಅಂತಾರೆ. ಈ ಸುಜ್ಞಾನಿ ಆದವನಿಗೆ ಮಾತ್ರ ಗುರು ಅನ್ನೋನು ಏನು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಗುರು ಅನ್ನೋನಲ್ಲಿ ಕತ್ತಲೆಯನ್ನ ಕಳೆದು ಬೆಳಕಿನೆಡೆಗೆ ನಡೆಸುವಂತ ಒಂದು ತತ್ವದ ಒಂದು ಹಿಡಿತ ಇರ್ತದೆ, ತತ್ವದ ಒಂದು ಅನುಭವ ಇರ್ತದೆ, ತತ್ವದ ಒಂದು ಭಂಡಾರ ಇರ್ತದೆ. ಅದನ್ನ ನೀವು ತಗೋಬೇಕಾದ್ರೆ ಅವನ ಒಂದು ಸ್ಟೈಲ್ ಆಫ್ ಎಜುಕೇಶನ್ ಅಲ್ಲಿ ನಾವು ಪಾಸ್ ಆಗ್ಬೇಕಾಗ್ತದೆ. ಓಕೆ, ನೀವು ಹೇಳ್ಬೋದು ಕೆಲವು ವರ್ಷದಲ್ಲಿ ಗುರುಗಳು ಹಂಗಿರ್ಬೋದು. ಎಲ್ಲಾರ ಸ್ಥಿತಿಗತಿ ಹಂಗಿರಲ್ಲಪ್ಪ. ಈಗ ಮಂಡ್ಯ ಜನತೆ ಹತ್ರ ಹೋಗಿ ಮಾತೆತ್ತಿದ್ರೆ ಅವ್ರೆ ಹೋಗಲೆ ಏನ್ಲೆ ಬಾರ್ಲೆ, ಏನಾದ್ರು ಒಂದು ಇನ್ಸಿಡೆಂಟ್ಸ್ ಆದ್ರೆ ಕೆಪಾರಕ್ಕೆ ಹೊಡಿತಾರೆ. ಅಲ್ಲಿರೋ ಸ್ಟೈಲೇ ಹಾಗೆ. ಅದೇ ನೀವು ಉತ್ತರ ಕರ್ನಾಟಕದವ್ರಿಗೆ ಅವರು ಮಾತಾಡ್ಬೇಕಾದ್ರೆ, ನನ್ನ ಮಗನಿಗೊಬ್ಬ ನನ್ನ ಫ್ರೆಂಡ್ ಪಕ್ಕದ ಮನೇಲಿದ್ದ, ಅವನು ಹೇಳ್ದ, ನಿನ್ನ ಮಗ ತುಂಬಾ ಬೆರ್ಕಿ ಇದ್ದಾನೆ ಅಂತ ಏನೋ ನನ್ನ ಮಗನಿಗೆ ನಮ್ಮ ಅತ್ತೆ ಹತ್ರ ಹೇಳಿದ್ರಂತೆ. ನಮ್ಮ ಅತ್ತೆ ಬಂದು ನನ್ನ ಹತ್ರ ಹೇಳ್ತಾರೆ, ನಿನ್ನ ಫ್ರೆಂಡು ಸಿದ್ದಪ್ಪ ಅವರು ಬೆರ್ಕಿ ಅಂದ್ಬಿಟ್ಟ. ಏನೋ ಬೆರ್ಕಿ ಅಂದ್ರೆ ನಾವೇನು ಹಾದ್ರು ಬಿಡ್ತವ್ರ ನಮ್ಮ ಮಗ ಈ ತರ. ಬಟ್ ಬೆರ್ಕಿ ಅಂತ ಹೇಳಿದ್ರೆ ಬಹಳ ಚಾಣಕ್ಯ ತಂತ್ರಗಾರ ಅಂತ ಲೆಕ್ಕ, ತುಂಬಾ ಆಕ್ಟಿವ್ ಅಂತ ಹೇಳಿದ್ರೆ. ಬಟ್ ಇದು ಆಮೇಲೆ ಇದ್ದಂಗೆ ಹೇಳ್ತಾರೆ ಬಿಜಾಪುರ ಧಾರವಾಡ ಮಂದಿಗಳೆಲ್ಲ. ಅದು ಸಹಿಸೋಕ್ಕಾಗಲ್ಲ. ನೀವು ಮೈಸೂರು ಕಡೆ ಬಂದ್ರೆ ಅಯ್ಯಪ್ಪ ಏನಪ್ಪ ಹಿಂಗ್ ತಿವಿತಾರೆ ಮಾತಲ್ಲೇನೆ, ಸುಮ್ಮನೆ ಹೇಳ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ತಿವಿತಾರೆ ಅಂತ. ಬಟ್ ಅಲ್ಲಿನ ಒಂದು ಮಾತಿನ ಕಲೆ ಅದು, ಎಲ್ಲ ಜನಗಳು ಅದಕ್ಕೆ ಹೊಂದ್ಕೊಂಡಿದ್ದಾರೆ. ಆ ಸ್ಟೈಲ್ ಆಫ್ ಸ್ಪೀಕಿಂಗ್ ಇದೆ. ಅದಕ್ಕೆ ನೀವು ಈ ಒಬ್ಬ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಕಲೆ ಅದು ಹಂಗಿದೆ. ಅದನ್ನ ಅರ್ಥಕೋಬೇಕು. ಆದರೆ ಪ್ರತಿ ಇಂದ್ರಿಯ ಸಂವೇದನೆಯನ್ನು ಪರಮನ ಅಭಿವ್ಯಕ್ತಿಯಾಗಿ ಗ್ರಹಿಸುವ ಸ್ಥಿತಿ. ಪ್ರತಿಯೊಂದು ಆಕ್ಷನ್, ತನ್ನ ಮೇಲೆ ಆಗುವಂತ ಪ್ರತಿಯೊಂದು ಕ್ರಿಯೆಗಳು, ಹೊರಗಡೆಯಿಂದ ಬರುವಂತ ಪ್ರತಿಯೊಂದು ಸಂದೇಶಗಳು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲದೂ ಕೂಡ ಆ ಪರಮನ ಒಂದು ಆಟ, ಪರಮನ ಒಂದು ಪ್ರಯೋಗ,
ಪರಮ ಮಾಡ್ತಿರುವಂತ ಆ ಪರಶಿವ ಮಾಡ್ತಿರುವಂತ ಒಂದು ಟೆಸ್ಟ್, ಅದು ನನ್ನ ಪರೀಕ್ಷೆ ಅಂತ ತಿಳ್ಕೋಬೇಕು ಅಂತ ಗ್ರಹಿಸುವ ಸ್ಥಿತಿ. ತಿಳ್ಕೊಳ್ಳೋದು ಅನ್ನೋದು ಬೇರೆ, ಗ್ರಹಿಸುವುದು ಬೇರೆ. ಟಕ್ಕಂತ ಗ್ರಾಸ್ ಮಾಡಬೇಕು, ಆ ಸಂವೇದನೆ ಬರಬೇಕು. ಮತ್ತು 3 ಗಂಟೆಗಳ ಕಾಲ ಉಸಿರನ್ನು ಉಳಿಸಿಕೊಳ್ಳುವ ಮಟ್ಟಿಗೆ ಪ್ರಾಣ ಸಾಮರ್ಥ್ಯವನ್ನ ನಾವು ವಿಸ್ತರಿಸುವುದಾಗಿದೆ. ಅಂದ್ರೆ ಪ್ರತ್ಯಾಹಾರ ಅಂದ್ರೆ 3 ಟಾಪಿಕ್ ಬರುತ್ತೆ ರೀ. ಒಂದು, ಈ ಪ್ರಜ್ಞೆನ ಕಾನ್ಶಿಯಸ್ನೆಸ್ ಅನ್ನ ಲೌಕಿಕದಿಂದ ಅಲೌಕಿಕದೆಡೆಗೆ, ಒಂದು ಭವದಿಂದ ಭಕ್ತನೆಡೆಗೆ ತಿರ್ಸೋದು, ಒಂದು 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 ಹೆಣ್ಣು ಒಂದು ಮಣ್ಣಿನ ಮೇಲಿಂದ ಆಸೆಯನ್ನು ತೆಗೆದು ದೈವತ್ವ ಕಡೆಗೆ, ದೇವನ ಕಡೆಗೆ ತಿರುಗಿಸುವುದು. ಅದೊಂದೇ ಅಲ್ಲ, ಎರಡನೇದೇನು, ಪ್ರತಿ ಇಂದ್ರಿಯ ಸಂವೇದನೆಗಳನ್ನ, ಒಂದು ಪ್ರತಿ ಪ್ರಚೋದನೆಗಳನ್ನ ಏನಂತ ತಿಳಿಯೋದು, ಆ ದೇವನ ಒಂದು ಟೆಸ್ಟ್, ಲೀಲೆ ಅಂತ ಟಕ್ಕಂತ ಗ್ರಾಸ್ ಮಾಡಬೇಕು. ಆಮೇಲೆ 3ನೇದು, 3 ಗಂಟೆಗಳ ಕಾಲ ಉಸಿರನ್ನು ಬಿಗಿದು ಹಿಡಿದು ಜೀವಂತವಾಗಿ ಇರುವಂತ ಕಲೆಯನ್ನ ಹೊಂದುವುದೇ ಪ್ರತ್ಯಾಹಾರದ ಒಂದು ಗುರಿಯಾಗಿದೆ ಅಂತ ಹೇಳ್ತಾರೆ. ಶಿವ ಸಂಹಿತೆ ಹೀಗೆ ಹೇಳ್ತದೆ, ಒಬ್ಬನು 3 ಗಂಟೆಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಪಡೆದಾಗ ಖಂಡಿತವಾಗಿಯೂ ಅವನು ಅದ್ಭುತವಾದ ಪ್ರತ್ಯಾಹಾರದ ಸ್ಥಿತಿಯನ್ನು ತಪ್ಪದೆ ತಲುಪುತ್ತಾನೆ ಅಂತ ಹೇಳ್ತಾರೆ. 3 ಗಂಟೆಗಳ ಕಾಲ ನೀವು ನಿಮ್ಮ ಪ್ರಾಣವನ್ನ ಹಿಡಿದಿಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ಅಲ್ಲ, ನಿಮ್ಮ ಉಸಿರನ್ನ ಹಿಡಿದಿಟ್ಟುಕೊಳ್ತು ಅಂತ ಹೇಳಿದ್ರೆ, ದಯವಿಟ್ಟು ಉಸಿರು ಪ್ರಾಣ ಒಂದೇ ಅಲ್ಲ, ಮುಂದಕ್ಕೆ ವಿವರಿಸ್ತಾ ಹೋಗ್ತೀವಿ. ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಪಡೆದಾಗ ಅತ್ಯದ್ಭುತವಾದ ಪ್ರತ್ಯಾಹಾರದ ಸ್ಥಿತಿಯನ್ನು ತಲುಪ್ತೇವೆ ಅಂತ ಕರಿತೀವಿ. ಈ 3ನೇ ಸ್ಥಿತಿ ಬಂದ ತಕ್ಷಣನೇ ಪ್ರತ್ಯಾಹಾರದ ಒಂದು ಅತ್ಯುನ್ನತ ಸ್ಥಿತಿ ತಲುಪಿದ್ರಿ ಅಂತ. ಈ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ಒಂದು ಯಾರೋ ಒಬ್ರು ಮಾತಾಡ್ಬಿಡ್ತಾರೆ, ಸಡನ್ ಆಗಿ ಸಿಟ್ಟು ಆಗ್ಬಿಡ್ತಾ ಇದ್ವಿ. ಅವ್ರು ಮಾತಾಡಿದ್ನ ಯೋಚನೆನೇ ಮಾಡ್ತಾ ಇರ್ಲಿಲ್ಲ, ಸಡನ್ ಸಿಟ್ಟಿಗೆ ಏರ್ಬಿಡ್ತಾ ಇತ್ತು. ಅದೇ ಈಗಿನ ನನ್ನ ಸ್ಥಿತಿಯಲ್ಲಿ ಯಾರೇ ಒಬ್ರು ಮಾತಾಡಿದ್ರು ಕೂಡ ಅದನ್ನ ಅದೇ ಕುಂಭಕ ಸ್ಥಿತಿಯಲ್ಲಿ ನೋಡಿ ಏನಕ್ಕೆ ಹೇಳ್ದ ಅನ್ನೋದು ಟಕ್ ಅಂತ ಗ್ರಾಸ್ಪ್ ಆಗುತ್ತೆ. ಆ ಇಂಟ್ಯೂಟಿವ್ ನಾಲೆಡ್ಜ್ ಅಲ್ಲಿ ಅವನ ಒಂದು ಹಿಂದಿರುವಂತ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಈ ಪ್ರತ್ಯಾಹಾರ ಸ್ಥಿತಿಯಲ್ಲಿ ಇವೆಲ್ಲ ಒಂದು ಅನುಭವಕ್ಕೆ ಬರುತ್ತೆ. ಆ ಅನುಭವಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಪ್ರತ್ಯಾಹಾರ ಸ್ಥಿತಿ ಬೇಕೇ. ಯೋಗದ ಅಭ್ಯಾಸವು ನಿಜವಾಗಿಯೂ ನಾವು ಪ್ರಾಣಾಯಾಮದ ಸರಣಿಗೆ ಬಂದಾಗ ಪ್ರಾರಂಭವಾಗುತ್ತದೆ. ಏನು ಹೇಳ್ತಾ ಇದ್ದಾರೆ, ಯೋಗ 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 ಅಂದ್ರೆ ಕೈಕಾಲು ಮುರಿಯೋದಲ್ಲ, ಉಸಿರನ್ನ ಪಸ 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 ಅಂತ ಆಡೋದಲ್ಲ, ಕೈ ಆಡಿಸೋದು ಅಲ್ಲ, ಉಸಿರಾಡಿಸೋದು ಅಲ್ಲ ಅಲ್ಲ. ಬಟ್ ಅದು ಹೌದು, ಬಟ್ ಯೋಗ ಅಂದ್ರೆ ಅದಲ್ಲ. ಅದರಿಂದ ಆಗಿದೆ, ಬಟ್ ಅದಲ್ಲ. ಯೋಗ ಅಂತ ಹೇಳಿದ್ರೆ ಶುರುವಾಗೋದು ಪ್ರಾಣಾಯಾಮ ಸರಣಿ ಬಂದಾಗ ಮಾತ್ರ. ಪ್ರಾಣಾಯಾಮ ಅನ್ನೋದು ಒಂದು ಸರಣಿ, ಅದು ಎಲ್ಲಿಗೆ ಬರುತ್ತೆ, ಯಮ ನಿಯಮ ಆಸನ ಆದ್ಮೇಲೆ ಪ್ರಾಣಾಯಾಮ ಬರುತ್ತೆ. ಅಲ್ಲಿಗೆ ಬಂದ ಮೇಲೆ ನಮ್ಗೆ ಶುರು ಆಗುತ್ತೆ. ಅದಕ್ಕೆ ಯಮ ನಿಯಮ ಷಟ್ಕರ್ಮ ಆಸನಗಳನ್ನ ಪ್ರಾಣಾಯಾಮಗಳನ್ನ ಪೂರ್ವ ಅಂತ ಕರೆದ್ರೆ, ಇದು ಉತ್ತರ ಅಂತ ಕರಿತೀವಿ. ಯಾವ್ದನ್ನ ಅಲ್ಲಿಂದ ಮುಂದಕ್ಕೆ ಬರೋದ, ಅದನ್ನ ಮುಂದೆ ಹೇಳ್ತೀನಿ, ಅದು ಒಂದ್ ಕಡೆ ಬಂದಾಗ. ಅಭ್ಯಾಸಗಳೊಂದಿಗೆ ಬಂದಾಗ ಪ್ರಾರಂಭವಾಗ್ತದೆ. ಆಸನಗಳ ಅಭ್ಯಾಸದಿಂದ ದೇಹವನ್ನು ನಿಯಂತ್ರಿಸುವ ಶಕ್ತಿಗಳೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗುವ ಸ್ಥಿತಿಗೆ ನಾವು ತಲುಪುತ್ತೇವೆ. ಸೊ ಈ ಆಸನಗಳನ್ನ, ಷಟ್ಕರ್ಮಗಳನ್ನ, ಯಮ ನಿಯಮಗಳನ್ನೆಲ್ಲ ಮಾಡ್ತೀವಲ್ಲ, ಮಾಡಿ ಮುಂದಕ್ಕೆ ಬಂದಾಗ ಅಭ್ಯಾಸಗಳ ಮೂಲಕ ದೇಹವನ್ನು ನಿಯಂತ್ರಿಸುವ ಶಕ್ತಿ. ನೋಡಿ, ಕೈ ಎತ್ತಕ್ಕೊಂದು ಶಕ್ತಿ ಇದೆ, ತಲೆಬುರುಡೆ ಬಗ್ಸಕ್ಕೆ ಒಂದು ಶಕ್ತಿ ಇದೆ, ಕಾಲನ ಮೇಲೆತ್ತಕ್ಕೊಂದು, ತಲೆನ ಕೆಳಗಡೆ ಮೇಲೆತ್ತೋಕೆ ಶೀರ್ಷಾಸನಕ್ಕೆ ಒಂದು ಶಕ್ತಿ ಇದೆ. ಸೊ ಇವೆಲ್ಲ ಶಕ್ತಿಗಳನ್ನ, ದೇಹವನ್ನು ನಿಯಂತ್ರಿಸುವ ಶಕ್ತಿಯೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗುವ ಸ್ಥಿತಿಗೆ ನಮ್ಮನ್ನು ತಲುಪಿಸುವುದು ಯಾವುದು? ಪ್ರಾಣಾಯಾಮ ಅಲ್ಲ, ದೇಹಾಸನಗಳು. ಯಾವ ಶಕ್ತಿಗಳು ದೇಹವನ್ನು ನಿಯಂತ್ರಿಸ್ತದೆ ಅದರ ಜೊತೆಗೆ ಕೆಲಸ ಮಾಡೋದಕ್ಕೆ ನಮಗೆ ಸಾಧ್ಯ ಮಾಡುವಂಥದ್ದು ಈ ಯೋಗಾಭ್ಯಾಸಗಳು. ಪ್ರಾಣಾಯಾಮದ ಉಸಿರಾಟದ ಮೂಲಕ, ನೆಕ್ಸ್ಟ್ ಪ್ರಾಣಾಯಾಮ ಏನ್ ಮಾಡ್ತದೆ, ಪ್ರಾಣಾಯಾಮದ ಉಸಿರಾಟದ ಮೂಲಕ ನಾವು ದೇಹದೊಳಗಿನ ಸೂಕ್ಷ್ಮ ಶಕ್ತಿಯ ಅರಿವನ್ನು ಬೆಳೆಸಿಕೊಳ್ಳುತ್ತೇವೆ. ಪ್ರಾಣಾಯಾಮದ ಉಸಿರಾಟದ ಮೂಲಕ ದೇಹದಲ್ಲಿ ನಡೆಯುವಂತ ಸೂಕ್ಷ್ಮವಾದ ಶಕ್ತಿಯ ಒಂದು ಚಟುವಟಿಕೆಗಳನ್ನ ಅರ್ಥಕೊಳ್ಳೋಕೆ ನಮಗೆ ಸಾಧ್ಯವಾಗ್ತದೆ. ಏನೇ ಚಿಕ್ಕ ಚಿಕ್ಕ ಮೂಮೆಂಟು, ಫಾರ್ ಎಕ್ಸಾಂಪಲ್ ಈಗ ಕಣ್ಣು ಮಿಟುಕಿಸೋದು, ಅದಕ್ಕೊಂದು ವಾಯು ಮೂವ್ ಆಗ್ತದೆ ಅಂತ, ಅದು ಅಂಥ ಸೂಕ್ಷ್ಮತೆಗಳು.
ಈಗ ಪಾಯ್ಖಾನೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆವಾಗ ನಮ್ಗೆ ಅನುಭವ ಆಗುತ್ತೆ ಏನೋ ಒಂದು ಫೋರ್ಸ್ ತಳ್ತಾ ಇದೆ ಅಂತ. ಈಗ ಒಂದು ಯೂರಿನೇಷನ್ಗೆ ಹೋಗ್ತೀವಿ, ಅವಾಗೂ ಅಷ್ಟೇ ಏನೋ ಒಂದು ಇದು ಮಾಡ್ತಾ ಇದೆ, ಸಡನ್ ಆಗಿ ಯೂರಿನೇಷನ್ ಸ್ಟಾಪ್ ಮಾಡಿ ಆಗೋದಿಲ್ಲ ಕೆಲವ್ರಿಗೆ. ಸೊ ಆ ಒಂದು ಸಿಗ್ನಲ್ನಿಂದ ಬಂದು ಅದಕ್ಕೆ ಪ್ರಚೋದನೆ ಮಾಡಿದಾಗ ಯೂರಿನೇಷನ್ ಆಗಕ್ಕೆ ಶುರು ಆಗುತ್ತೆ. ಯಾವ ರೀತಿ ಅವೆಲ್ಲ ನಡೀತವೆ ಅನ್ನೋಂಥ ಒಂದು ಒಳ ಸೂಕ್ಷ್ಮ ಅರಿವು ನಿಮಗೆ ಬರುತ್ತೆ ಪ್ರಾಣಾಯಾಮವನ್ನು ಮಾಸ್ಟರಿ ಮಾಡಿಕೊಂಡ್ರೆ. ಅದರಲ್ಲಿ ಒಂದು ಕೌಶಲ್ಯ ಬೆಳೆಸ್ಕೊಂಡಾಗ ಪ್ರತಿಯೊಂದು ಚಿಕ್ಕ ಚಿಕ್ಕ ಪ್ರಾಣಿಕ ಫೋರ್ಸ್ಗಳ ಒಂದು ಅರಿವು ನಿಮಗೆ ಗೊತ್ತಾಗತ್ತೆ. ಸೂಕ್ಷ್ಮ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಲು ಮನಸ್ಸನ್ನು ಹತೋಟಿಗೆ ತಂದು ಮಾರ್ಗದರ್ಶಿಸುವುದು ಯೋಗದ ಪ್ರಾರಂಭವಾಗಿದೆ. ಸೂಕ್ಷ್ಮ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಲು, ಒಳಗಡೆ ನಡೆಯುವಂತಹ ಸೂಕ್ಷ್ಮ ಚಟುವಟಿಕೆಗಳ ಬಗ್ಗೆ ತಿಳಿವು ಮೂಡಿಸಲು ಮನಸ್ಸನ್ನು ಹತೋಟಿಗೆ ತಂದು ಮಾರ್ಗದರ್ಶಿಸುವುದು ಯೋಗದ ಪ್ರಾರಂಭವಾಗಿದೆ. ಬರೀ ಪ್ರಾರಂಭ ಸರ್. ಸೊ ಒಂದು ದೇಹವನ್ನ ಚಲಾಯಿಸುವಂತ ಶಕ್ತಿಗಳನ್ನ ನೀವು ಅದ್ರ ಜೊತೆಗೆ ಅದನ್ನ ನಿಯಂತ್ರಿಸುವುದು ಕಲಿಯೋದು ಯಾವಾಗ? ಯೋಗ ಪ್ರಾಕ್ಟಿಕಲ್ ಆಸನಗಳ ಮೂಲಕ. ಎಲ್ಲ ಈ ಹೊರಗಿನ ದೇಹದ ಒಂದು ಮೂವ್ಮೆಂಟ್ಗೆ ಒಂದು ಸ್ಥೂಲ ಒಂದು ಚಟುವಟಿಕೆ ಕಾಣುವಾದ ಶಕ್ತಿ ಬಗ್ಗೆ ತಿಳ್ಕೊಳ್ಳೋದು, ಅದನ್ನ ಹತೋಟಿಗೆ ತರುವುದು ಯಾವುದು? ಆಸನಗಳ ಮೂಲಕ. ಸಡನ್ ಆಗಿ ಕಾಲು ತಗೊಂಡ್ಬಿಟ್ಟು ತಲೆ ಹತ್ರ ತಗೊಂಡ್ಬರ್ತಾರೆ ಕೆಲವರು, ನನ್ನ ಕೈಲಿ ಆಗಲ್ಲ. ಶಕಪಕ್ಲಾಗೆ ಒಂದು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸಿದ್ಧಾಸನ, ಅಖಿಲಾಸನ ಇಂಥವೆಲ್ಲ ಕೂತ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಕಂಟ್ರೋಲ್ ಬರಬೇಕು ಆ ಇದ್ರ ಮೇಲೆ, ದೇಹದ ಮೇಲೆ, ಆ ದೇಹದ ಆ ಶಕ್ತಿನ ಮೇಲೆ ನಮ್ಗೆ ಕಂಟ್ರೋಲ್ ಬರಬೇಕು. ಅದು ಬರೋದು ಯಾವಾಗ? ದೇಹ ಅಭ್ಯಾಸದ ಮೂಲಕ, ಫಿಸಿಕಲ್ ಎಕ್ಸಸೈಸ್. ಅದು ಪ್ರಾಣಾಯಾಮದ ಮೂಲಕ ಏನಾಗುತ್ತೆ? ಉಸಿರಾಟದ ಮೂಲಕ ನಾವು ಏನ್ ಮಾಡಬೇಕು? ಒಂದು ಕುಂಭಕದಲ್ಲಿ ಒಳಗಡೆ ನಡೆಯುವಂತಹ ಒಂದು ಸೂಕ್ಷ್ಮ ಶಕ್ತಿಯ ಒಂದು ಸಂಚಲನವನ್ನ ನಾವು ತಿಳ್ಕೋಬೇಕು. ಅದು ಅರಿವು ಪಡಿತೀವಿ ನಾವು ಪ್ರಾಣಾಯಾಮದ ಒಂದು ಸ್ಥಿತಿಯಲ್ಲಿ. ಅದು ಪ್ರಾಣಾಯಾಮ ಬರೀ ಉಸಿರಾಡ್ತಾವೆ ಜೋರಾಗಿ ಅಂತ ಮಾಡಿದ್ರೆ ಅದು ಬರಲ್ಲ. ಆ ಶ್ವಾಸ ನಿಶ್ವಾಸದ ಒಂದು ಕ್ರಮ, ಒಂದು ಅವ್ರು ಹೇಳುವಂಥ ಕ್ರಮದಲ್ಲಿ ಆಟ ಆಡ್ತಾ ಸುಸ್ತಾಗ ಕುಂಭಕಕ್ಕೆ ಬರ್ತೀವಿ. ಕುಂಭಕನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. 1 7 1 4 3 1 7 ಅಲ್ಲ 1 4 7 1 4 1 1 4 2 ಈ ಥರ ಎಲ್ಲ ಆಟಗಳನ್ನ ಆಡಿ ಲಾಸ್ಟ್ ಈ 4ನ ಇನ್ಕ್ರೀಸ್ ಮಾಡ್ತಾರೆ. 1 7 1 1 7 2 1 7 3 ಅಂದರೆ ಉಚ್ಛ್ವಾಸ, ಕುಂಭಕ, ನಿಶ್ವಾಸ. ಇದು ಮಾಡಿ ಈ 7 ಸೆಕೆಂಡ್ಸ್ ನಿಲ್ಲಿಸ್ತೀರಾ, 7 ಮಿನಿಟ್ಸ್ ನಿಲ್ಲಿಸ್ತೀರಾ, 3 hours ನಿಲ್ಲಿಸ್ತೀರಾ ಅಂದಾಗ ಅವಾಗ ನಿಮ್ಗೆ ಇನ್ಸೈಡ್ ನಡೆಯುವಂತಹ ಸೂಕ್ಷ್ಮವಾದ ಒಂದು ಶಕ್ತಿಗಳ ಒಂದು ಆಟಗಳು, ಮೂಮೆಂಟ್ಗಳು, ಚಲನೆಗಳು ನಿಮ್ಗೆ ಗೊತ್ತಾಗತ್ತೆ. ಆ ಸೂಕ್ಷ್ಮ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಲು ಮನಸ್ಸನ್ನು ಹತೋಟಿಗೆ ತಂದು ಮಾರ್ಗದರ್ಶಿಸುವುದು ಯೋಗದ ಪ್ರಾರಂಭವಾಗಿದೆ. ಈ ಮನಸ್ಸು ಅಂಥದ್ನೆಲ್ಲ ಗ್ರಾಸ್ ಮಾಡೋದಕ್ಕೆ, ಅದಕ್ಕೆ ಅರಿವು ಮೂಡಿಸೋದಕ್ಕೆ, ಸೂಕ್ಷ್ಮ ಕ್ರಿಯೆಗಳನ್ನ ಬಗ್ಗೆ ಅರಿವು ಮೂಡಿಸೋದಕ್ಕೆ, ಮಾರ್ಗದರ್ಶಿಸುವುದಕ್ಕೆ ಈ ಯೋಗ ಅನ್ನೋದೊಂದು ಟೂಲ್ ಆಗಿದೆ. ಪ್ರಾಣ ಮತ್ತು ಪ್ರಾಣಾಯಾಮದ ತತ್ವದ ಬಗ್ಗೆ ಮುಂದಿನ ಒಂದು ಸರಣಿಯಲ್ಲಿ ಮಾತಾಡ್ತೀನಿ. ದಯವಿಟ್ಟು ಸಂಪೂರ್ಣವಾಗಿ ಕೇಳಿ. ಏನೇ ಪ್ರಶ್ನೆಗಳಿದ್ದರೂ ಕೇಳಬಹುದು. ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತಾ ಇರ್ತೀನಿ. ಇವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇರೋದು ಏನಕ್ಕೆ? ನನ್ನ ಒಂದು ಇದು ಅಥವಾ ನಮ್ಮ ಗುರುಗಳ ಒಂದು ಹೆಸರು ಮುಂದೆ ಮಾಡೋಕ್ಕಲ್ಲ ನಾವು ಮಾಡ್ತಾ ಇರೋದು. ನಮ್ಮ ತತ್ವದಲ್ಲಿ ಇರುವಂತಹ ಒಂದು ಸಿಹಿಯನ್ನು ಹಂಚುವುದಕ್ಕೆ ಮಾಡ್ತಾ ಇದ್ದೀವಿ. ಇದರಿಂದ ನನಗೇನೂ ಉಪಯೋಗ ಇಲ್ಲ. ಇದರಲ್ಲಿ ನಾನು ಕಳ್ಕೊಳ್ತಾ ಇರೋದೇ ಹೆಚ್ಚು. ಆದರೆ ಎಲ್ಲರಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಇದನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಿ, ದಯವಿಟ್ಟು ಮುಂದೆ ಬನ್ನಿ. ತತ್ವ, ಅನುಭವ, ಆಚರಣೆ, ಅರಿವು, ಆಚಾರ, ಅನುಭವ ಮುಖ್ಯ. ಬರೀ ವಚನಗಳನ್ನು ಗಿಳಿಯ ಥರ ಆಡಿದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ಶರೀಫ್ ಹೇಳ್ತಾರೆ, ಭಾರಿ ಶಾಸ್ತ್ರಗಳ ಪಠಿಸಿ ಗಿಣ್ಯ ಥರ ಸೇರಿ ಪಂಜರದಿ ತೊಳೆದು ಬಿಮ್ಮನಸೇ, ಬಾಯಿಲೆ ಬ್ರಹ್ಮವ ಬೊಗಳಿದರೇನೋ ನಾಯಿಯಂತೆ ಕೊಳೆ ಮೇಯುವೆ ಮನಸೇ, ಕಾಯ ಜೀವದೊಳು ನ್ಯಾಯವಾಗಿರಿಯದೆ ಮಾಯೆಯೊಳಗೆ ಮುಳಿದೇಳುವೆ ಮನಸೇ, ಪರದದಿ ಪರದನ ಪರನಿಂದೆಗೆ ಮನ ಅಳುಗಲು ಪೀರಿ ಪೀರಿ ಸಾಗಲು ಮನಸೇ,
ಶಿಶುನಾಳಧೀಶನ ಕಾಲಿಗೆ ಬೀಳದೆ ವ್ಯಸನವರಿದು ಕಾಯು ಹರಿಯೋದು ಮನಸೇ. ಬಾಯಿಲೆ ಬ್ರಹ್ಮವ ಬೊಗಳಿದರೇನು, ನಾಯಿಯಂತೆ ಕೊಳೆ ಮೇಯುವೆ ಮನಸೇ. ದಯವಿಟ್ಟು ವಚನ ಸಾಹಿತ್ಯವನ್ನ ಗಿಳಿತರ ಓದ್ಬೇಡಿ, ಗಿಳಿತರ ಗೊತ್ತು ಅಂತ ಹೇಳ್ಬೇಡಿ. ಗೊತ್ತು ಅಂತ ಹೇಳಿದ್ರೆ ನೀವು ಬಿದ್ರಿ ಅಂತ. ನನಗೆ ಗೊತ್ತು ಅನ್ನೋದನ್ನ ನಿಮ್ಮ ಒಂದು ಆಚರಣೆಗಳು, ನಿಮ್ಮ ನಡವಳಿಕೆಗಳು, ನೀವು ಜೀವಿಸುವ ಕ್ರಮಗಳು, ನಿಮ್ಮ ಪ್ರಾಣದ ಮಟ್ಟ, ಪರಿಸ್ಥಿತಿಯಲ್ಲಿ ನಿಭಾಯಿಸುವಂಥ ಕಲೆ, ಅವೆಲ್ಲ ಪ್ರಾಣ ಶಕ್ತಿಯ ಮೇಲೆ ಗೊತ್ತಾಗ್ತದೆ. ನೀವು ಬಾಯಿಂದ ಮಾತಾಡಿ ಪ್ರಾಣವನ್ನು ಕಳೆದುಕೊಳ್ಳುವ ಬದಲು, ಬೇರೆಯವರ ಒಂದು ಬಾಯಲ್ಲಿ ಹಾಸ್ಯ ಚಟಾಕಿ ಆಗುವ ಮೊದಲು, ಬೇರೆಯವರಿಂದ ಬರೀ ಬಾಯಿ ಬಳಕ ಆಚರಣೆ ಇಲ್ಲ ಅನ್ನಿಸ್ಕೊಳ್ಳುವ ಮೊದಲು, ಅರಿವು ಪಡೆದು ಗುರುವಿಂದ ಆಚಾರದಲ್ಲಿ ನೆಲೆ ನಿಂತು ಅನುಭವದೆಡೆಗೆ ಸಾಗಿ ತತ್ವದ ಪರಮ ತತ್ವದ ನೆಲೆಗೆ ಮುಟ್ಟಿ ಆ ಉನ್ನತ ಸ್ಥಿತಿಯನ್ನೇರಿ ಆ ಉನ್ನತದೊಂದಿಗೆ ಬೆರೆತು ಈ ಒಂದು ಶರಣ ಸ್ಥಳದಲ್ಲಿ ನಿಂತು ಎಲ್ಲರಿಗೂ ಶರಣರಾಗುವಂತಹ ಒಂದು ತತ್ವ ಆಚರಣೆ ಕಲೆಯನ್ನು ಕಲ್ತುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಸರಣಿಯನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು.